ಆತ್ಮೀಯ ವೀಕ್ಷಕರಿಗೆ ಸ್ವಾಗತ. ಈ ಕೆಲವು ದಿನಗಳಲ್ಲಿ ಯಾವುದೇ ವರದಿಗಳು ಕ್ಲಾಸ್ಗಳು ತೆಗೆದುಕೊಂಡಿರಲ್ಲ, ಹಾಗಂತ ಯಾವುದೋ ವಿಷಯಗಳು ಬಿಟ್ಟಿರಲ್ಲ. ಸಮಯ ವ್ಯರ್ಥ ಮಾಡಿ ಒಂದೊಂದಾಗಿ ಸುದ್ದಿಲಿರ್ತಕ್ಕಂಥ ಎಲ್ಲ ವಿಷಯಗಳು ನೋಡ್ಕೊಂಡು ಬರೋಣ, ಗ್ಲಾನ್ಸ್ ನೋಡೋಣ. ಮೊದಲಿಗೆ ಸುದ್ದಿಲಿರ್ತಿದ್ದು ನೋಡಿ, ನ್ಯಾಷನಲ್ ಕೋಆಪರೇಟಿವ್ ಪಾಲಿಸಿ 2025 ಅಂತ. ಹಾರ್ಸ್ ಹೇರ್ ವಾರ್ಮ್, ಕುದುರೆ ಕೂದಲಿನ ಲಾಡಿ ಹುಳದ ನಂತರ ಫುಟ್ ಮೌತ್ ಡಿಸೀಸ್, ಕಾಲುಬಾಯಿ ರೋಗ ಸುದ್ದಿಯಲ್ಲಿತ್ತು. ಡೆಮೊಕ್ರಾಟಿಕ್ ರಿಪಬ್ಲಿಕ್ ಕಾಂಗೋ ಅಂತ ಅಲ್ಲಿ ಒಂದು ಸಂಘಟನೆ ಸುದ್ದಿಯಲ್ಲಿದೆ. M23 ಗ್ರೂಪ್ ಅಂತ. ತ್ರಯಂಬಕೇಶ್ವರ ಟೆಂಪಲ್ ಸುದ್ದಿಯಲ್ಲಿದೆ. ಗ್ಲೋಬಲ್ ಸ್ಪೆಕ್ಸ್ 2030, ಇದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇನಿಷಿಯೇಟಿವ್ ಆಗಿದೆ. ವೀರ್ ಪರಿವಾರ್ ಸಹಾಯತಾ ಯೋಜನಾ ಸುದ್ದಿಯಲ್ಲಿದೆ. ಡ್ರೋನ್ ಪ್ರಹಾರ್ ಎಕ್ಸರ್ಸೈಸ್ ಸುದ್ದಿಯಲ್ಲಿದೆ. ಸಿಸ್ಟಮ್ ಫಾರ್ ಪೆನ್ಷನ್ ಅಡ್ಮಿನಿಸ್ಟ್ರೇಷನ್, ಇದರಲ್ಲಿ ಸ್ಪರ್ಶ ಅಂತ ಇನಿಷಿಯೇಟಿವ್ ಸುದ್ದಿಯಲ್ಲಿದೆ. ಬೃಹದೀಶ್ವರ ಟೆಂಪಲ್ ಸುದ್ದಿಯಲ್ಲಿದೆ. ಟ್ರೇಸರ್ ಮಿಷನ್ ನಾಸಾ, ಇದು ಸುದ್ದಿಯಲ್ಲಿದೆ. ಎಕ್ಸರ್ಸೈಸ್ ಬೋಲ್ಡ್ ಕುರುಕ್ಷೇತ್ರ 2025 ಸುದ್ದಿಯಲ್ಲಿದೆ. ವರ್ಲ್ಡ್ ಫುಡ್ ಇಂಡಿಯಾ 2025 ಸುದ್ದಿಯಲ್ಲಿದೆ. ಬೈತರಾಣಿ ರಿವರ್ ಒರಿಸ್ಸಾ, ಇದು ಸುದ್ದಿಯಲ್ಲಿದೆ. ಆಮೇಲೆ ಗವರಿ ಫೆಸ್ಟಿವಲ್, ಇದು ರಾಜಸ್ಥಾನದ ಮೇವಾರ್ನಲ್ಲಿ, ಇದು ಸಹ ಸುದ್ದಿಯಲ್ಲಿದೆ. ಆಮೇಲೆ ಸ್ಕಿಲ್ ಇಂಪ್ಯಾಕ್ಟ್ ಬಾಂಡ್ ಅಂತ ಸುದ್ದಿಯಲ್ಲಿದೆ. ಅನಂತರದಲ್ಲಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಸುದ್ದಿಯಲ್ಲಿದೆ. ಕಾರಣ 2025ರಲ್ಲಿ ಇದು NEP ಜಾರಿಯಾಗಿದ್ದು, ಇದು ಈ 2025ಕ್ಕೆ 5 ವರ್ಷ ಪೂರ್ಣಗೊಂಡಿದ್ದು, ಇಲ್ಲಿವರೆಗೆ ಇದರ ಸಾಧನೆ ಮತ್ತು ಏನೆಲ್ಲ ಸವಾಲುಗಳನ್ನು ಎದುರಿಸುವಂಥ ಈ ಎಲ್ಲ ವರದಿ ಇದರಲ್ಲಿ ಒಳಗೊಂಡಿದೆ. ಸೋಫಿ ರಿಪೋರ್ಟ್ 2025 ಸುದ್ದಿಯಲ್ಲಿದೆ. ಪೈಥಾನಿ ಸಾರಿಯಸ್ ಸುದ್ದಿಯಲ್ಲಿದೆ. ಆಮೇಲೆ ಮಜೋಲಿ ನದಿ ದ್ವೀಪ ಸುದ್ದಿಯಲ್ಲಿದೆ, ಅಸ್ಸಾಂನದು. ಆಮೇಲೆ ಹ್ಯೂಮನ್ ಮೇಡ್ ಡ್ಯಾಮ್ಸ್ ಹ್ಯಾವ್ ಶಿಫ್ಟೆಡ್ ಅರ್ತ್ ಪೋಲ್ ಅಂತ. ಮಾನವ ನಿರ್ಮಿತ ಈ ಏನು ಅಣೆಕಟ್ಟುಗಳು ಭೂಮಿಯ ಧ್ರುವಗಳನ್ನು ಬದಲಿಸುತ್ತಿದೆ ಸುದ್ದಿಯಲ್ಲಿದೆ. ಇಂಟರ್ನ್ಯಾಷನಲ್ ಚೆಸ್ ಫೆಡರೇಷನ್ ಸುದ್ದಿಯಲ್ಲಿದೆ. ಕಾರಣ ದಿವ್ಯಾ ದೇಶ್ಮುಖ್ ಅವರು ಚಾಂಪಿಯನ್ ಆಗಿದ್ದಾರೆ. ಝೋನಲ್ ಕಲ್ಚರಲ್ ಸೆಂಟರ್ ಸುದ್ದಿಯಲ್ಲಿದೆ. ಬ್ರಿಕ್ಸ್ ಕಲ್ಚರಲ್ ಮಿನಿಸ್ಟರ್ ಮೀಟಿಂಗ್, ಇದು ನಡೆದದ್ದು ಬ್ರೆಜಿಲ್ ದೇಶದ ಬ್ರೆಜಿಲಿಯನ್ ನಗರದಲ್ಲಿ. ಆಮೇಲೆ ಯುನೈಟೆಡ್ ನೇಷನ್ ನೆಲ್ಸನ್ ಮಂಡೇಲಾ ಅವಾರ್ಡ್ 2025, ಇದು ಸುದ್ದಿಯಲ್ಲಿದೆ. ಅಂದರೆ 2025ರಲ್ಲಿ ನೆಲ್ಸನ್ ಮಂಡೇಲಾ ಪ್ರಶಸ್ತಿ ವಿಶ್ವಸಂಸ್ಥೆ ನೀಡತಕ್ಕಂಥ ನೆಲ್ಸನ್ ಮಂಡೇಲಾ ಪ್ರಶಸ್ತಿ ಪಡೆದವರು ಯಾರಂತ ಇದು ಸುದ್ದಿಯಲ್ಲಿದೆ. ಆಮೇಲೆ ಗೀಲಾಂಗ್ ಟ್ರೀಟಿ, ಇದು ಮತ್ತು UK ಯುನೈಟೆಡ್ ಕಿಂಗ್ಡಮ್ ಮತ್ತು ಆಸ್ಟ್ರೇಲಿಯಾ ಇವು ಅಗ್ರಿಮೆಂಟ್, ಇದೊಂದು ಒಪ್ಪಂದ ಆಗಿದೆ. ಇದು ಆಕಸ್ನ ಸದಸ್ಯ ರಾಷ್ಟ್ರಗಳಾದಂಥ ಯುನೈಟೆಡ್ ಕಿಂಗ್ಡಮ್, ಆಸ್ಟ್ರೇಲಿಯಾ 2 ಟ್ರೀಟಿ ಹಾಕಿದೆ. ಇದಕ್ಕೆ USA ಅಂದರೆ ಅಮೆರಿಕ ಇದಕ್ಕೆ ಸಹಿ ಹಾಕಿಲ್ಲ. ಸೇತುಬಂಧ ಅಂತೇಳಿ ಇದೊಂದು ಸ್ಕಾಲರ್ ಸ್ಕೀಮ್ ಆಗಿದೆ, ಇದು ಸುದ್ದಿಯಲ್ಲಿದೆ. ಆಪರೇಷನ್ ಮಹಾದೇವ್ ಸುದ್ದಿಯಲ್ಲಿದೆ, ಪಹಲ್ಗಾಮ್ ದಾಳಿಕೋರರಿಗಾಗಿ. ಮತ್ತು ಕಾಜಿರಂಗ್ ಟೈಗರ್ ರಿಸರ್ವ್, ಇದು ಸಹ ಸುದ್ದಿಯಲ್ಲಿದೆ. ಕಾರಣ ಏನಂದರೆ ಬಂಡೀಪುರ ನಂತರ ಯಾವುದು ಜಿಮ್ ಕಾರ್ಬೆಟ್ ಮತ್ತು ಕಾಜಿರಂಗ್ ಇವು ಹುಲಿ ಸಾಂದ್ರತೆಯಲ್ಲಿ 3ನೇ ಸ್ಥಾನ ಪಡೆದಂಥ, ಹಾಗಾಗಿ ಕಾಜಿರಂಗ್ ಸುದ್ದಿಯಲ್ಲಿದೆ. 1ನೇ ಸ್ಥಾನದಲ್ಲಿ ಬಂಡೀಪುರ, 2ನೇ ಸ್ಥಾನದಲ್ಲಿ ಜಿಮ್ ಕಾರ್ಬೆಟ್, 3ನೇ ಸ್ಥಾನದಲ್ಲಿ ಕಾಜಿರಂಗ ಟೈಗರ್ ರಿಸರ್ವ್ ಸುದ್ದಿಯಲ್ಲಿದೆ. ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ 1267 ಕಮಿಟಿ, ಇದು ಸುದ್ದಿಯಲ್ಲಿದೆ. ಇದು ಇತ್ತೀಚೆಗೆ ಪಹಲ್ಗಾಮ್ ದಾಳಿಕೋರ ಅಂತ LET ತಯಾರಿಕೆ ಈ ತಾಲಿಬಾನ್ ಎಂಬುದು ಇದಕ್ಕೆ ನಿಷೇಧ ಅಂದರೆ ಜಾಗತಿಕ ಇದು ದಾಳಿಕೋರರು ಅಥವಾ ಭಯೋತ್ಪಾದಕರಂತ ಗುರುತಿಸಿದೆ. ನಂತರ ಅಪಾಯಿಂಟ್ಮೆಂಟ್ ಆಫ್ ಸ್ಟೇಟ್ DGPS ಅಂದರೆ ಡೈರೆಕ್ಟರ್ ಜನರಲ್ ಪೊಲೀಸ್ ಆಫೀಸರ್ಸು ಅಪಾಯಿಂಟ್ಮೆಂಟ್ ಯಾವ ಥರ ಮಾಡ್ತಾರಂತ ಅದು ಸುದ್ದಿಯಲ್ಲಿದೆ. ಆಮೇಲೆ ರಾತಾದಿಯ ಧೇರಿ, ಇದು ಹರಪ್ಪನ್ ಸೈಟ್, ಇದು ಸುದ್ದಿಯಲ್ಲಿದೆ. ಕಾರಣ ಏನಂದರೆ ಥಾರ್ ಮರುಭೂಮಿಯಲ್ಲಿ ದೊರೆತಕ್ಕಂತಹ ಏಕೈಕ ಹರಪ್ಪ ಸೈಟ್ ಆಗಿದೆ, ಇದು ಸಹ ರಾಜಸ್ಥಾನದಲ್ಲಿ ಸುದ್ದಿಯಲ್ಲಿದೆ. ಸೆಂಟ್ರಲ್ ಎಂಪವರ್ಡ್ ಕಮಿಟಿ, ಇದು ಸಹ ಸುದ್ದಿಯಲ್ಲಿದೆ. ಈ ಎಲ್ಲ ಸುದ್ದಿಗಳು ಒಂದೊಂದಾಗಿ ವಿಶ್ಲೇಷಣೆ ಮಾಡೋಕ್ಕಿಂತ ಮುಂಚೆ ಆಗಸ್ಟ್ 4ರಂದು ರಾಜಸ್ಥಾನದ ಅವರು ನಿಧನ ಹೊಂದಿದರು. ಜಾರ್ಖಂಡ್ ರಾಜ್ಯದ ಇವರು 3ನೇ CM ಆಗಿದ್ದರು. ಆಮೇಲೆ ಇವರು ಜಾರ್ಖಂಡ್ ಮುಕ್ತಿ ಮೋರ್ಚಾ ಪಕ್ಷದ ನಾಯಕರು ಸಹ ಆಗಿದ್ದರು. ಆಮೇಲೆ ಇದರ ಅಧ್ಯಕ್ಷರು ಆಗಿದ್ದರು. ಇವರು ರಾಜ್ಯಸಭಾ ಸದಸ್ಯರಾಗಿದ್ದರು. ಆಮೇಲೆ ಲೋಕಸಭೆಯಿಂದ ಆಯ್ಕೆಯಾಗಿ ಒಂದು ಸಲ ಏನಾಗ್ತಾರೆ, ಕೇಂದ್ರ ಕಲ್ಲಿದ್ದಲು ಗಣಿಗಾರಿಕೆ ಸಚಿವರಾಗಿ ಸೇವೆ ಸಲ್ಲಿಸ್ತಾರೆ. ಹಾಗಾಗಿ ಶಿಬು ಸೋರೆನ್ ಅವರು ಸುದ್ದಿಯಲ್ಲಿದ್ದರು ನೋಡಿರಿ. ಈಗ ಮೊದಲನೇ ಸುದ್ದಿ ನೋಡ್ಕೊಂಡು ಬರೋಣ. ನ್ಯಾಷನಲ್ ಕೋಆಪರೇಟಿವ್ ಪಾಲಿಸಿ 2025.
ನ್ಯಾಷನಲ್ ಕೋಆಪರೇಟಿವ್ ಪಾಲಿಸಿ 2025 ರಾಷ್ಟ್ರೀಯ ಸಹಕಾರ ನೀತಿ 2025 ಇದು ಭಾರತ ಸರ್ಕಾರಿ ಚಳುವಳಿಯನ್ನು ಪುನರುಜ್ಜೀವನಗೊಳಿಸುವುದು ಮತ್ತು ಇದು ಏನಾಗ್ತದೆ 2022ರಲ್ಲಿ ಪರಿಚಯಿಸಿದಂಥ ಈ ಸಹಕಾರಿ ಚೌಕಟ್ಟು 2022ರಲ್ಲಿ ಸಾರಿ 2002ರಲ್ಲಿ ಏನು ಇದು ಪರಿಚಯಿಸಿರಲ್ಲ ಕೋಆಪರೇಟಿವ್ ಪಾಲಿಸಿ ಇದನ್ನು ರೀಪ್ಲೇಸ್ ಮಾಡ್ತಿದೆ. ಯಾವುದು 2025 ಇದು ಮೊದಲು 2022ರಲ್ಲಿ ಜಾರಿ ತಂದಿರು, ಇದನ್ನು 2025ರ ಈ ನೀತಿ ರಿಪ್ಲೇಸ್ ಮಾಡ್ತಿದೆ, ಬದಲಾಯಿಸುತ್ತಿದೆ ಅಂತ ಹೇಳಲಾಗ್ತಿದೆ. ನಂತರ ನೋಡೋಣ, ಸಹಕಾರಿ ಕ್ಷೇತ್ರದ ಸಾಂಸ್ಥಿಕ ಸಾಮರ್ಥ್ಯವನ್ನು ಬಲಪಡಿಸುವುದು, ಹೊಸ ಕ್ಷೇತ್ರಗಳಿಗೆ ಅದರ ವ್ಯಾಪ್ತಿಯನ್ನು ವಿಸ್ತರಿಸುವುದು, ಮುಂದಿನ 20 ವರ್ಷಗಳ ಕಾಲ ಸಮಗ್ರ ಅಭಿವೃದ್ಧಿ ಮತ್ತು ಆರ್ಥಿಕ ಬೆಳವಣಿಗೆಯಲ್ಲಿ ಸಹಕಾರಿ ಕ್ಷೇತ್ರವನ್ನು ಬಲಪಡಿಸುವ ಗುರಿ ಹೊಂದಿದೆ. 2021ರಲ್ಲಿ ಪ್ರತ್ಯೇಕ ಸಹಕಾರಿ ಸಂಘಗಳ ಸಚಿವಾಲಯವನ್ನು ರಚಿಸುವ ಮೂಲಕ ಕೇಂದ್ರ ಸರ್ಕಾರವು ಈ ವಲಯದ ಪುನರುಜ್ಜೀವನಗೊಳಿಸುವ ನವೀಕೃತ ಬದ್ಧತೆಯನ್ನು ಸೂಚಿಸುತ್ತದೆ. ಅಂದ್ರೆ 2021ರಲ್ಲಿ ಇದಕ್ಕಂತೆ ಒಂದು ಸಚಿವಾಲಯ ರಚಿಸಲಾಗಿತ್ತು. ಆವಾಗ ಇದ್ರ ಧ್ಯೇಯ ಏನು ಒಳಗೊಂಡಿತ್ತಂದ್ರೆ ನೋಡಿ, ಸಹಕಾರಸೆ ಸಮೃದ್ಧ ಅಂಥೇಳಿ ಈ ಯೋಜನೆ ರೂಪಿಸಿತು. ಇದು 8.4 ಲಕ್ಷಕ್ಕೂ ಹೆಚ್ಚು ಅಂದರೆ 8.4 ಲಕ್ಷಕ್ಕೂ ಹೆಚ್ಚು ಸಹಕಾರಿ ಸಂಘಗಳೊಂದಿಗೆ 31 ಕೋಟಿಗೂ ಹೆಚ್ಚು ಜನರನ್ನು ತಲುಪುತ್ತದೆ. ವಿಶೇಷವಾಗಿ ಮಹಾರಾಷ್ಟ್ರ, ಗುಜರಾತ್ ರಾಜ್ಯಗಳಲ್ಲಿ ಇದು ವಿಸ್ತಾರಗೊಂಡಿದೆ. ಈ ಸಹಕಾರಿ ವಲಯವು ಈ ಮಹಾರಾಷ್ಟ್ರ ಮತ್ತು ಗುಜರಾತ್ ರಾಜ್ಯಗಳಲ್ಲಿ ಹೆಚ್ಚು ಅಭಿವೃದ್ಧಿ ಮತ್ತು ವಿಸ್ತಾರಗೊಂಡಿದೆ ಅಂತ ನೋಡ್ಬೋದು. ಹಾಗಾದರೆ 2025ರ ಈ ರಾಷ್ಟ್ರೀಯ ಸಹಕಾರ ನೀತಿಯ ಪ್ರಮುಖ ಅಂಶಗಳೇನವ ಅಂತ ನೋಡ್ಕೊಂಡು ಬರೋಣ. ಪ್ರಮುಖ ಅಂಶಗಳು ಏನು ಒಳಗೊಂಡಂತ ನೋಡೋಣ. 2025ರ ಪ್ರಮುಖ ಅಂಶಗಳು ಏನವಂದ್ರೆ, ವಿಶೇಷವಾಗಿ ಮೂಲಭೂತ ವ್ಯವಸ್ಥೆಗಳು ಬಲಪಡಿಸುವುದು, ಫಂಡಮೆಂಟಲ್ ವ್ಯವಸ್ಥೆಗಳೆಲ್ಲ ಏನೇನು ಅವ್ರ ರಿಕ್ವೈರ್ಮೆಂಟ್ ಅವೆಲ್ಲ ಬಲಪಡಿಸುವುದು, ಅಸ್ತಿತ್ವದಲ್ಲಿರುವ ಸಹಕಾರಿ ಸಂಸ್ಥೆಗಳಲ್ಲಿ ಚೈತನ್ಯವನ್ನು ಉತ್ತೇಜಿಸುವುದು, ಡಿಜಿಟಲೀಕರಣ, ನಾವೀನ್ಯತೆಯ ಮೂಲಕ ಭವಿಷ್ಯದ ಸೇವೆಗಳಿಗೆ ಸಿದ್ಧತೆ ಮಾಡುವುದು. ಅಂದರೆ ನಾವೀನ್ಯತೆಯ ಮೂಲಕ ಭವಿಷ್ಯದ ಭವಿಷ್ಯದ ಸವಾಲುಗಳಿಗೆ ಸಿದ್ಧತೆ ಮತ್ತು ಒಳಗೊಳ್ಳುವಿಕೆ ಮತ್ತು ಸಂಪರ್ಕವನ್ನು ಹೆಚ್ಚಿಸುವುದು, ಉದ್ಯೋನ್ಮುಖ ವಲಯಗಳಿಗೆ ವಿಸ್ತರಿಸುವುದು, ಭವಿಷ್ಯದ ಯುವ ಪೀಳಿಗೆಯನ್ನು ತೊಡಗಿಸಿಕೊಳ್ಳುವುದು ಮತ್ತು ದಕ್ಷ ಸಾಮರ್ಥ್ಯವನ್ನು ಹೊಂದುವುದು ಈ ಪ್ರಮುಖ ಅಂಶಗಳನ್ನು ಒಳಗೊಂಡಿದೆ. ಅಲ್ಲದೆ 2034ರ ವೇಳೆಗೆ ಒಟ್ಟು ಜಿಡಿಪಿಗೆ ಈ ವಲಯದ ಕೊಡುಗೆ 3 ಪಟ್ಟು ಹೆಚ್ಚಿಸುವುದು ಗುರಿ ಹೊಂದಿದೆ. ಅಂದರೆ 3% ಹೆಚ್ಚು ಆಗಬೇಕು ಇವಾಗ 2034ರ ವೇಳೆಗೆ. ಮತ್ತು ಪ್ರತಿ ಗ್ರಾಮದಲ್ಲಿ ಒಂದು ಸಹಕಾರ ಸಂಘ ಸ್ಥಾಪಿಸುವುದು ಗುರಿ ಹೊಂದಿದೆ. ಈ ಮೂಲಕ 50 ಕೋಟಿ ನಾಗರಿಕರು ಸಕ್ರಿಯ ಸಹಕಾರಿ ಭಾಗವಹಿಸುವಿಕೆಗೆ ತರುವ ಗುರಿಯನ್ನು ಹೊಂದಿದೆ. ಈ 2025ರ ರಾಷ್ಟ್ರೀಯ ಸಹಕಾರ ನೀತಿ ಒಳಗೊಂಡಿದೆ. ಹಾಗಾದರೆ ಹೊಸ ವಲಯಗಳಿಗೆ ಏನೆಲ್ಲ ವಿಸ್ತರಣೆಗೊಂಡಿದೆ, ಇದರಲ್ಲಿ ಏನೆಲ್ಲ ವಿಸ್ತರಣೆ ಮಾಡಿದ್ದಾರೆ ಅಂದ್ರೆ ಹೊಸ ವಲಯಗಳು ಸೇರಿಸ್ಕೊಂಡ್ರ. ಅವು ಯಾವ್ಯಾವೆಲ್ಲ ಹೊಸ ವಲಯಗಳಂತ ನೋಡೋಣ. ಸಾಂಪ್ರದಾಯಿಕವಲ್ಲದ ವಲಯಗಳಲ್ಲಿ ಬೆಂಬಲ ನೀಡಲಾಗುವುದು. ಅಂದರೆ ಹಸಿರು ಶಕ್ತಿ, ಪ್ರವಾಸೋದ್ಯಮ, ಟ್ಯಾಕ್ಸಿ ಸೇವೆಗಳು, ಇದು ಅಂದರೆ ಸಹಕಾರ ಟ್ಯಾಕ್ಸಿ ಅಂತ ಈ ಥರ ಒಂದು ಸ್ಕೀಮು. ಆಮೇಲೆ ವಿಮೆಗಳು ಹೊಸ ವಲಯಗಳಾಗಿ ಈ ಹೊಸ ಸಹಕಾರಿ ನೀತಿಯಲ್ಲಿ ಸೇರ್ಪಡಿಸಲಾಗಿದೆ. ನೋಡಿ, ಪ್ರೈಮರಿ ಅಗ್ರಿಕಲ್ಚರ್ ಕ್ರೆಡಿಟ್ ಸೊಸೈಟೀಸ್ PACS ಅಂತ, ಇದು ಪ್ರಾಥಮಿಕ ಕೃಷಿ ಸಾಲ ಸಂಘಗಳು ಇಂಧನ ಮಳಿಗೆಗಳನ್ನು ನಿರ್ವಹಿಸುವುದು. ಅಂದರೆ ಪ್ರಾಥಮಿಕ ಕೃಷಿ ಸಾಲದ ಪತ್ತಿನ ಸಂಘಗಳಂತಿರ್ತಲ್ಲ ಅವುಗಳ ಮಳಿಗೆಗಳನ್ನು ನಿರ್ವಹಿಸುವುದು. ಮತ್ತು LPG ವಿತರಣೆ, ಜನೌಷಧಿ ಕೇಂದ್ರಗಳು ಮತ್ತು CSCಗಳು ಮತ್ತು ಹರ್ ಘರ್ ಜಲ್ ಮತ್ತು PM ಸೂರ್ಯಘರ್ ಯೋಜನೆಗಳಂತಹ ಯೋಜನೆಗಳನ್ನು ಅನುಷ್ಠಾನಗೊಳಿಸುವಂತಹ ವೈವಿಧ್ಯಮಯ ಚಟುವಟಿಕೆಗಳನ್ನು ಕೊಳ್ಳಲು ಅನುವು ಮಾಡಿಕೊಡಲಾಗುತ್ತದೆ ಈ ಪ್ರೈಮರಿ ಅಗ್ರಿಕಲ್ಚರ್ ಕ್ರೆಡಿಟ್ ಸೊಸೈಟಿ ಮೂಲಕ. ಆಮೇಲೆ ಮಾದರಿ ಸರ್ಕಾರಿ ಗ್ರಾಮ ಉಪಕ್ರಮ ಅಂತ ಒಂದು ಇನಿಷಿಯೇಟಿವ್ ಇದೆ. ಅಂದರೆ ನೋಡೋಣ, ಇದರಲ್ಲಿ ಮಾದರಿ ಸಹಕಾರಿ ಗ್ರಾಮ ಉಪಕ್ರಮ ಇನಿಷಿಯೇಟಿವ್ದಲ್ಲಿ ಪ್ರತಿ ತಹಸೀಲ್ನಲ್ಲಿ 5 ಈ ತರಹದ ಇಂತಹ ಗ್ರಾಮಗಳಿರ್ತವೆ. ಮತ್ತು ರಾಜ್ಯ ಸಹಕಾರಿ ಬ್ಯಾಂಕುಗಳು ನಾಬಾರ್ಡ್ ಸಹಯೋಗದಲ್ಲಿ ಕಾರ್ಯಗತಗೊಳಿಸಲಾಗುತ್ತದೆ. ಇದು ಮಾದರಿ ಸಹಕಾರಿ ಗ್ರಾಮಗಳ ಇನಿಷಿಯೇಟಿವ್ ಏನದಲ್ಲ, ಇದು ಅಂಡರ್ ಯಾವುದು ರಾಜ್ಯ ಸಹಕಾರಿ ಬ್ಯಾಂಕು ಮತ್ತು ನಾಬಾರ್ಡ್ ಸಹಯೋಗದಲ್ಲಿ ಕಾರ್ಯಗತಗೊಳಿಸಲಾಗುತ್ತೆ. ಇದರಲ್ಲಿ ಡೈರಿ, ಮೀನುಗಾರಿಕೆ ಮತ್ತು ಹೂಗಾರಿಕೆ, ಕೃಷಿ ಸೇವೆ, ಮಹಿಳೆಯರು ಮತ್ತು ಬುಡಕಟ್ಟು ಜನಾಂಗ ಭಾಗವಹಿಸುವಿಕೆ ಇದು ಉತ್ತೇಜಿಸುತ್ತದೆ. ಈ ಸಹಕಾರಿ ವಲಯದ ಕೊಡುಗೆ. ಪ್ರಸ್ತುತ ಈ ವಲಯವು ಭಾರತದ ಗ್ರಾಮೀಣ ಆರ್ಥಿಕತೆಗೆ
ಒಟ್ಟು ಕೃಷಿ ಸಾಲದ 20%, ರಸಗೊಬ್ಬರ ಸೇವೆಗೆ 35%, ಸಕ್ಕರೆ 30%ಕ್ಕಿಂತ ಹೆಚ್ಚು, ಹಾಲು ಉತ್ಪಾದನೆಗೆ 10% ಹೆಚ್ಚು, ಮೀನುಗಾರಿಕೆ ಕ್ಷೇತ್ರದ 21%ಗಿಂತ ಹೆಚ್ಚು, ಗೋಧಿ ಬೆಳೆಗೆ ಶೇಕಡ 13%, ಭತ್ತದ ಬೆಳೆಗೆ ಶೇಕಡ 20% ಖರೀದಿಗೆ ಇದು ಕೊಡುಗೆ ನೀಡಲಾಗುತ್ತಿದೆ. ಈ ಇತಿಹಾಸ ಏನು, ಈ ಸಹಕಾರಿ ವಲಯದ ಇತಿಹಾಸ ಏನು ಅಂತ ನೋಡ್ಕೊಂಡು ಬರೋಣ. ಇದು ನೋಡಿ, ಇತಿಹಾಸ ಏನಂತಂದ್ರೆ 1904ರಲ್ಲಿ ಮೊದಲಿಗೆ ಬ್ರಿಟಿಷ್ ಮದ್ರಾಸ್ ಪ್ರಾಂತ್ಯದಲ್ಲಿ ಫೆಡ್ರಿಕ್ ನಿಕೋಲ್ಸನ್ ಅವರು ವರದಿಯ ಮೂಲಕ ಆಧಾರದ ಮೇಲೆ ಸಹಕಾರಿ ನಿಯಮಗಳನ್ನು ರಚಿಸಲಾಯಿತು. ಯಾವಾಗ? 1904ರಲ್ಲಿ. ತದನಂತರದಲ್ಲಿ 1905ರಲ್ಲಿ ಏನಪ್ಪ ಅಂದ್ರೆ ಭಾರತದ ಮೊದಲ ಸಹಕಾರಿ ಸಂಘ ಎಲ್ಲಿ ಸ್ಥಾಪನೆ ಆಯ್ತಂದ್ರೆ ಗದಗ್ನಲ್ಲಿ. ಮೊದಲ ಸಹಕಾರಿ ಸಂಘ ಗದಗ ಜಿಲ್ಲೆಯ ಕರ್ನಾಟಕದ ಎಲ್ಲಪ್ಪ ಅಂತಂದ್ರೆ ಕಣಗಿನಹಾಳ ಅಂತ. ಅವ್ರ ಹೆಸರು ಸಿದ್ದನಗೌಡ ಸಣ್ಣ ರಾಮಣ್ಣ ಗೌಡರ ಪಾಟೀಲ್ ಅವರು ಕಣಗಿನಹಾಳದಲ್ಲಿ ಈ ಮೊದಲ ಸ್ಥಾಪಿಸ್ತಾರಪ್ಪ. ಯಾವುದು? ಸಹಕಾರಿ ಸಂಘ 1905ರಲ್ಲಿ. ಅದೇ ತರಹ 1904 ಆಗಸ್ಟ್ 30ರಂದು ತಿರೂರಿನಲ್ಲಿ ಮೊದಲ ಸಹಕಾರಿ ಸಂಘವನ್ನು ರೂಪುಗೊಂಡಿತ್ತು. ಇದು ಏಷ್ಯಾದ ಮೊದಲ ಸಹಕಾರಿ ಸಂಘವೆಂದು ಪ್ರಸಿದ್ಧಿ ಪಡೆಯಿತು. ಇದನ್ನು ಸ್ಥಾಪಿಸಿದವರು ಯಾರಪ್ಪ ಅಂದ್ರೆ ಆದಿನಾರಾಯಣ ಅಯ್ಯ ಅಂತ. ಆದಿನಾರಾಯಣ ಅಯ್ಯ ಅವರು ಸ್ಥಾಪಿಸಿದರು. ಇದನ್ನು 1904ರಲ್ಲಿ. ಓಕೆನಾ. ಕರ್ನಾಟಕದಲ್ಲಿ ಯಾವುದಪ್ಪ ಅಂದ್ರೆ ಕಣಗಿನಹಾಳ, ಅದು 1905. ಸಿದ್ದನಗೌಡ ಪಾಟೀಲ್ ರಾಮನಗೌಡ ಅವರು, ಸಿದ್ದನಗೌಡ ಸಣ್ಣ ರಾಮಣ್ಣ ಗೌಡ ಪಾಟೀಲ್ ಅವರು, ಕಣಗಿನಹಾಳ ಗದಗ ಜಿಲ್ಲೆ. ಇದು ಈಗ ನೋಡ್ರಿ 1904ರಲ್ಲಿ ಏನಾಯಿತು? ಸಹಕಾರಿ ಸಂಘ ಕಾಯ್ದೆ ಬಂತು. ಈ ಫೆಡ್ರಿಕ್ ನಿಕೋಲ್ಸನ್ ಅಲ್ಲ, ಈಗ ಇದಕ್ಕೆ ಯಾರು ಸಹಕಾರಿ ಸಂಘದ ಪಿತಾಮಹ, ಫಾದರ್ ಆಫ್ ಯಾರಪ್ಪ ಅಂತಂದ್ರೆ ಈ ಫೆಡ್ರಿಕ್ ನಿಕೋಲ್ಸನ್ ಅಂತ ಇವರನ್ನೇ ಕರೀತಾರೆ. ಭಾರತದಲ್ಲಿ ಫೆಡ್ರಿಕ್ ನಿಕೋಲ್ಸನ್ನನ್ನೇ ಈ ಫಾದರ್ ಆಫ್ ಸಹಕಾರಿ ಸಂಘಗಳು ಅಂತ ಕರೀತಾರೆ, ಅಥವಾ ಸಹಕಾರಿ ಸಂಘಗಳ ಜನಕ ಅಂತ ಕರೀತಾರೆ. ಈಗ ನೋಡೋಣ, 1904ರಲ್ಲಿ ಸಹಕಾರಿ ಸಂಘ ಕಾಯ್ದೆ ಬಂತು. 1912ರಲ್ಲಿ ಸಹಕಾರಿ ಸಂಘ ಕಾಯ್ದೆ ವ್ಯಾಪ್ತಿಗೆ ಹೊಸ 2 ವಿಷಯಗಳು ಸೇರಿಸಿದ್ರು. ಯಾವುದಂದ್ರೆ ಒಂದು ಮಾರುಕಟ್ಟೆ ಮತ್ತು ಕುಶಲಕರ್ಮಿ ಸೇರ್ಪಡೆಯಾಯಿತು. 1915ರಲ್ಲಿ ಮ್ಯಾಕ್ಲಗನ್ ಸಮಿತಿ, ಒಂದ್ಸಲ ರಿಪೀಟ್ ನೋಡಿ. 1904ರಲ್ಲಿ ಏನಂದ್ರೆ ಸಹಕಾರಿ ಸಂಘ ಕಾಯ್ದೆ ಬಂತು. ಯಾರು? ಫೆಡ್ರಿಕ್ ನಿಕೋಲ್ಸನ್ ವರದಿ ಆಧಾರದ ಮೇಲೆ. 1912ರಲ್ಲಿ ಸಹಕಾರಿ ಸಂಘಕ್ಕೆ 2 ವಿಷಯ ಸೇರ್ಪಡೆಯಾಯಿತು, ಮಾರುಕಟ್ಟೆ ಮತ್ತು ಕುಶಲಕರ್ಮಿ ಅಂತ. ಆಮೇಲೆ 1915ರಲ್ಲಿ ಮ್ಯಾಕ್ಲಗನ್ ಸಮಿತಿ ಇದರ ಆಧಾರವಾಗಿ ಪಾರದರ್ಶಕತೆ ಮತ್ತು ಸದಸ್ಯರ ಭಾಗವಹಿಸಿಕೆ ಪ್ರೋತ್ಸಾಹ ನೀಡಿತು. ನಂತರ 1919ರ ಭಾರತ ಸರ್ಕಾರ ಕಾಯ್ದೆ, ಆವಾಗ ಸಹಕಾರಿ ಶಾಸನ ಜಾರಿಗೆ ತರಲು ಪ್ರಾಂತಗಳಿಗೆ ಅಧಿಕಾರ ನೀಡಿತು. ಅಂದರೆ ಇದೆಲ್ಲ ಬ್ರಿಟಿಷರ ಕೇಂದ್ರದಲ್ಲಿದ್ದಂಥ, ಅಂದರೆ ಅವರು ಕೈಯಲ್ಲಿತ್ತು. ಇದು ಪ್ರಾಂತಗಳಿಗೂ ಸಹ ಅಧಿಕಾರ ಕೊಡ್ತು ಸಹಕಾರಿ ಸಂಘಗಳ ಸ್ಥಾಪನೆಗೆ. ನೋಡಿ, ಈ 1919ರ ಭಾರತ ಸರ್ಕಾರ ಕಾಯ್ದೆ ಅಥವಾ ಮಾಟೆಂಗೋ ಚೆಲ್ಸ್ಮಟ್ ಕಾಯ್ದೆ ಮೂಲಕ ಈ ಸಹಕಾರಿ ಶಾಸನಗಳು ಪ್ರಾಂತಗಳಿಗೂ ಸಹ ಅಧಿಕಾರ ಕೊಡ್ತು ಈ ಥರ ಸಹಕಾರಿ ಸಂಘಗಳ ಸ್ಥಾಪನೆಗೆ. ಮತ್ತು 1925ರಲ್ಲಿ ಬಾಂಬೆ ಸಹಕಾರಿ ಸಂಘ ರೂಪುಗೊಂಡಿತು. ಯಾಕಂದರೆ ಬಾಂಬೆ ಸಹ ಒಂದು ಪ್ರಾಂತ್ಯ. ಈ ಥರ ಇದಕ್ಕೆ ಸಹ ಬಾಂಬೆ ಸಹಕಾರಿ ಸಂಘ ರೂಪುಗೊಂಡಿತು. ಗಾಂಧೀಜಿಯವರ ಗ್ರಾಮೀಣ ಸಮುದಾಯ ಸಬಲೀಕರಣವು ಸಹಕಾರಿ ತತ್ವಗಳಿಗೆ ಉತ್ತೇಜನ ನೀಡಿತು. ಈ ಗಾಂಧೀಜಿಯವರೇನು ಗ್ರಾಮೀಣ ಸಮುದಾಯ ಸಬಲೀಕರಣಕ್ಕಾಗಿ ಏನು ಇಟ್ಕೊಂಡಿದ್ರು, ಅವ್ರ ತತ್ವ ಸಿದ್ಧಾಂತಗಳು ಈ ಸಹಕಾರಿ ಸಂಘಗಳಿಗೆ ಉತ್ತೇಜನ ನೀಡಿತು. ಹಾಗಾದರೆ ನೋಡೋಣ, ರಾಬರ್ಟ್ ಓವನ್ ಅವರನ್ನು ಏನು ಕರೀತಾರಪ್ಪ ಅಂದ್ರೆ, ರಾಬರ್ಟ್ ಓವನ್ ಅವರನ್ನು ಆಧುನಿಕ ಸಹಕಾರ ಚಳವಳಿಯ ಪಿತಾಮಹ ಅಂತ ಕರೀತಾರೆ. ಭಾರತದಲ್ಲಿ ಯಾರು ಅಂತೇಳಿ ಹಂಗೆ ನೋಡ್ರಿ ಯಾರೂ ಇಲ್ಲ ಅಧಿಕೃತವಾಗಿ, ಬಟ್ ಅವ್ರು ಮಾತ್ರ ಇಲ್ಲ. ಯಾರು ಅಂದರೆ ಹೇಳಿನಲ್ಲ, ಯಾರು? ಫೆಡ್ರಿಕ್ ನಿಕೋಲ್ಸನ್ ಅವರು ಭಾರತದಲ್ಲಿ. ಆದರೆ ಜಾಗತಿಕವಾಗಿ ಆಧುನಿಕ ಸಹಕಾರ ಚಳವಳಿಯ ಜಗತ್ತಿನಲ್ಲಿ ಯಾರಪ್ಪ ಅಂದ್ರೆ ರಾಬರ್ಟ್ ಓವನ್ ಅವರು. ಓಕೆನಾ. ನಂತರ ಸುದ್ದಿಯಲ್ಲಿದೆ ಹಾರ್ಸ್ ಹೇರ್ ವರ್ಮ್ ಅಂತ, ಕುದುರೆ ಕೂದಲಿನ ಲಾಡಿ ಹುಳ. ಇದು ಸುದ್ದಿಯಲ್ಲಿದೆ. ಇತ್ತೀಚೆಗೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಪನ್ನಾ ಟೈಗರ್ ರಿಸರ್ವ್ ಪ್ರದೇಶದಲ್ಲಿ, ಅಂದರೆ ಈ ಪನ್ನಾ ಟೈಗರ್ ರಿಸರ್ವ್ ಪ್ರದೇಶದ ದಕ್ಷಿಣ ವಿಭಾಗದ ಮೋತಿಡಾಲ್ ಅಂತೇಳಿ ಬೀಚ್ ಇದೆಯಲ್ಲಿ, ಮೋತಿಡಾಲ್ ಬೀಚು, ಆ ಪ್ರದೇಶದಲ್ಲಿ ಈ ಕುದುರೆ ಕೂದಲಿನ ಹುಳಗಳು ಅಥವಾ ನೆಮಟೋಮಾರ್ಫ್ ಕಂಡುಕೊಂಡಿದ್ದಾರೆ. ಈ ಕುದುರೆ ಕೂದಲಿನ ಲಾಡಿ ಹುಳಕ್ಕೆ ಇನ್ನೊಂದು ಹೆಸರೇನಂದ್ರೆ ನೆಮಟೋಮಾರ್ಫ್. ಈ ಲಾಡಿ ಹುಳಗಳಪ್ಪ ಯಾಕಂತಂದರೆ ಇದಕ್ಕೇನು ವಿಶೇಷ ಅಂದರೆ, ಗೋರ್ಡಿಯನ್ ಹುಳಗಳು ಎಂದು ಕರೆಯಲ್ಪಡುವ ಈ ಕುದುರೆ ಕೂದಲಿನ ಹುಳಗಳು ನೆಮಟೋಮಾರ್ಫ ವರ್ಗಕ್ಕೆ ಸೇರಿವೆ. ಇದು
ಉದ್ದ 14 ಇಂಚಿದೆ. 14 ಇಂಚಿನ ಉದ್ದ ಅಳತೆ ಹೊಂದಿದೆ. ಬಿಳಿ ಬಣ್ಣದಿಂದ ಹಳದಿ ಬಣ್ಣ, ಇದರ ಕೆಂಪು ಬಣ್ಣ, ಕಪ್ಪು ಬಣ್ಣಕ್ಕೆ ಬದಲಾಗ್ತದೆ. ಒಂದು ಕಂದು ಬಣ್ಣಕ್ಕೆ ಬದಲಾಗ್ತದ, ಬಿಳಿ ಬಣ್ಣದಿಂದ ಹಳದಿ ಬಣ್ಣಕ್ಕೆ, ನಂತರ ಕಂದು ಬಣ್ಣಕ್ಕೆ, ಆಮೇಲೆ ಕಪ್ಪು ಬಣ್ಣಕ್ಕೆ, ಆಮೇಲೆ ಕಪ್ಪು ಬಣ್ಣಕ್ಕೆ ಬದಲಾಗ್ತದೆ ಈ ಲಾಡಿ ಹುಳ. ಇದು ಗಂಟು ಹಾಕಿದ ರಾಶಿಗಳಲ್ಲಿ, ಇದು ನೀರಿನಲ್ಲಿ ಕೊಳೆತ ನೀರಿನಲ್ಲಿ, ಗಂಟು ಹಾಕಿದ ರಾಶಿಗಳಲ್ಲಿ ಕೊಳೆತ ನೀರಿನಲ್ಲಿ, ಗುಂಡಿಗಳಲ್ಲಿ, ಈಜುಕೊಳಗಳಲ್ಲಿ, ಪ್ರಾಣಿಗಳು ಕುಡಿಯುವ ನೀರಿನಲ್ಲಿ, ತೊಟ್ಟಿಯಲ್ಲಿ, ಗೃಹಬಳಕೆ ನೀರು ಸರಬರಾಜುಗಳಂಥ ನೀರಿನ ಮೂಲಗಳಲ್ಲಿ ಕಂಡು ಬರ್ತದೆ. ಅಂದರೆ ಈಗೆಲ್ಲ ಮ್ಯಾಗಿ ತಿಂತಿರಲ್ಲ, ಆ ಥರ ಗಂಟು ಹಾಕಿ ಇದು ಇರ್ತದೆ ಲಾಡಿ ಹುಳ. ಮ್ಯಾಗಿನೇ ಲಾಡಿ ಹುಳ ಅಲ್ಲ, ಮ್ಯಾಗಿ ಥರ ಇರುತ್ತೆ ಅಂತ ಹೇಳಿದೆ. ಇವುಗಳಲ್ಲಿ ವಯಸ್ಕ ಹುಳುಗಳು ಸ್ವತಂತ್ರವಾಗಿ ಬದುಕುತ್ತವೆ. ಇವು ಪರಾವಲಂಬಿಗಳಲ್ಲ. ಇವು ಇನ್ನೊಂದು ಪ್ರಾಣಿಗಳಲ್ಲಿ ಜೀವಿಸೋದಿಲ್ಲ. ಅಂದರೆ ಪರಾವಲಂಬಿಗಳಂದ್ರೆ ಒಂದು ಜೀವಿಯಲ್ಲಿ ಮತ್ತೊಂದು ಜೀವಿಸೋದು, ಇನ್ನೊಂದರ ಆಧಾರವಾಗಿಟ್ಟುಕೊಳ್ಳಲು ಜೀವಿಸುವಳು ಪರಾವಲಂಬಿಗಳು. ಇದು ಪರಾವಲಂಬಿ ಅಲ್ಲ. ಇವುಗಳು ಮಾನವರ ಮತ್ತು ಜಾನುವಾರುಗಳ ಸಾಕು ಪ್ರಾಣಿಗಳ, ಇವು ಪರಾವಲಂಬಿಗಳಲ್ಲ ಅಂತ. ಮಾನವರಲ್ಲಿ ವಾಸಿಸೋದಿಲ್ಲ ಇವು, ಮತ್ತು ಜಾನುವಾರುಗಳಲ್ಲಿರೋದಿಲ್ಲ, ಸಾಕು ಪ್ರಾಣಿಗಳಲ್ಲಿ ಸಹ ಕಂಡುಬರೋದಿಲ್ಲ. ಸಾರ್ವಜನಿಕ ಆರೋಗ್ಯದ ಮೇಲೆ ಅಪಾಯವನ್ನುಂಟು ಮಾಡುವುದಿಲ್ಲ. ಯಾವುದೇ ಸಾರ್ವಜನಿಕರ ಮೇಲೆ ಅಪಾಯವನ್ನು ಕಂಡುಬರೋದಿಲ್ಲ ಇದರಿಂದ. ನಂತರ ಸುದ್ದಿಯಲ್ಲಿರೋದು ಫುಟ್ ಆ್ಯಂಡ್ ಮೌತ್ ಡಿಸೀಸ್ ಅಂತ, ಕಾಲುಬಾಯಿ ರೋಗ. ಕಾಲುಬಾಯಿ ರೋಗದ ಬಗ್ಗೆ ನೋಡೋಣ ಏನಂತ. ಪುಣೆಯ ರಾಜೀವ್ ಗಾಂಧಿ ಪ್ರಾಣಿಶಾಸ್ತ್ರ ಉದ್ಯಾನವನದಲ್ಲಿ ಇತ್ತೀಚೆಗೆ 16 ಚಿಟೆಲ್ಗಳು, ಚಿಟೆಲ್ ಅಂದರೆ ಜಿಂಕೆಗಳು, 16 ಚಿಟೆಲ್ಗಳು ಸಾವನ್ನಪ್ಪಿದ್ದು, ಇವುಗಳು ಈ ಫುಟ್ ಮೌತ್ ಡಿಸೀಸ್ FMD ಕಾಲುಬಾಯಿ ರೋಗದಿಂದ ಬಳಲುತ್ತಿದ್ದವೆಂದು ವರದಿ ದೃಢಪಡಿಸಲಾಗಿದೆ. ಹಾಗಾಗಿ ಈ ಫುಟ್ ಆ್ಯಂಡ್ ಮೌತ್ ಡಿಸೀಸ್ ಸುದ್ದಿಯಲ್ಲಿತ್ತು. ನೋಡ್ಕೊಳ್ಳೋಣ ಇದು ಕುರಿತು. ಇದೊಂದು ಹೆಚ್ಚು ಸಾಂಕ್ರಾಮಿಕ ವೈರಸ್ ಆಗಿದೆ. ಅಂದರೆ ಸಾಂಕ್ರಾಮಿಕ ರೋಗ, ಇದು ಒಂದರಿಂದ ಇನ್ನೊಂದು ಬರ್ತದೆ ಅಂತ ಅರ್ಥ. ದನ, ಕುರಿ, ಮೇಕೆ, ಜಿಂಕೆ, ಒಂಟೆ, ಹಂದಿಗಳು ಸೇರಿದಂತೆ ಎಲ್ಲ ಸೀಳುಗೊರಸುಳ ಅಂದರೆ ಕಾಲುಗಳ ಕುರುಗಳು ಇರ್ತಕ್ಕಂಥ, ಈ ಏನು ಕಾಲುಗಳು ಇರ್ತಾವಲ್ಲ, ಆ ಕಾಲು ಕುರ ಯಾವ ಇರ್ತಾವ ಅಂಥ ಪ್ರಾಣಿಗಳು, ಕುರ ಇರುವ ಪ್ರಾಣಿಗಳಲ್ಲಿ ಕಂಡು ಬರುತ್ತವೆ. ನೋಟ್: ಕುದುರೆಗಳು, ನಾಯಿ, ಬೆಕ್ಕುಗಳಿಗೆ ಬರುವುದಿಲ್ಲ. ಈ ಕುದುರೆಗೂ ಸಹ ಕುರ ಇದ್ರೂ ಸಹ ಕುದುರೆಗೆ ಬರೋದಿಲ್ಲ, ನಾಯಿಗೆ ಬರೋದಿಲ್ಲ, ಬೆಕ್ಕುಗಳಿಗೆ ಬರೋದಿಲ್ಲ. ಇದು ಸಾಂಕ್ರಾಮಿಕ. ಇದು ಸಾಂಪ್ರದಾಯಿಕ ತಳಿಗಳಿಗಿಂತ ತೀವ್ರವಾಗಿ ಸಾಗಣೆ ಮಾಡುವ ಪ್ರಾಣಿಗಳು ಈ ರೋಗಕ್ಕೆ ಅತಿ ಹೆಚ್ಚು ತುತ್ತಾಗುತ್ತವೆ. ಸಾಂಪ್ರದಾಯಿಕ ತಳಿಗಳಿಗಿಂತ ತೀವ್ರವಾಗಿ ಸಾಗಣೆ ಮಾಡುವ ಪ್ರಾಣಿಗಳು ಈ ರೋಗಕ್ಕೆ ತುತ್ತಾಗುತ್ತವೆ. ಯಾವುದು ರೋಗ? FMD. ಓಕೆನಾ? ನೋಟ್: ಇದು ಗಡೆಯಾಚೆಗಿನ ಕಾಯಿಲೆಯಾಗಿದೆ. ಗಡೆಯಾಚಿನ ಪ್ರಾಣಿ ಕಾಯಿಲೆಯಾಗಿದೆ. ಇದು ಜಾನುವಾರುಗಳ ಉತ್ಪಾದನೆಗೆ ತೀವ್ರ ಅಡ್ಡಿಯನ್ನುಂಟು ಮಾಡುತ್ತದೆ. ಇದು ರೋಗ ಯಾವ ಥರ ಹರಡ್ತದೆ ಅಂತ ನೋಡ್ಕೊಂಡು, ರೋಗ ಹರಡುವಿಕೆ ಕುರಿತು ನೋಡೋಣ. ಫುಟ್ ಆ್ಯಂಡ್ ಮೌತ್ ಡಿಸೀಸ್ ವೈರಸ್ ಸೋಂಕಿತ ಪ್ರಾಣಿಗಳ ನೇರ ಸಂಪರ್ಕ ಅಥವಾ ಅವುಗಳ ಸ್ರವಿಸುವ ಮಲವಿಸರ್ಜನೆ, ಹಾಲು, ವೀರ್ಯ ಸೇರಿದಂತೆ ಪರೋಕ್ಷವಾಗಿ ಅಥವಾ ಯಾಂತ್ರಿಕ ವಾಹಕಗಳಿಂದ ಅಥವಾ ಭೂಮಿ ಅಥವಾ ನೀರಿನ ಮೇಲೆ ಗಾಳಿಯ ಚಲನೆಯ ಮೂಲಕ ಈ ರೋಗ ಹರಡುತ್ತದೆ. ಯಾರಾದರೂ ಈ ಕ್ಲಾಸ್ನಲ್ಲಿ ಗ್ರಾಮೀಣ ಪ್ರದೇಶದ ಭಾಗವಹಿಸಿದರೆ ನೀವೆಲ್ಲ ನೋಡಿರ್ತೀರ. ಈ ಎಲ್ಲ ಕುರಗಳಿರ್ತಕ್ಕಂಥ ದನ ಕರುಗಳಲ್ಲಿ ಬಾಯಿಂದ ಜೊಲಿಸೋರೋದು ಲಕ್ಷಣ ಕಂಡು ಬರ್ತದೆ. ಆಮೇಲೆ ಕುರಗಳಲ್ಲಿ ಸಣ್ಣ ಸಣ್ಣ ಈ ಥರ ಡಾಟ್ಗಳು ಬರೋದು, ಅಂದರೆ ಹುಣ್ಣಿನ ಥರ ಕಂಡು ಬರ್ತದೆ. ಅದರಿಂದ ಕಾಲು ಬಾಯಿ ರೋಗ ಅಂತ ಯಾಕೆ ಇರ್ತಾರೆ, ಈ ಕುರದಲ್ಲಿ ಈ ಥರ ಸಣ್ಣ ಸಣ್ಣ ಡಾಟ್ಸ್ಗಳು ಕಂಡು ಬಂದು ಅವು ಹುಣ್ಣಿನ ಥರ ಆಗ್ತವೆ. ಆದ ನಂತರದಲ್ಲಿ ಬಾಯಿಂದ ಜೊಲಿಸೋರೋದು, ಅದು ಯಾವುದೇ ಆಹಾರ ನೀರು ಮುಟ್ಟದಂತೆ ಇರ್ತದೆ ಪ್ರಾಣಿಗಳಲ್ಲಿ. ಈ ಥರ ಲಕ್ಷಣ ಕಂಡು ಬರ್ತಾವೆ. ನೆಕ್ಸ್ಟ್ ಸುದ್ದಿಯಲ್ಲಿದೆ ಡೆಮೊಕ್ರಾಟಿಕ್ ರಿಪಬ್ಲಿಕ್ ಆಫ್ ದ ಕಾಂಗೋ ಅಂತ, DRC. ಇದು ಯಾಕೆ ಸುದ್ದಿಯಲ್ಲಿತ್ತಂದ್ರೆ, ಇಲ್ಲಿ ಒಂದು ಗ್ರೂಪ್ ಸಂಘಟನೆ ಇದೆ M23 ಅಂತ. ಇದು ಅಲ್ಲಿ ಒಂದು ಅಗ್ರಿಮೆಂಟಿಗೆ ಸಹಿ ಹಾಕಿದೆ ಎರಡು, ಅಲ್ಲಿನ ಸರ್ಕಾರ ಮತ್ತು ಇದು. ಹಾಗಾಗಿ ಸುದ್ದಿಯಲ್ಲಿತ್ತು. ನೋಡೋಣ. ಇತ್ತೀಚೆಗೆ ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ ಸರ್ಕಾರವು ಮತ್ತು ಅಲ್ಲಿನ ಬಂಡಾಯ ಗುಂಪು M23 ಇದು ಕತಾರ್ ಮಧ್ಯಸ್ಥಿಕೆ ಮೂಲಕ, ಯಾರು ಮೆಡಿಷನ್ ಮಾಡಿದ್ರೆ ಕತಾರ್ ಮಧ್ಯಸ್ಥಿಕೆ ಮೂಲಕ ಕೆಲವು ತತ್ವಗಳಿಗೆ ಘೋಷಣೆಗೆ ಸಹಿ ಹಾಕಿದವು. ಗ್ರೂಪ್ M23 ಅಂದರೆ ಏನು? ಹಿಂಗಂದ್ರೆ ಏನು M23 ಅಂದ್ರೆ? ಏನಿಲ್ಲ, M ಅಂದ್ರೆ ಮಾರ್ಚು, 23 ಅಂದರೆ ಅದು ಗ್ರೂಪು, 23 ಗುಂಪುಗಳು. ನೋಡೋಣ. M23 ಗ್ರೂಪ್ ಅಂದರೆ, M23 ಅಂದರೆ ಮಾರ್ಚ್ 23ರ ಚಳವಳಿ ಅಂದರ್ಥ. ಅಂದ್ರೆ ಒಂದು ಚಳವಳಿ ನಡೆಯಿತು, ಅದು ಮಾರ್ಚ್ 23ರಿಂದ ಚಳವಳಿ, ಹಾಗಾಗಿ ಅದೇ ಹೆಸರಿಂದ ಇದು ಗ್ರೂಪ್ 23 ಅಂತ ಕರೆದಾರೆ. ಈ ಚಳವಳಿಯು ಡೆಮೊಕ್ರಾಟಿಕ್ ರಿಪಬ್ಲಿಕ್ ಕಾಂಗೋಯಲ್ಲಿ ಸಕ್ರಿಯ ಬಂಡುಕೋರರ ಗುಂಪಾಗಿದೆ. ಇದೊಂದು ಬಂಡುಕೋರರ ಗುಂಪು, ಸಕ್ರಿಯವಾಗಿದೆ ಮತ್ತಿದು.
ಇದು ರುವಾಂಡ ಮತ್ತು ಉಗಾಂಡ ಗಡಿಯಲ್ಲಿ ಇದು ಕ್ಯೂ ಪ್ರಾಂತ್ಯಗಳಲ್ಲಿ ಪ್ರಧಾನವಾಗಿ ಕಾರ್ಯನಿರ್ವಹಿಸುವ ಗುಂಪಾಗಿದೆ. ಉಗಾಂಡ ಅಂತ ಒಂದು, ಉಗಾಂಡ ಮತ್ತು ರುವಾಂಡ ಮತ್ತು ಉಗಾಂಡ ಗಡಿಯಲ್ಲಿ ಕ್ಯೂ ಪ್ರಾಂತ ಅಂತ ಅಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸುವ ಗುಂಪಾಗಿದೆ. M23 ಗುಂಪಿನ ಉದ್ದೇಶ ಏನಂತ ನೋಡೋಣ. M23 ಗುಂಪಿನ ಉದ್ದೇಶ ಏನಂದ್ರೆ ಇದು DRCಯ ಅಂದರೆ ಡೆಮೊಕ್ರಾಟಿಕ್ ರಿಪಬ್ಲಿಕ್ ಕಾಂಗೋನಲ್ಲಿ ಟುಟ್ಸೆ ಅಂತೇಳಿ ಒಂದು ಕಮ್ಯುನಿಟಿ, ಟುಟ್ಸೆ ಅಥವಾ ಟುಟ್ಸಿ ಜನರ ಹಕ್ಕುಗಳನ್ನು ರಕ್ಷಿಸುವುದು. 2009 ಮತ್ತು 2012, 2021ರಲ್ಲಿ ನಡೆದ ಶಾಂತಿ ಸಭೆ ಮತ್ತು ಮಾತುಕತೆಗಳಲ್ಲಿ ಭರವಸೆಗಳನ್ನು ಮುರಿದು ಬಿದ್ದಿವೆ, ಯಾವುದೊಂದು ಈಡೇರಲಿಲ್ಲ ಎಂದು ಈ ಗುಂಪು ವಾದ ಮಾಡ್ತದೆ. ಹಾಗಾಗಿ ಮತ್ತೆ ಶಸ್ತ್ರಾಸ್ತ್ರಗಳನ್ನು ಕೈಗೆತ್ತಿಕೊಳ್ಳುವ ಮೂಲಕ ಏನು ಮಾಡಿತು, ಬಂಡಾಯವನ್ನು ನಡೆಸ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಮತ್ತೆ ಇತ್ತೀಚೆಗೆ ರಿಪಬ್ಲಿಕ್ ಕಾಂಗೋದಲ್ಲಿ M23 ತತ್ವಗಳ ಘೋಷಣೆಗೆ ಕತಾರ್ ಮಧ್ಯಸ್ಥಿಕೆಯಲ್ಲಿ ಸಹಿ ಹಾಕಿದೆ. ಈ M23 ಗುಂಪಿನವರು ಮಾಡಿದ್ರು ಯಾವುದೇ ಒಂದು ಭರವಸೆಗಳು ಈಡೇರಲಿಲ್ಲ. 2009, 2012, 2021ರಲ್ಲಿ ಏನು ಅವರು ಶಾಂತಿ ಮಾತುಕತೆಗಳ ಮುಖ ಸಭೆ ನಡೆಸಿ ಸಹಿ ಹಾಕಿದರೆ ಅವು ಯಾವುವು ಈಡೇರಲಿಲ್ಲ ಅಂತ ಮತ್ತೆ ಶಸ್ತ್ರಾಸ್ತ್ರಗಳನ್ನು ಕೈಗೆತ್ತಿಕೊಳ್ಳುವ ಮೂಲಕ ಬಂಡಾಯವನ್ನು ಎದ್ದೇಳ್ತಾರೆ. ಹಾಗಾಗಿ ಮತ್ತೆ ಈ DRC ಮತ್ತು ಗೌರ್ಮೆಂಟು ಮತ್ತು M23 ಗುಂಪುಗಳು ಕತಾರ್ ಮಧ್ಯಸ್ಥಿಕೆಯಲ್ಲಿ ಮತ್ತೆ ತತ್ವ ಘೋಷಣೆಗೆ ಸಹಿ ಹಾಕಿದವು. ಹಾಗಾಗಿ ಸುದ್ದಿಯಲ್ಲಿತ್ತು. ಈ DRCಯ ರಾಜಧಾನಿ ಯಾವುದಪ್ಪ ಅಂದ್ರೆ, DRC ಫುಲ್ ಫಾರ್ಮ್ ಏನಿದೆ, ಡೆಮೊಕ್ರಾಟಿಕ್ ರಿಪಬ್ಲಿಕ್ ಕಾಂಗೋ ಅಂತ. ಇದರ ರಾಜಧಾನಿ ಕಿನ್ಶಾಸಾ ಅಂತ ಆಗಿದೆ. ಕಿನ್ಶಾಸಾ ನೋಡೋಣ. ಈ ದೇಶದ ಬಗ್ಗೆ ನೋಡೋಣ. ಈ ದೇಶವು ಮಧ್ಯ ಆಫ್ರಿಕಾದಲ್ಲಿದ್ದು ಸಮಭಾಜಕ ವೃತ್ತವು ಹಾದು ಹೋಗುತ್ತದೆ. ಗಡಿ ಏನೇನದಪ್ಪ, ಯಾವೆಲ್ಲ ಗಡಿ ಹೊಂದಿದೆ ಅಂದ್ರೆ ನೋಡಿ, ಅಂಗೋಲಾ, ಕಾಂಗೋ ಗಣರಾಜ್ಯ, ಮಧ್ಯ ಆಫ್ರಿಕಾ ಗಣರಾಜ್ಯ, ದಕ್ಷಿಣ ಸೂಡಾನ್ ಅಂದರೆ ಸೌತ್ ಸೂಡಾನ್, ಉಗಾಂಡ, ರುವಾಂಡ, ಬುರುಂಡಿ, ತಾಂಜೇನಿಯಾ, ಜಾಂಬಿಯಾ ಇವೆಲ್ಲ ಗಡಿ ಹೊಂದಿದೆ. ಓಕೆನಾ. ಮತ್ತು ಜಲಗಡಿ ಏನಂದ್ರೆ ನೈಋತ್ಯಕ್ಕೆ ಅಟ್ಲಾಂಟಿಕ್ಸ್ ಮಹಾಸಾಗರ ಕರಾವಳಿ ಹೊಂದಿದೆ. ಮತ್ತು ಇಲ್ಲಿ ಅತಿ ಎತ್ತರವಾದಂಥ ಪರ್ವತಗಳೆಲ್ಲ ಏನೇನು ಅಂತ ನೋಡೋಣ. ಇಲ್ಲಿ ಪರ್ವತಗಳು, ಇಲ್ಲಿ ಅತಿ ಎತ್ತರದ ಸ್ಥಳವೆಂದರೆ ನವೆಂಬ ಪರ್ವತ ಅಂತ. ಪ್ರಮುಖ ನದಿಗಳು ಯಾವಂದ್ರೆ ಕಾಂಗೋ ನದಿಯರ ಕೇಳಿರ್ತೀರ. ಕಾಂಗೋ ನದಿ ಪ್ರಮುಖ ನದಿಯಾಗಿದೆ. ಇದು ಸಮಭಾಜಕ ವೃತ್ತದ ಮೂಲಕ ಹಾದುಹೋಗ್ತಂತ ಕೇಳಿರಿ. ಸಮಭಾಜಕ ವೃತ್ತದ ಮೂಲಕ ಹಾದುಹೋಗ್ತಂತ ಕೇಳಿರಿ. ಇಲ್ಲಿ ಪ್ರಮುಖ ಪ್ರಸ್ಥಭೂಮಿ ಯಾವುದಪ್ಪ ಅಂದ್ರೆ ಕಟಂಗ, ಸವನ್ನ, ಹುಲ್ಲುಗಾವಲುಗಳಿಂದ ಕೂಡಿದೆ ಇದು ಕಟಂಗ. ಪ್ರಮುಖ ಜ್ವಾಲಾಮುಖಿಗಳು ಯಾವಂದ್ರೆ, ಪ್ರಮುಖ ಜ್ವಾಲಾಮುಖಿಗಳು ಒಂದು ವಿರುಂಗ ಪರ್ವತಗಳಲ್ಲಿ ಸಕ್ರಿಯ ಜ್ವಾಲಾಮುಖಿಯಾಗಿರುವ ಮೌಂಟೇನ್ ನೈರಾಗೊಂಗೋ ಅಂತ. ನಂತರ ಸುದ್ದಿ ತ್ರಯಂಬಕೇಶ್ವರ ಶಿವ ದೇವಾಲಯ ಅಂತ. ಈ ತ್ರಯಂಬಕೇಶ್ವರ ದೇವಾಲಯ ಕಂಡುಬರೋದು ನಾಸಿಕ ಮಹಾರಾಷ್ಟ್ರ ಅಂತ. ನಾಸಿಕ ಮಹಾರಾಷ್ಟ್ರ. ಈ ಗೋದಾವರಿ ನದಿ ಹುಟ್ಟುವ ಸ್ಥಳ ಅಂತ ಹೇಳ್ತೀವಿ, ತ್ರಯಂಬಕೇಶ್ವರ ಅದೇ. ನೋಡೋಣ ಯಾಕೆ ಸುದ್ದಿಯಲ್ಲಿತ್ತು ತ್ರಯಂಬಕೇಶ್ವರ ದೇವಾಲಯ ಅಂದ್ರೆ, ಇತ್ತೀಚೆಗೆ ನಾಸಿಕ್ ಜಿಲ್ಲೆಯ ಗ್ರಾಮೀಣ ಪೊಲೀಸರು ಈ ದೇವಾಲಯದಲ್ಲಿ ದರ್ಶನ ಪಾಸ್ಗಳನ್ನು ಕಾನೂನು ಬಾಹಿರವಾಗಿ ಮಾರುವ ಮಾರುಕಟ್ಟೆ ಬಯಲಿಗೆಳೆದಿದ್ದಾರೆ. ಹಾಗಾಗಿ ಸುದ್ದಿಯಲ್ಲಿತ್ತು. ಅಂದರೆ ಕಾನೂನು ಬಾಹಿರ ಅಂದರೆ ಈಗೆಲ್ಲ ಟಿಕೆಟ್ ಕಾನೂನು ಬಾಹಿರ ಅಂದರೆ ಏನಿಲ್ಲ, ಬ್ಲಾಕ್ ಟಿಕೆಟು. ಈ ಫಿಲ್ಮ್ ಥಿಯೇಟರ್ಗಳೆಲ್ಲ ಬ್ಲಾಕ್ನಾಗ ಸಿಗ್ತಾವಲ್ಲ ಟಿಕೆಟು, ಆ ಥರ ಕಾನೂನು ಬಾಹಿರವಾಗಿ ಮಾರ್ತಿದ್ರು. ಅದನ್ನು ಬಯಲಿಗೆಳೆದಾರೆ ಈ ಪೊಲೀಸರು, ಗ್ರಾಮೀಣ ಪೊಲೀಸರು ನಾಸಿಕ್ದು. ನೋಡೋಣ ಈ ದೇವಾಲಯದ ಕುರಿತು. ಈ ದೇವಾಲಯವು ನಾಸಿಕ್ ನಗರದಿಂದ 28 ಕಿಲೋಮೀಟರ್ ದೂರದಲ್ಲಿದೆ. ಗೋದಾವರಿ ನದಿ ಹರಿಯುವ ಬ್ರಹ್ಮಗಿರಿ ಪರ್ವತದಲ್ಲಿ ಬಳಿ ಕಂಡು ಬರ್ತದೆ. ನಿರ್ಮಿಸಿದವರು ಯಾರಪ್ಪ ಈ ದೇವಾಲಯ ಅಂದ್ರೆ, ಈ ಗೋದಾವರಿ ಹರಿಯುವ ಬ್ರಹ್ಮಗಿರಿ ಪರ್ವತದಲ್ಲಿ ಈ ದೇವಾಲಯ ತ್ರಯಂಬಕೇಶ್ವರ ಕಂಡು ಬರ್ತದೆ. ಈ ತ್ರಯಂಬಕೇಶ್ವರ ದೇವಾಲಯ ಇದು ಶಿವನಿಗೆ ಸಮರ್ಪಿಸಿದಾಗಿದ್ದು, ಇದು ಕಟ್ಟಿದವರು ಯಾರಪ್ಪ ಅಂದ್ರೆ ಮೂರನೇ ಬಾಲಾಜಿ ಬಾಜಿರಾವ್ ಪೇಶ್ವೆ ಅಂತ. ಮೂರನೇ ಬಾಲಾಜಿ ಬಾಜಿರಾವ್ ಪೇಶ್ವೆ ನಿರ್ಮಿಸಿದ 12 ಜ್ಯೋತಿರ್ಲಿಂಗಗಳು ಏನಿದೆಯಲ್ಲ ಅದರಲ್ಲಿ ಇದು ಸಹ ಒಂದಾಗಿದೆ. ಓಕೆನಾ. ವಾಸ್ತುಶಿಲ್ಪ ಹೇಗಿದೆ ಇಲ್ಲಿಂದು ನೋಡೋಣ. ಸಾಂಪ್ರದಾಯಿಕ ಹಿಂದೂ ದೇವಾಲಯ ವಿನ್ಯಾಸದ ಮಿಶ್ರಣವಾಗಿದ್ದು, ವಿಶೇಷವಾಗಿ ಇದು ಹೇಮಪಂಥಿ ಶೈಲಿಯೊಂದಿಗೆ ವಿಶಿಷ್ಟವಾದ ಸ್ಥಳೀಯ ಅಂಶಗಳನ್ನು ಒಳಗೊಂಡಿದೆ. ಅಥವಾ ಇದು ಇನ್ನೊಂದು ನಾಗರ ಶೈಲಿಗೆ ಸಹ ಹೋಲುತ್ತದಂತ. ನೋಡೋಣ. ಪೌರಾಣಿಕ ಕಥೆಗಳು, ದೇವತೆಗಳುಳ್ಳ ಚಿತ್ರ ಸಂಕೀರ್ಣತೆಯ ಕೆತ್ತನೆಗಳಿವೆ ಮತ್ತು ಶಿಲ್ಪಗಳು ಹೊಂದಿವೆ. ಗರ್ಭಗುಡಿಯೊಳಗೆ ಸಾಂಕೇತಿಕ ಪ್ರಾತಿನಿಧಿಗಳಾದ ನೋಡಿ, ಇದೇನದಂದ್ರೆ ಯಾವ ಶೈಲಿ ಅಂತ ಹೇಳ್ತಾರೆ, ಒಂದು ಹೇಮದ ಪಂಥಿ ಅಂತ, ಒಂದು ಹೇಮದ ಪಂಥಿ ಶೈಲಿಯಲ್ಲಿ ಕಂಡು ಬರ್ತದೆ. ಆಮೇಲೆ ನಾಗರ ಶೈಲಿಗೆ ಸಹ ಹೋಲಿಕೆ ಆಗ್ತದೆ. ಇದು ಪೌರಾಣಿಕ ಕಥೆಗಳನ್ನು ಮತ್ತು ದೇವರ ಚಿತ್ರಗಳನ್ನು ಸಂಕೀರ್ಣ ಕೆತ್ತನೆಗಳನ್ನು ಕಂಡುಬರ್ತಾ. ಗರ್ಭಗುಡಿಯೊಳಗೆ ಸಾಂಕೇತಿಕ ಪ್ರಾತಿನಿಧ್ಯಗಳಾದ 3 ಲಿಂಗಗಳ ಉಪಸ್ಥಿತಿಗಳಿದೆ. ಅಂದರೆ ಇಲ್ಲಿ 3 ಲಿಂಗಗಳು ಕಂಡು ಬರ್ತಾವೆ ಇಲ್ಲಿ. ಓಕೆನಾ.
ಇದೊಂದು ವಿಶಿಷ್ಟ ಅಂಶ ಆಗಿದೆ. ಅಂದ್ರೆ 3 ಲಿಂಗಗಳಿರ್ತಕ್ಕಂಥ ಗರ್ಭಗುಡಿ ಹೊಂದಿದೆ. ಇವುಗಳು ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು ಮತ್ತು ಮಹೇಶನನ್ನು ಶಿವನನ್ನು ಪ್ರತಿನಿಧಿಸುತ್ತವೆ. ಬ್ರಹ್ಮ, ವಿಷ್ಣು, ಶಿವನನ್ನು ಪ್ರತಿನಿಧಿಸುವ ಈ ಲಿಂಗಗಳಾಗಿವೆ. ಈ ಇಡೀ ದೇವಾಲಯವು ಕಪ್ಪು ಕಲ್ಲಿನ ಬಳಕೆಯಲ್ಲಿ ಕಟ್ಟಲಾಗಿದೆ. ಇಡೀ ದೇವಾಲಯದ ಶಿಖರವು ಎತ್ತರದ ವೇದಿಕೆಯ ಮೇಲೆ ನಿರ್ಮಿಸಲಾಗಿದೆ. ಕಮಲದ ಆಕಾರದಲ್ಲಿ ಕಲ್ಲಿನ ತಟ್ಟೆಯನ್ನು ಕೆತ್ತಲಾಗಿದೆ. ಗರ್ಭಗೃಹದಲ್ಲದು ದೇವಾಲಯದ ಒಳಭಾಗವಾಗಿದೆ. ಅಂದರೆ ದೇವ್ರದ್ದೇನು ಗರ್ಭಗೃಹ ಅದು ಒಳಭಾಗವಾಗಿದೆ. ಗರ್ಭಗೃಹದ ಮುಂದೆ ಮಂಟಪ ಇರುವ ಸಭಾಂಗಣ ಹೊಂದಿದೆ. 3 ಪ್ರವೇಶ ದ್ವಾರಗಳು ಅಂದರೆ ಏನು ಎಂಟ್ರೆನ್ಸು 3 ಎಂಟ್ರೆನ್ಸ್ ಅವ. ದೇವಾಲಯದ ಗೋಡೆಗಳು ಮತ್ತು ಕಂಬಗಳು ಹಿಂದೂ ದೇವತೆಗಳು, ಹೂಗಳು, ಮಾನವರು, ಪ್ರಾಣಿಗಳಿಂದ ಅಲಂಕರಿಸಲ್ಪಟ್ಟಿದೆ. ಈ ದೇವಾಲಯವು ಎತ್ತರದಲ್ಲಿ ಕನ್ನಡಿಯು ಅಂದರೆ ಈ ದೇವಾಲಯದ ಎತ್ತರದಲ್ಲಿ ಏನದಂದ್ರೆ ಈ ದೇವಾಲಯದ ಎತ್ತರದಲ್ಲಿ ಕನ್ನಡಿ ಸಹ ಅಳವಡಿಸಲಾಗಿದೆ ಅಂತ ದೇವಾಲಯದ ಎತ್ತರದಲ್ಲಿ. ಇದು ಯಾಕೆ ಅಳವಡಿಸಿದ್ರೆ ಭಕ್ತರಿಗೆ ದೇವರ ಪ್ರತಿಬಿಂಬ ಕಾಣಲು ಸಹಾಯ ಮಾಡುತ್ತದೆ ಅಂತ, ಹಾಗಾಗಿ ಇದು ಕನ್ನಡಿ ಇಟ್ಟಿದ್ದಾರಂತಲ್ಲಿ. ಯಾರು ನಿರ್ಮಿಸಿದಾರಂತ ನೋಡಿ ಇನ್ನೊಂದ್ಸಲ. 3ನೇ ಬಾಲಾಜಿ ಬಾಜಿರಾವ್ ಪೇಶ್ವೆ ಅಂತ. ನಂತರ ಸುದ್ದಿಯಲ್ಲಿದೆ ಗ್ಲೋಬಲ್ ಸ್ಪೆಕ್ಸ್ 2030. ಇದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಜಾಗತಿಕ ಉಪಕ್ರಮ ಆರಂಭಿಸಿದೆ. ಜಾಗತಿಕವಾಗಿ ಒಂದು ಇನಿಷಿಯೇಟಿವ್ ಆರಂಭಿಸಿದೆ. ಅದರ ಹೆಸರೇಂದ್ರೆ ಗ್ಲೋಬಲ್ ಸ್ಪೆಕ್ಸ್ ಅಂತ. ಈ ಮೂಲಕ 2030ರ ವೇಳೆಗೆ ಎಲ್ಲರಿಗೂ ಕೈಗೆಟುಕುವ ಕಣ್ಣಿನ ಆರೈಕೆ ಮತ್ತು ಸೇವೆಗಳು ಲಭ್ಯವಾಗುವಂತೆ ಗುರಿ ಹಾಕಿಕೊಂಡಿದೆ. ಅಂದರೂ ಎಲ್ರಿಗೂ ಅವೈಲೇಬಲ್ ಆಗಬೇಕು, ಅಫೋರ್ಡೆಬಲ್ ಇದರಲ್ಲಿ. ಓಕೆನಾ. ನಂತರ 5 ಪ್ರಮುಖ ಕ್ಷೇತ್ರಗಳ ಮೇಲೆ ಈ ಇನಿಷಿಯೇಟಿವ್ ಕೇಂದ್ರೀಕರಿಸಿದ ಉಪಕ್ರಮ ಆಗಿದೆ. ಅಂದ್ರೆ 5 ಪ್ರಮುಖ ಕ್ಷೇತ್ರಗಳ ಮೇಲೆ ಕೇಂದ್ರೀಕರಿಸಿದ ಉಪಕ್ರಮ ಈ ಗ್ಲೋಬಲ್ ಸ್ಪೆಕ್ಸ್ 2030 ಆಗಿದೆ. ಯಾವ್ಯಾವ ಸೇವೆಗಳು ಒದಗಿಸ್ತಂತ ನೋಡೋಣ. ಮೊದಲನೇದಾಗಿ ಸೇವೆಗಳು ಒಂದು ಏನಂದ್ರೆ ವಕ್ರೀಭವನ ಸೇವೆಗಳಿಗೆ ಪ್ರವೇಶ ಸುಧಾರಿಸುವುದು. ಆಮೇಲೆ ಸಿಬ್ಬಂದಿಗಳಂದ್ರೆ ಕಣ್ಣಿನ ಆರೈಕೆ ಸಿಬ್ಬಂದಿ ಸಾಮರ್ಥ್ಯ ಹೆಚ್ಚಿಸುವುದು. ಆಮೇಲೆ ಶಿಕ್ಷಣದಲ್ಲಿ ಕಣ್ಣಿನ ಆರೋಗ್ಯದ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ತರುವುದು. ಆಮೇಲೆ ವೆಚ್ಚ ಕನ್ನಡಕ ಮತ್ತು ಸೇವಾ ವೆಚ್ಚಗಳು ಕಡಿಮೆಗೊಳಿಸುವುದು. ಆಮೇಲೆ ಮುಖ್ಯವಾಗಿ ಕಣ್ಗಾವಲಾಗಿ ದತ್ತಾಂಶ ಸಂಗ್ರಹಣ ಮತ್ತು ಸಂಶೋಧನೆಗೆ ಹೆಚ್ಚಿನ ಒತ್ತು ನೀಡೋದು, ಬಲಪಡಿಸುವುದು. ಈ ಎಲ್ಲ ಈ ಇನಿಷಿಯೇಟಿವ್ ಮೂಲಕ ಕಾರ್ಯಗತಗೊಳಿಸುವ ಕಾರ್ಯಕ್ರಮ ಹಾಕ್ಕೊಂಡಿದೆ. ಯಾವುದು? WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ನಂತರ ಸುದ್ದಿಯಲ್ಲಿದೆ ವೀರ್ ಪರಿವಾರ್ ಸಹಾಯತಾ ಯೋಜನಾ ಅಂತ. ಏನು? ವೀರ್ ಪರಿವಾರ್ ಸಹಾಯತಾ ಯೋಜನಾ ಅಂತ. ಈಗ ಸಂಬಂಧಪಟ್ಟಂತೆ ಏನಂತ ನೋಡಿ, ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಯಾವುದು? ನಾಲ್ಸಾವು ಇತ್ತೀಚೆಗೆ ವೀರ್ ಪರಿವಾರ್ ಸಹಾಯತಾ ಯೋಜನಾ ಪ್ರಾರಂಭಿಸಿದೆ. ಇದು ರಕ್ಷಣಾ ಸಿಬ್ಬಂದಿ ಮತ್ತು ಅವರ ಕುಟುಂಬಗಳಿಗೆ ಕಾನೂನು ಸಹಾಯ ಬಲಪಡಿಸುವ ಗುರಿ ಹೊಂದಿದೆ. ಇದು ರಕ್ಷಣಾ ಸಚಿವಾಲಯದ ಮಾಜಿ ಸೈನಿಕರ ಕಲ್ಯಾಣ ಇಲಾಖೆ ಅಡಿಯಲ್ಲಿ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ನಾಲ್ಸಾ ಮತ್ತು ಕೇಂದ್ರೀಯ ಸೈನಿಕ ಮಂಡಳಿ KSB, ರಾಜ್ಯ ಸೈನಿಕ ಮಂಡಳಿ RSBS ಮತ್ತು ಜಿಲ್ಲಾ ಸೈನಿಕರ ಮಂಡಳಿ ZBS ಗಳ ಜಂಟಿ ಉಪಕ್ರಮ ಇದು ಆಗಿದೆ. ಯಾವುದು? ವೀರ್ ಪರಿವಾರ್ ಸಹಾಯತಾ ಯೋಜನಾ. ಇದರ ಉದ್ದೇಶ ಏನಪ್ಪ ಅಂದರೆ, ಏನು ಉದ್ದೇಶ ಹಾಕೊಂಡದ ಅಂದರೆ, ಇದು ನೋಡಿ, ರಕ್ಷಣಾ ಸಿಬ್ಬಂದಿ, ಮಾಜಿ ಸೈನಿಕರು, ಅವರ ಕುಟುಂಬಗಳಿಗೆ ಉಚಿತ ಮತ್ತು ಸಮರ್ಥ ಕಾನೂನು ಸೇವೆಗಳನ್ನು ಒದಗಿಸುವುದಾಗಿದೆ. ಹಾಗಾದರೆ ನಾಲ್ಸಾ ಅಂದ್ರೇನು? ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ ಅಂತ. ಇದೊಂದು ಶಾಸನಬದ್ಧ ಸಂಸ್ಥೆಯಾಗಿದೆ. ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ 1987ರ ಅಡಿಯಲ್ಲಿ ಇದು ಯಾವಾಗ ಬಂತಂದ್ರೆ 1995ರಲ್ಲಿ ಸ್ಥಾಪಿಸಲಾಯಿತು. ಇದು ಪ್ರಧಾನ ಕಚೇರಿ, ಕೇಂದ್ರ ಕಚೇರಿ ಎಲ್ಲಿದೆ ಅಂದ್ರೆ ನವದೆಹಲಿಯಲ್ಲಿದೆ. ಧ್ಯೇಯ ಏನದಪ್ಪ ಅಂದರೂ ಎಲ್ಲರಿಗೂ ನ್ಯಾಯದ ಪ್ರವೇಶ ಅಥವಾ ನ್ಯಾಯದ ಸೇವೆ ಅಂತ ಇದರ ಧ್ಯೇಯವಾಕ್ಯವಾಗಿದೆ. ಮತ್ತು ಸೇವೆಗಳು ಅಂದರೆ ಕಾನೂನು ಸೇವೆಗಳ ಪ್ರಾಧಿಕಾರ ಕಾಯ್ದೆ 1987ರ ಸೆಕ್ಷನ್ 12ರ ಮೂಲಕ ಅರ್ಹ ವ್ಯಕ್ತಿಗಳಿಗೆ ಕಾನೂನು ಸೇವೆಗಳನ್ನು ನೀಡುವ ಮಾನದಂಡಗಳನ್ನು ಸೂಚಿಸುತ್ತದೆ. ನಂತರ ಸುದ್ದಿಯಲ್ಲಿದೆ ಎಕ್ಸಸೈಸ್ ಡ್ರೋನ್ ಪ್ರಹಾರ ಅಂತ ಒಂದು ವ್ಯಾಯಾಮ ಸುದ್ದಿಯಲ್ಲಿದೆ. ಆ ಸಂಬಂಧಪಟ್ಟಂತೆ ನೋಡ್ಕೊಂಡು ಬರೋಣ. ಭಾರತೀಯ ಸೇನೆ ಇತ್ತೀಚೆಗೆ ಅರುಣಾಚಲ ಪ್ರದೇಶದಲ್ಲಿ ಡ್ರೋನ್ ಪ್ರಹಾರ್ ವ್ಯಾಯಾಮ ನಡೆಸಿತ್ತು. ಈ ಡ್ರೋನ್ ಪ್ರಹಾರ ತಂತ್ರಜ್ಞಾನವನ್ನು ಈ ವ್ಯಾಯಾಮದಲ್ಲಿ
ಡ್ರೋನ್ ಪ್ರಹಾರ್ ಈ ವ್ಯಾಯಾಮದಲ್ಲಿ ಡ್ರೋನ್ ತಂತ್ರಜ್ಞಾನವನ್ನು ಯುದ್ಧಭೂಮಿ ಕಾರ್ಯಾಚರಣೆಗಳಲ್ಲಿ ಸಂಯೋಜಿಸುವುದು ಮತ್ತು ಮೌಲ್ಯೀಕರಿಸುವುದು ಭಾರತೀಯ ಸೇನೆಯ ನಡೆಸುವ ಅತ್ಯಾಧುನಿಕ ಮಿಲಿಟರಿ ವ್ಯಾಯಾಮ ಇದಾಗಿದೆ ಅಥವಾ ಕವಾಯತು ಇದಾಗಿದೆ. ಅಂದ್ರೆ ಡ್ರೋನ್ ತಂತ್ರಜ್ಞಾನ ಮತ್ತು ಯುದ್ಧ ಭೂಮಿಯಲ್ಲಿ ಯಾವ ಥರ ಕಾರ್ಯಾಚರಣೆಗಳನ್ನು ಕೈಗೊಳ್ಳಬೇಕು ಅಂತ ಮತ್ತು ಅದರ ಮೌಲ್ಯೀಕರಿಸುವುದು ಈ ಸೇನೆ ನಡೆಸುವಂಥ ಅತ್ಯಾಧುನಿಕ ಮಿಲಿಟರಿ ವ್ಯಾಯಾಮ ಇದಾಗಿತ್ತು. ಎಲ್ಲಿ ನಡೀತಂದ್ರೆ ಸ್ಥಳ ಇದು ಪೂರ್ವ ಸಿಯಾಂಗ್ ಜಿಲ್ಲೆಯ ರಾಯಾಂಗ್ ಅಂಥೇಳಿ ಪೂರ್ವ ಸಿಯಾಂಗ್ ಜಿಲ್ಲೆಯ ರಾಯಾಂಗ್ ಮಿಲಿಟರಿ ಠಾಣೆಯಲ್ಲಿ ನಡೆಯಿತು. ವಾಸ್ತವಿಕ ಕಾರ್ಯಾಚರಣೆಯ ಪರಿಸ್ಥಿತಿಯಲ್ಲಿ ನಡೆಸಲಾದ ಈ ವ್ಯಾಯಾಮವು ಗುಪ್ತಚರ ಕಣ್ಗಾವಲು ವೀಕ್ಷಣಾ ಕ್ರಮಕ್ಕಾಗಿ ಪರಿಣಾಮಕಾರಿ ಬಳಕೆಯನ್ನು ಮತ್ತು ನೈಜ ಸಮಯದ ಸಂವೇದಕದಿಂದ ಶೂಟರ್ಗೆ ಸಮನ್ವಯ ನಿಖರವಾದ ಗುರಿಯನ್ನು ಪ್ರದರ್ಶಿಸುತ್ತದೆ. ಇದು ಏನಿಲ್ಲ, ಸಿಂಪಲ್ ಆಗಿ ಇದೇನು ಮಾಡ್ತದೆ ಅಂದ್ರೆ ನೋಡಿ, ಈ ವ್ಯಾಯಾಮ ಗುಪ್ತಚರ ಕಣ್ಗಾವಲು ವೀಕ್ಷಣಾ ಕ್ರಮಕ್ಕಾಗಿ ಪರಿಣಾಮಕಾರಿ ಬಳಕೆಯನ್ನು ಮತ್ತು ನೈಜ ಸಮಯದ ಸಂವೇದಕದಿಂದ ಶೂಟರ್ಗಳಿಗೆ ನಿಖರವಾದ ಗುರಿಗಳನ್ನು ಪ್ರದರ್ಶಿಸುತ್ತದೆ. ಹಾಗಾದರೆ ಭಾರತದಲ್ಲಿ ಕಣ್ಗಾವಲು ಡ್ರೋನ್ಗಳು ಏನೇನಿಲ್ಲ ಅಂದ್ರೆ ಕಣ್ಗಾವಲು ಡ್ರೋನ್ಗಳು ಅಂದ್ರೆ ಯಾವ್ಯಾವ ಅಂದ್ರೆ ನೋಡೋಣ. ಒಂದು ಇಸ್ರೇಲ್ನ ಅಂತ ಪಡೆದಂಥ ಒಂದು ಹೆರಾನ್ ಅಂತ, ಆಮೇಲೆ ಸರ್ಚರ್ ಅಂತ, ಆಮೇಲೆ ರುಸ್ತುಮ್ ಅಂತ, ಆಮೇಲೆ ನಿಶಾಂತ್ ಅಂತ, ನೇತ್ರ ಮತ್ತು ಸ್ವಿಚ್ UAV ಅಂತ, ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಅಂತ, ಇವೆಲ್ಲ ಭಾರತದಲ್ಲಿ ಕಣ್ಗಾವಲು ಡ್ರೋನ್ಗಳಾಗಿದೆ. ಆಮೇಲೆ ಮಿಲಿಟರಿಗಳು ಅಂದರೆ ಆರ್ಮ್ಡ್ ಡ್ರೋನ್ಗಳು, ಸಶಸ್ತ್ರ ಡ್ರೋನ್ಗಳು ಯಾವ ಅಂದ್ರೆ ನೋಡ್ಕೊಂಡು ಬರೋಣ. ಸಶಸ್ತ್ರ ಡ್ರೋನ್ಗಳು ಯಾವ ಅಂದ್ರೆ ನೋಡಿ, ಒಂದು MQ-9B ಸಿ ಗಾರ್ಡಿಯನ್ ಅಂತ, ಇದು USA ಇಂದ ಪಡೆಯಲಾಗಿದ್ದು ಭಾರತದಲ್ಲಿ ಸೇವೆ ಸಲ್ಲಿಸಿದೆ. FCV ಆ್ಯಂಟಿ ಟ್ಯಾಂಕ್ ಡ್ರೋನ್ ಇದೆ, ಇದು ಭಾರತದಾಗಿದೆ, ಸ್ಥಳೀಯವಾಗಿ ಇಂಡಿಜಿನಿಯಸ್ಸು. ಮತ್ತು ಹರೋಪ್ ಅಂತಿದೆ, ಇದು ಇಸ್ರೇಲ್ ಮೂಲಕ ಪಡೆದಿದ್ದು. DRDO ಘಟಕ್ ಅಂತ, ಇದು ಇಂಡಿಜಿನಿಯಸ್ಸು. DRDO ಅಭ್ಯಾಸ ಅಂತ, ಇದು ಇಂಡಿಜಿನಿಯಸ್ ಆಗಿ ಅಭಿವೃದ್ಧಿಪಡಿಸಿದಂತಹ ಸಶಸ್ತ್ರ ಡ್ರೋನ್ಗಳಾಗಿವೆ. ನಂತರ ಸುದ್ದಿಯಲ್ಲಿದೆ ಸಿಸ್ಟಮ್ ಫಾರ್ ಪೆನ್ಷನ್ ಅಡ್ಮಿನಿಸ್ಟ್ರೇಷನ್ ಪರಿಚಯಿಸಿದಂತ ಅಂದ್ರೆ ಈ ಸಿಸ್ಟಮ್ ಪೆನ್ಷನ್ಸ್ ಅಡ್ಮಿನಿಸ್ಟ್ರೇಷನ್ ಪರಿಚಯಿಸಿದಂಥ ಉಪಕ್ರಮವಾದ ಒಂದು ಯಾವುದಪ್ಪ ಅಂದ್ರೆ ಒಂದು ರಕ್ಷಾ ಅಂತ, ಇನ್ನೊಂದು ಸ್ಪರ್ಶ ಅಂತ. ಇವೆರಡು ಏನು ಮಾಡ್ತಂದ್ರೆ ಈ ಎರಡೂ ಉಪಕ್ರಮಗಳು ರಕ್ಷಣಾ ಸಿಬ್ಬಂದಿಗಳಿಗೆ ಪಿಂಚಣಿ ಮಂಜೂರಾತಿ ಮತ್ತು ವಿತರಣಾ ಕಾರ್ಯ ನಿರ್ವಹಿಸುತ್ತವೆ. ಯಾವುದು ರಕ್ಷೆ ಮತ್ತು ಸ್ಪರ್ಶ ಅಂತ. ರಕ್ಷಣಾ ಸಿಬ್ಬಂದಿಗಳಿಗೆ ಪಿಂಚಣಿ ಮತ್ತು ಮಂಜೂರಾತಿ ಮತ್ತು ವಿತರಣೆ ಇದ್ರ ಕುರಿತು ಸೇವೆ ಮಾಡ್ತಂತ. ಸುದ್ದಿಯಲ್ಲಿ ಯಾಕಿತ್ತು ನೋಡೋಣ. ಸ್ಪರ್ಶವು ತಮ್ಮ ತೊಂದರೆಗಳನ್ನು ಇನ್ನಷ್ಟು ಹೆಚ್ಚಿಸಿದೆ ಎಂದು ಅನೇಕ ಮಾಜಿ ಸೈನಿಕರು ತಮ್ಮ ಅಳಲು ಅಥವಾ ತೊಳಲಾಟವನ್ನು ಹಂಚಿಕೊಂಡಿದ್ದಾರೆ. ಯಾವಾಗಿದು ಜಾರಿಗೆ ಬಂದಿತ್ತು ಈ ಉಪಕ್ರಮ ಅಂದ್ರೆ 2020ರಲ್ಲಿ ಆರಂಭಿಸಲಾದ ರಕ್ಷಣಾ ಸಚಿವಾಲಯದ ಡಿಜಿಟಲ್ ಇಂಡಿಯಾ ಉಪಕ್ರಮವಾಗಿದ್ದು, ರಕ್ಷಣಾ ಸಿಬ್ಬಂದಿಗಳಿಗೆ ಪಿಂಚಣಿ ಮಂಜೂರು ಮಾಡುವುದು ಮತ್ತು ವಿತರಣೆ ಸೇರಿದಂತೆ ರಕ್ಷಣಾ ಪಿಂಚಣಿಗಳನ್ನು ಸುವ್ಯವಸ್ಥಿತಗೊಳಿಸುವುದು ಮತ್ತು ನಿರ್ವಹಿಸುವುದು ಪಾರದರ್ಶಕ, ಪರಿಣಾಮಕಾರಿಯಾಗಿ ಇದು ಪರಿಹಾರ ಒದಗಿಸುವ ಗುರಿ ಹೊಂದಿತ್ತು. ಈ ಸ್ಪರ್ಶ ಸೇವೆಯು ಸುಗಮಗೊಳಿಸಬೇಕಾಗಿತ್ತು, ಆದರೆ ಇದರಿಂದ ಅನೇಕ ತೊಂದರೆಗಳಾಗ್ತಿದ್ದಾವೆ ಅಂತ ಮಾಜಿ ಸೈನಿಕರು ಈ ತಮ್ಮ ಅಳಲಾಟನ ತೋಡಿಕೊಂಡಿದ್ದಾರೆ. ಹಾಗಾಗಿ ಸುದ್ದಿಯಲ್ಲಿತ್ತು. ನಂತರ ಸುದ್ದಿಯಲ್ಲಿದೆ ನೋಡಿ, ಎಕ್ಸಸೈಸ್ ಬೋಲ್ಡ್ ಕುರುಕ್ಷೇತ್ರ 2025 ಅಂತ ಸುದ್ದಿಯಲ್ಲಿದೆ, ನೋಡ್ಕೊಂಡು ಬರೋಣ. 14ನೇ ಆವೃತ್ತಿಯ ಎಕ್ಸಸೈಸ್ ಬೋಲ್ಡ್ ಕುರುಕ್ಷೇತ್ರ 2025 ರಾಜಸ್ಥಾನದ ಜೋಧ್ಪುರದಲ್ಲಿ ಆರಂಭವಾಗಲಿದ್ದು ಆಗಸ್ಟ್ 4, 2025 ನಡೆಯಲಿದೆ. ಈ ವ್ಯಾಯಾಮವು ಭಾರತ ಮತ್ತು ಸಿಂಗಾಪುರ್ ನಡುವೆ ನಡೆಸಲಾದ ಜಂಟಿ ಮಿಲಿಟರಿ ವ್ಯಾಯಾಮ ಆಗಿದೆ. ಮೊದಲಿಗೆ 2025ರಲ್ಲಿ ನಡೆಸಲಾಗಿದೆ ಇದೆ. ಈ ವ್ಯಾಯಾಮವು ಟೇಬಲ್ ಟಾಪ್ ವ್ಯಾಯಾಮ ಮತ್ತು ಕಂಪ್ಯೂಟರ್ ಆಧಾರಿತ ಯುದ್ಧವು ಯಾಂತ್ರಿಕ ಯುದ್ಧಕ್ಕಾಗಿ ಕಾರ್ಯಾಚರಣೆಯ ಕಾರ್ಯವಿಧಾನವನ್ನು ಮೌಲ್ಯೀಕರಿಸುವ ಗುರಿ ಈ ವ್ಯಾಯಾಮ ಹೊಂದಿದೆ. ಅಂದ್ರೆ ಇದು ಜಂಟಿ ಮಿಲಿಟರಿ ವ್ಯಾಯಾಮ ಆಗಿದೆ ಇಂಡಿಯಾ ಮತ್ತು ಸಿಂಗಾಪುರ್ದು. ಉದ್ದೇಶ ಏನು ಒಳಗೊಂಡದ ಇದು ಉದ್ದೇಶ ಅಂದ್ರೆ ಉದ್ದೇಶವು ವಿಶ್ವಸಂಸ್ಥೆಯ ಆದೇಶದಡಿಯಲ್ಲಿ ಎರಡೂ ಸೇನೆಗಳ ಪರಸ್ಪರ ಕಾರ್ಯ ಸಾಧ್ಯತೆಯ ಜಂಟಿ ತರಬೇತಿ ಸಾಮರ್ಥ್ಯಗಳನ್ನು ಹೆಚ್ಚಿಸುವುದು, ಇದರಿಂದಾಗಿ ದ್ವಿಪಕ್ಷೀಯ ರಕ್ಷಣಾ ಸಹಕಾರವನ್ನು ಬಲಪಡಿಸುವುದಾಗಿದೆ. ಸುದ್ದಿಯಲ್ಲಿರುವುದು ಟ್ರೇಸರ್ ಮಿಷನ್ ಇದು ಸುದ್ದಿಯಲ್ಲಿದೆ. ಇದು ಇತ್ತೀಚೆಗೆ ಕಾಂತೀಯ ಮರುಸಂಪರ್ಕ ಮತ್ತು ಸೌರ ಚಟುವಟಿಕೆಯು ಭೂಮಿಯ ಸಮೀಪದ ವಾತಾವರಣದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ಅಧ್ಯಯನ ನಡೆಸಲು
ನಾಸಾವು ಟ್ರೇಸರ್ ಎಂಬ ಅವಳಿ ಉಪಗ್ರಹ ಉಡಾವಣೆ ನಡೆಸಿದೆ. ಹಾಗಾಗಿ ಸುದ್ದಿಯಲ್ಲಿತ್ತು. ಇದು ಟ್ರೇಸರ್ ಮಿಷನ್ ಅನ್ನೋದು ಏನಿಲ್ಲ, ಇದೊಂದು ಸ್ಯಾಟಲೈಟ್ ಅದ. ಇದು ಏನು ಅಧ್ಯಯನ ಮಾಡತ್ತಾರಂದ್ರೆ ಸೌರ ಚಟುವಟಿಕೆಗಳು, ಕಾಂತೀಯ ಮರು ಸಂಪರ್ಕ ಯಾವ ಥರ ಭೂಮಿಯ ಸಮೀಪ ವಾತಾವರಣದ ಮೇಲೆ ಪರಿಣಾಮ ಬೀರುತ್ತಂತ ಅಧ್ಯಯನ ನಡೆಸ್ಲಕ್ಕ ಇದು ನಾಸಾ ಕೈಗೊಂಡಂಥ ಒಂದು ಟ್ರೇಸರ್ ಮಿಷನ್ ಆಗಿದೆ, ಟ್ರೇಸರ್ ಸ್ಯಾಟಲೈಟ್ ಮಿಷನ್. ಸೊ ಈ ಈ ಅವಳಿ ಉಪಗ್ರಹ ವ್ಯವಸ್ಥೆಯು ಸೌರ ಮಾರುತ, ನಿರಂತರ ಹರಿವು ಮತ್ತು ಸೂರ್ಯನಿಂದ ಹರಿಯುವ ಚಾರ್ಜ್ಡ್ ಕಣಗಳು ಅಧ್ಯಯನ ಮಾಡುವುದು ಹಾಗೂ ಭೂಮಿಯ ಕಾಂತೀಯ ಗುರಾಣಿಯೊಂದಿಗೆ ಸಂವಹನ ನಡೆಸುತ್ತವೆ. ಇದನ್ನು ಮ್ಯಾಗ್ನೆಟೋಸ್ಫಿಯರ್ ಎಂದು ಕರೆಯುತ್ತಾರೆ. ಏನಿಲ್ಲ, ಟ್ರೇಸರ್ ಮಿಷನ್ ಯಾವುದಕ್ಕೆ ಸಂಬಂಧಪಟ್ಟಂತ ನಾಸಾ, ಅಷ್ಟು ನೆನ್ಪಿಟ್ಕೊರಿ. ಟ್ರೇಸರ್ ಅನ್ನೋ ಏನದ ಉಪಗ್ರಹ ಅಂತೇಳಿ ನೆನ್ಪಿಟ್ಕೊಳ್ಳಿ, ಆಯಿತು. ಟ್ರೇಸರು ನಾಸಾ ಉಡಾಯಿಸಿದಂಥ ಉಪಗ್ರಹ. ನಂತರ ಸುದ್ದಿಯಲ್ಲಿದೆ ವರ್ಲ್ಡ್ ಫುಡ್ ಇಂಡಿಯಾ ಅಂತ ಸುದ್ದಿಯಲ್ಲಿದೆ. ವರ್ಲ್ಡ್ ಫುಡ್ ಇಂಡಿಯಾ ಸುದ್ದಿಯಲ್ಲಿತ್ತು. ಯಾಕಂದ್ರೆ ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ಸಚಿವಾಲಯವು ನವದೆಹಲಿಯ ಭಾರತ್ ಮಂಟಪದಲ್ಲಿ 4ನೇ ಆವೃತ್ತಿಯ ವಿಶ್ವ ಆಹಾರ ಭಾರತವನ್ನು ಸೆಪ್ಟೆಂಬರ್ 25ರಿಂದ ಆರಂಭಗೊಳ್ಳಲಿದೆ. ಹಾಗಾಗಿ ಸುದ್ದಿಯಲ್ಲಿತ್ತು. ಇದರ ಧ್ಯೇಯ ಏನದಂದ್ರೆ ನೋಡಿ, ಪ್ರೊಸೆಸಿಂಗ್ ಫಾರ್ ಪ್ರಾಸ್ಪರಿಟಿ ಅಂತ, ಸಮೃದ್ಧಿಗಾಗಿ ಇದು ಸಂಸ್ಕರಣೆ ಅಂತ. ವಿಶ್ವ ಆಹಾರ ಭಾರತ ಅಂದರೆ ಏನು, ಇದಕ್ಕೆ ಸಂಬಂಧಪಟ್ಟಂತೆ ಏನಂತ ತಿಳ್ಕೊಳ್ಳೋಣ. ಮೊದಲ ಆವೃತ್ತಿ ಯಾವಾಗೈತೆ ಅಂದರೆ 2017ರಲ್ಲಿ ಮೊದಲಿಗೆ ನಡೀತು. ದ್ವಿತೀಯ ಆವೃತ್ತಿ 2023ರಲ್ಲಿ ನಡೀತು. ತೃತೀಯ ಆವೃತ್ತಿ 2024 ನಡೀತು. ಪ್ರಸ್ತುತ 4ನೇ ಆವೃತ್ತಿಯ 2025ರ ಸೆಪ್ಟೆಂಬರ್ ತಿಂಗಳ 25ನೇ ತಾರೀಕಿನಿಂದ ಆರಂಭಗೊಳ್ಳಲಿದೆ. ಯಾವುದು? ವರ್ಲ್ಡ್ ಫುಡ್ ಇಂಡಿಯಾ ಕಾರ್ಯಕ್ರಮ. ವರ್ಲ್ಡ್ ಫುಡ್ ಇಂಡಿಯಾ ಭಾರತದ ಅಭಿವೃದ್ಧಿ ಹೊಂದುತ್ತಿರುವ ಆಹಾರ ಆರ್ಥಿಕತೆಗೆ ಪ್ರಮುಖ ದ್ವಾರವಾಗಿ ಕಾರ್ಯನಿರ್ವಹಿಸುತ್ತದೆ. ಸಂಸ್ಕರಣೆ, ಪ್ಯಾಕೇಜಿಂಗ್, ಲಾಜಿಸ್ಟಿಕ್ ತಂತ್ರಜ್ಞಾನವು ಒಂದೇ ವೇದಿಕೆ ಅಡಿಯಲ್ಲಿ ಒಟ್ಟುಗೂಡಿಸುತ್ತದೆ. ಏನಂದ್ರೆ ನೋಡಿ, ಸಂಸ್ಕರಣೆ, ಪ್ಯಾಕೇಜಿಂಗ್, ಲಾಜಿಸ್ಟಿಕ್ ತಂತ್ರಜ್ಞಾನವನ್ನು ಒಂದೇ ವೇದಿಕೆಯಲ್ಲಿ ಒಟ್ಟುಗೂಡಿಸುತ್ತದೆ. ಭಾರತ ಸರ್ಕಾರದ ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ಸಚಿವಾಲಯ ಆಯೋಜಿಸಿದೆ. ಅಂದ್ರೆ ಯಾವ ಸಚಿವಾಲಯ ಅಂದ್ರೆ ಈ ಭಾರತ ಸರ್ಕಾರದ ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ಸಚಿವಾಲಯ ಕೃಷಿ ಸಮೃದ್ಧ ಪ್ರದೇಶಗಳಲ್ಲಿ ಅಗತ್ಯ ಉಪಯುಕ್ತತೆಗಳು ಮತ್ತು ಸಾಮಾನ್ಯ ಸಂಸ್ಕರಣಾ ಸೌಲಭ್ಯಗಳನ್ನು ಹೊಂದಿರುವ ಮೆಗಾ ಆಹಾರ ಫುಡ್ ಪಾರ್ಕ್ಗಳನ್ನು ಸ್ಥಾಪಿಸಲಾಗುತ್ತದೆ ಮತ್ತು ಉದ್ಯಮಗಳಿಗೆ ಪ್ಲಗ್ ಆ್ಯಂಡ್ ಪ್ಲೇ ಮಾದರಿ ಒದಗಿಸುತ್ತದೆ. ಪ್ಲಗ್ ಆ್ಯಂಡ್ ಪ್ಲೇ ಮಾದರಿಯನ್ನು ಒದಗಿಸುತ್ತದೆ ಯಾರಿಗೆ? ಉದ್ಯಮಗಳಿಗೆ. ನಂತರ ಸುದ್ದಿಯಲ್ಲಿದೆ ಬೈತರಾಣಿ ನದಿ ಅಂತ, ಬೈತರಾಣಿ ರಿವರ್ ಸುದ್ದಿಯಲ್ಲಿದೆ. ಇದು ಬೈತರಾಣಿ ನದಿಯು ಅಪಾಯ ಮಟ್ಟ ಮೀರಿ ಹರಿಯುತ್ತಿದ್ದು ಇತ್ತೀಚೆಗೆ ಒಡಿಸ್ಸಾದ ಇದು ಭದ್ರಕ್ ಜಿಲ್ಲೆಯಾದ್ಯಂತ ತಗ್ಗು ಪ್ರದೇಶಗಳು ಪ್ರವಾಹಕ್ಕೆ ಸಿಲುಕಿವೆ. ಹಾಗಾಗಿ ಸುದ್ದಿಯಲ್ಲಿತ್ತು. ಹೋಲಿಸಿದಾಗ ಭದ್ರಕ್ ಡಿಸ್ಟಿಕ್ನಲ್ಲಿ ಇದು ಪ್ರವಾಹ ಮಟ್ಟ ಕಂಡುಬಂದದ. ಹಾಗಾಗಿ ಸುದ್ದಿಯಲ್ಲಿತ್ತು. ಬೈತರಾಣಿ ನದಿ ಇದು ಯಾಕೆ ಸುದ್ದಿಯಲ್ಲಿತ್ತು ನೋಡೋಣ. ಇದು ಕಿಯೋಂಜರ್ ಜಿಲ್ಲೆಯ ಗೋನಾಸಿಕ ಗ್ರಾಮದಲ್ಲಿ ಹುಟ್ಟುತ್ತದೆ. ಎಲ್ಲಿ? ಕಿಯೋಂಜರ್ ಜಿಲ್ಲೆದಾಗ ಹುಟ್ಟುತ್ತದೆ. ಗ್ರಾಮ ಯಾವುದು? ಗೋನಾಸಿಕ ಗ್ರಾಮದಲ್ಲಿ ಈ ಬೈತರಾಣಿ ನದಿ ಹುಟ್ಟುತ್ತದೆ. ಇದು ಏಟು ಉದ್ದ ಅಂದ್ರೆ 365 ಕಿಲೋಮೀಟರ್ ಅದ. ಮತ್ತು ಉಪನದಿಗಳು ಯಾವಂದ್ರೆ ಸಾಲಂಡಿ ಮತ್ತು ಮತೈ ಹೊಂದಿದ್ದು, ಮತ್ತು ಇದಕ್ಕೆ ಹೊರತಾಗಿಯೂ ಸಹ ಗಹಿರ, ಡಿಯೋ ಮತ್ತು ಕಂಝರಿ, ಸಿರಿ ಮತ್ತು ಕುಕುರ್ಕಟ ಅಂಥೇಳಿ ಈ ಇಷ್ಟೊಂದು ಉಪನದಿಗಳು ಹೊಂದಿದೆ. ಸಾಲಂಡಿ, ಮತ್ತೈ, ಗಹಿರ, ಡಿಯೋ, ಕಂಝರಿ, ಸಿರಿ, ಕುಕುರ್ಕಟ ಅಂಥೇಳಿ ಇಷ್ಟು ಉಪನದಿಗಳು ಬೈತರಾಣಿಗೆ ಇವೆ. ಈ ಬೈತರಾಣಿ ನದಿಯು ಮುಂದೆ ಹರಿದು ಚಂದಬಲ ದಮ್ರ ಮುಖಜ ಭೂಮಿಯಲ್ಲಿ ಬ್ರಹ್ಮಿಣಿ ಅಂತ ಈ ಬ್ರಹ್ಮಿಣಿ ಅಣೆಕಟ್ಟು ಅಥವಾ ಬ್ರಹ್ಮಿಣಿ ನದಿಯನ್ನು ಸೇರುತ್ತದೆ. ಯಾವುದು? ಈ ಬೈತರಾಣಿ ನದಿ ಯಾವುದಕ್ಕೆ ಮುಂದೆ ಹೋಗಿ ಯಾವ ನದಿ ಸೇರ್ತದೆ? ಬ್ರಹ್ಮಿಣಿ ನದಿಗೆ ಸೇರ್ಕೋತದೆ. ಇದಕ್ಕೆಲ್ಲ ಯಾವ ಅಣೆಕಟ್ಟವ ಅಂದ್ರೆ ಸಿಂಗನಾಲಿ ಅಣೆಕಟ್ಟು ಈ ಬೈತರಾಣಿ ನದಿಗೆ ಇದೆ. ಈ ನದಿಯು ಭೌಗೋಳಿಕವಾಗಿ ಇತರ ನದಿಗಳಿಂದ ಸುತ್ತುವರೆದಿದೆ. ಯಾವ್ಯಾವ ನದಿಗಳೆಲ್ಲ ಈ ಬೈತರಾಣಿಗೆ ಸುತ್ತುವರೆದವ ಅಂದ್ರೆ ನೋಡಿ, ಪೂರ್ವಕ್ಕ ಸುವರ್ಣರೇಖಾದ, ಉತ್ತರಕ್ಕ ಇದು ಬುರ್ಹಾ ಬಲಾಂಗ್ ಅಂತ ಈ ನದಿ ಇದೆ ಉತ್ತರಕ್ಕೆ. ದಕ್ಷಿಣಕ್ಕೆ ಮತ್ತು ಪಶ್ಚಿಮಕ್ಕೆ ಬ್ರಹ್ಮಿಣಿ ನದಿ ಅದ. ಈ ಬ್ರಹ್ಮಿಣಿ ನದಿಗೆ ಸೇರ್ಕೋತದೆ ಯಾವುದು? ಈ ಬೈತರಾಣಿ ನದಿ ಹರ್ಕೊಂತ ಮುಂದೋಗಿ ಬೈತರಾಣಿ ನದಿ ಸೇರ್ತದೆ. ಅಂತಿಮವಾಗಿ ಕೊನೆಗೆ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಬಂಗಾಳ ಕೊಲ್ಲಿ ಸಮುದ್ರಕ್ಕೆ ಹೋಗಿ ಸೇರ್ಕೊಂತದ್ದು ಅಂತಿಮವಾಗಿ. ನಂತರ ಸುದ್ದಿಯಲ್ಲಿದೆ ಗೌರಿ ಫೆಸ್ಟಿವಲ್. ಇದು ರಾಜಸ್ಥಾನದ ಮೇವರ್ನಲ್ಲಿ
ಇದು ಆಚರಿಸಲಾಗುತ್ತದೆ. ಪ್ರತಿ ವರ್ಷ ಮೇವಾರದ ಭಿಲ್ ಬುಡಕಟ್ಟು ಸಮುದಾಯವು ಗೌರಿ ಎಂಬ 40 ದಿನಗಳ ಆಚರಣೆಯನ್ನು ಕೈಗೊಳ್ಳುತ್ತದೆ. ಗೌರಿ ಫೆಸ್ಟಿವಲ್ ಬಗ್ಗೆ ನೋಡೋಣ. ಗೌರಿ ಉತ್ಸವ ಇದು ಭೀಲ್ ಸಮುದಾಯ ಆಚರಿಸ್ತದೆ. ಮೇವಾರ ರಾಜಸ್ಥಾನದಲ್ಲಿ ಮೇವಾರ ಅಂತ ಅಲ್ಲಿ ಆಚರಿಸ್ತಾರೆ. 40 ದಿನಗಳ ಹಬ್ಬವಿದು. ನೃತ್ಯ ಮತ್ತು ನಾಟಕ ಪ್ರದರ್ಶನ ನಡೆಯುತ್ತವೆ. ಶಿವನ ಮಹಿಮೆ ಮತ್ತು ರಾಕ್ಷಸ ಭಸ್ಮಾಸುರನ ಕಥೆಯಾಧಾರಿತ ಈ ನಾಟಕ ನೃತ್ಯಗಳು ನಡೆಯುತ್ತವೆ. ಈ ಹಬ್ಬದಲ್ಲಿ ಏನಪ್ಪ ಅಂದ್ರೆ ಒಂದು ಕುಟ್ಕಾಡಿಯ ಎಂಬ ಪಾತ್ರವು ವಿಶೇಷವಾಗಿ ಅದು ಮಹತ್ವ ಪಡೆದಿದೆ. ಕುಟ್ಕಾಡಿಯ ಪಾತ್ರಗಳು ಕೇವಲ ಪುರುಷರು ಮಾತ್ರ ಭಾಗವಹಿಸುತ್ತಾರೆ. ಅಂದರೆ ಈ ನಾಟಕ ನೃತ್ಯಗಳಲ್ಲಿ ಕೇವಲ ಪುರುಷರು ಮಾತ್ರ ಭಾಗವಹಿಸ್ತಾರೆ. ಐತಿಹಾಸಿಕವಾಗಿ ಈ ನೃತ್ಯವು 3ನೇ ಮತ್ತು 4ನೇ ಶತಮಾನದಿಂದಲೂ ಅಸ್ತಿತ್ವದಲ್ಲಿದ್ದು, ಗುಜರಾತಿನ ಆಡಳಿತಗಾರ ಯಾರಪ್ಪ ಅಂದ್ರೆ ಗುಜರಾತಿನ ಆಡಳಿತಗಾರ ಸಿದ್ದರಾಜ್ ಜೈಸಿಂಗ್ ಅಂತ ಇವರ ಕಾಲದಲ್ಲಿ ಈ ಪ್ರಚಲಿತವಾಗಿತ್ತು. ಯಾವುದು ಈ ಹಬ್ಬ. ನೋಟ್ ಏನಪ್ಪ ಅಂದ್ರೆ ರಾಜಸ್ಥಾನದ ಪ್ರಸಿದ್ಧ ಜಾನಪದ ರಂಗಭೂಮಿ ಯಾವುದಂದ್ರೆ ಇದು ಹೇಲಾ ಬಯೋಲ್ ಅಂಥೇಳಿ. ಬಯೋಲ್ ಅಲ್ಲ, ಖಯೋಲ್ ದಂಗಲ್. ಹೇಲಾ ಬಯೋಲ್ ದಂಗಲ್ ಅಂತ ಕರ್ನಾಟಕ ಪ್ರಸಿದ್ಧ ಜಾನಪದ ರಂಗಭೂಮಿ ಯಾವ್ದಂದ್ರೆ ಯಕ್ಷಗಾನ. ರಾಜಸ್ಥಾನದ ಪ್ರಸಿದ್ಧ ಜಾನಪದ ರಂಗಭೂಮಿ ಯಾವ್ದಂದ್ರೆ ಹೇಲಾ ಖಯೋಲ್ ದಂಗಲ್. ಕರ್ನಾಟಕದ ಜಾನಪದ ರಂಗಭೂಮಿ ಯಾವುದಂದ್ರೆ ಯಕ್ಷಗಾನ. ನೋಡಿ, ಇಲ್ಲಿ ರಾಮಾಯಣ ಮತ್ತು ಮಹಾಭಾರತ ಆಧಾರಿತ ಕಥೆಗಳು ಒಳಗೊಂಡಿದ್ರೆ ಈ ಏನು ನಾವು ಹಬ್ಬ ನೋಡ್ತಿದ್ದಲ್ಲ, ಇದು ಗಾವಾರಿ ಫೆಸ್ಟಿವಲ್ನಲ್ಲಿ ಇದು ಆಲ್ಮೋಸ್ಟ್ ಏನೋ ಶಿವನ ಮತ್ತು ಭಸ್ಮಾಸುರನ ಕಥೆ ಆಧಾರಿತವಾಗಿದೆ. ಅಲ್ಲಿ ರಂಗಭೂಮಿ ಯಾವುದು ಜಾನಪದ ರಂಗಭೂಮಿ ಅಂದರೆ ಹೇಲಾ ಖಯೋಲ್ ದಂಗಲ್. ಓಕೆನಾ. ನೆಕ್ಸ್ಟ್ ಸುದ್ದಿಯಲ್ಲಿದೆ ಬೃಹದೇಶ್ವರ ಟೆಂಪಲ್ ಸುದ್ದಿಯಲ್ಲಿದೆ, ನೋಡ್ಕೊಂಡು ಬರೋಣ. ಈ ಬೃಹದೇಶ್ವರ ಟೆಂಪಲ್ ಇರೋದು ತಂಜಾವೂರು, ತಮಿಳುನಾಡು, ಅರಿಯೂರು ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಅರಿಯೂರು ಜಿಲ್ಲೆ ಬೃಹದೇಶ್ವರ ಟೆಂಪಲ್, ತಮಿಳುನಾಡಿನ ತಂಜಾವೂರು. ಓಕೆನಾ. ಸುದ್ದಿಯಲ್ಲಿ ಯಾಕಿತ್ತು ನೋಡ್ಕೋಣ. ಇತ್ತೀಚೆಗೆ ಭಾರತ ಪ್ರಧಾನಮಂತ್ರಿಗಳು ತಮಿಳುನಾಡಿನ ಗಂಗೈಕೊಂಡ ಚೋಳಪುರಂನಲ್ಲಿರುವ ಬೃಹದೇಶ್ವರ ದೇವಾಲಯದಲ್ಲಿ ಪ್ರಾರ್ಥನೆ ಸಲ್ಲಿಸಿದರು. ಈ ದೇವಾಲಯಕ್ಕೆ ಪೆರಿಯಾರ ಕೋವಿಲ್ ಅಂತ, ರಾಜರಾಜೇಶ್ವರ ದೇವಾಲಯ, ಬೃಹದೇಶ್ವರ ದೇವಾಲಯ ಅಂತ ಇತರೆ ಹೆಸರುಗಳಿಂದ ಕರೀತಾರೆ. ಇದನ್ನು ಪೆರು ಉದಯರ್ ಅಂತ ಸಹ ಕರೀತಾರೆ. ಪೆರುಗು ದಯರ್ ಅಂಥೇಳಿ ಎಂದು ಸಹ ಕರೆಯುತ್ತಾರೆ. ಬೃಹತ್ ಶಿವಲಿಂಗವುಳ್ಳ ಇದು ಶಿವಾರ್ಪಿತ ದೇವಾಲಯವಿದು. ಇದು ಕಾವೇರಿ ನದಿ ದಂಡೆ ಮೇಲೆ ಕಂಡು ಬರ್ತದೆ. ಯಾವುದು ಈ ಬೃಹದೇಶ್ವರ ದೇವಾಲಯ ಅಥವಾ ರಾಜರಾಜೇಶ್ವರ ದೇವಾಲಯ ಮತ್ತು ಪೆರಿಯಾರ್ ಕೋಯಿಲ್ ದೇವಾಲಯ ಹೆಸರಿಂದ ಏನು ಕರಿತೀವಿ, ಇದು ಕಾವೇರಿ ನದಿ ದಂಡೆ ಮೇಲೆ ಇದೆ ಬೃಹದೇಶ್ವರ ದೇವಾಲಯ. ನಿರ್ಮಿಸಿದವರು ಯಾರಪ್ಪ ಅಂದ್ರೆ ನೋಡಿ, ರಾಜರಾಜ ಚೋಳ ಒಂದು ಇದನ್ನು ನಿರ್ಮಿಸಿದ. ಯಾವುದು ಬೃಹದೇಶ್ವರ ದೇವಾಲಯ. ಯಾವ ಕಾಲಘಟ್ಟ ಅಂದ್ರೆ ಕ್ರಿಸ್ತಶಕ 1010ರಲ್ಲಿ ಯಾರು ರಾಜರಾಜ ಚೋಳ ಒಂದು ನಿರ್ಮಿಸಿದ. ಇದು ದ್ರಾವಿಡ ಇದು ವಾಸ್ತುಶಿಲ್ಪದಲ್ಲಿದೆ. ಎತ್ತರದಲ್ಲಿ ಅಂದರೆ ವಿಮಾನಾಕಾರದಲ್ಲಿ ಗೋಪುರಗಳು ಕಂಡು ಬರ್ತಾವ. ಎತ್ತರ ಆಕಾರದ ವಿಮಾನಾಕಾರ ಏನು ಕರಿತೀವಲ್ಲ, ದ್ರಾವಿಡ ಶೈಲಿ ಎಲ್ಲ ಕಂಡು ಬರೋದು ಗೋಪುರಗಳು ವಿಮಾನಾಕಾರದಲ್ಲಿ ಕಂಡು ಬರ್ತಾವ. ದ್ರಾವಿಡ ಶೈಲಿಯಲ್ಲಿದೆ. ಎತ್ತರ ವಿಮಾನ ಗೋಪುರಗಳಿದೆ. ಸಂಕೀರ್ಣ ಕೆತ್ತನೆ, ಸ್ಥಳೀಯ ಗ್ರಾನೈಟ್ ಕಲ್ಲು ಬಳಕೆಯಾಗಿದೆ. ಭಾರತದ 2ನೇ ಅತಿ ದೊಡ್ಡ ಏಕಶಿಲಾ ನಂದಿ ಗೂಳಿ ಇಲ್ಲಿ ನಾವು ಕಾಣಬಹುದು. ದೇವಾಲಯದ ಚೌಕಾಕಾರದ ಯೋಜನೆ ಹೊಂದಿದೆ. ಗರ್ಭಗುಡಿ ಮಂಟಪ ಪೂರ್ವ ಪಶ್ಚಿಮ ಅಕ್ಷದಲ್ಲಿ ಜೋಡಿಸಲ್ಪಟ್ಟಿದೆ. ದೇವತೆಗಳು, ದೇವಲೋಕದ ಜೀವಿಗಳು ಮತ್ತು ಚೋಳ ರಾಜರ ಸಾಧನೆಗಳು, ಕಲಾತ್ಮಕ ಕೌಶಲ್ಯಗಳನ್ನು ನಿರೂಪಿಸುತ್ತವೆ. ಮತ್ತು ನೀರಿನ ಕೊಳಗಳು ಅಥವಾ ಸ್ನಾನಕ್ಕಾಗಿ ನಾವೇನು ಪವಿತ್ರ ಕುಂಡಗಳು ಅಂತವ ಅವು ಸಹ ನಿರ್ಮಿಸಲಾಗಿದೆ ದೇವಾಲಯದ ಆವರಣದಲ್ಲಿ. ಮತ್ತು ದೇವಾಲಯವು ಗಡಿಗೋಡೆಗಳನ್ನು ಹೊಂದಿದೆ, ಅಂದರೆ ಕಾಂಪೌಂಡ್ಗಳನ್ನು ನಿರ್ಮಿಸಲಾಗಿದೆ ದೇವಾಲಯಕ್ಕೆ ಸುತ್ತಮುತ್ತ. ಮತ್ತು ಈ ದೇವಾಲಯವು ಏನಪ್ಪ ಅಂದ್ರೆ 1987ರಲ್ಲಿ ಯುನೆಸ್ಕೋ ಹೆರಿಟೇಜ್ ಪಟ್ಟಿಗೆ ಸೇರಿದೆ. ಮತ್ತು ಇದು ಪಂಚಾಯತ್ ಶೈಲಿಯ ಮುಖ್ಯ ದೇವಾಲಯ. ಸುತ್ತ ಇತರೆ 4 ದೇವಾಲಯಗಳನ್ನು ಇರ್ತಾವೆ. ಏನಿಲ್ಲ ಪಂಚಾಯತ್ ಶೈಲಿ ಅಂದ್ರೆ ಇಲ್ಲೊಂದು ದೇವಾಲಯ ಇದೆ ಅಂದ್ರೆ ಈ ದೇವಾಲಯ ಸುತ್ತಮುತ್ತ 4 ದೇವಾಲಯಗಳು ಇರ್ತವೆ. ಹಿಂಗೆ ಇದು ಪಂಚಾಯತ್ ಶೈಲಿಯ ದೇವಾಲಯಗಳು. 4 ಸುತ್ತ ದೇವಾಲಯಗಳು ಕಂಡು ಬರ್ತಾವೆ. ಹಾಗಾದರೆ ಚೋಳರಿಗೆ ಸಂಬಂಧಪಟ್ಟಂತಹ ಇತರ ದೇವಾಲಯಗಳು, ಚೋಳರು ನಿರ್ಮಿಸಿದ ದೇವಾಲಯಗಳು ಮತ್ತು ವಾಸ್ತುಶಿಲ್ಪ ಮತ್ತು ಅವರ ಕಲೆ ಏನಿತ್ತು ಅಂತ ನೋಡ್ಕೊಂಡು ಬರೋಣ ಒಂದೊಂದಾಗಿ. ಮೊದಲನೇದು ದೇವಾಲಯ ನಟರಾಜ ದೇವಾಲಯ
ಇದು ಎಲ್ಲಂದ್ರೆ ಚಿದಂಬರಂನಲ್ಲಿ ಕಂಡುಬರ್ತದೆ. ನಟರಾಜ ದೇವಾಲಯವು ಚಿದಂಬರಂ, ತಮಿಳುನಾಡು. ಓಕೆನಾ. ಇದು ಶಿವನಿಗೆ ಅರ್ಪಿತವಾದ ದೇವಾಲಯವಾಗಿದೆ. ಇದು ಅರ್ಧನಾರೀಶ್ವರ ರೂಪವನ್ನು ಹೊಂದಿದೆ. ಅರ್ಧನಾರೀಶ್ವರ ದೇವಾಲಯ ಹೊಂದಿದೆ. ಈ ನಾವೆಲ್ಲ ಚಿಕ್ಕವರಿದ್ದಾಗ ಪೆನ್ಸಿಲ್ನಿಂದ ಬರಿತೀವಿ. ಆ ಪೆನ್ಸಿಲ್ ಮೇಲೆ ನಟರಾಜ್ ಅಂತ ಬರೆದಿತ್ತು. ನಟರಾಜ್ ಅಂತಂದರೆ ಈ ಥರ ಒಂದು ದೊಡ್ಡ ಒಂದು ಕಂಚಿಂದಿರೋದು, ಇಲ್ಲಿ ಶಿವನ ನೃತ್ಯ ತಾಂಡವ ಮಾಡ್ತಕ್ಕಂಥದ್ದು, ಅದು ನಾವು ನೋಡಿದ್ದೀವಿ. ಓಕೆನಾ. ಈ ಥರ ಇರ್ತಿತ್ತದು. ಇದೇ ನಟರಾಜ ದೇವಾಲಯವಾಗಿದೆ. ಜೊತೆಗೆ ಅಲ್ಲಿ ವೈಷ್ಣವ ದೇವತೆ ಗೋವಿಂದರಾಜನನ್ನು ಸಹ ಇಲ್ಲಿ ಪೂಜಿಸಲಾಗುತ್ತದೆ. ಶಿವನನ್ನು ನೃತ್ಯ ರೂಪದಲ್ಲಿ ಡ್ಯಾನ್ಸಿಂಗ್ ರೂಪದಲ್ಲಿ ಚಿತ್ರೀಕರಿಸಲಾಗಿದೆ. ಮತ್ತು ತೋಳಿನ ಸುತ್ತಮುತ್ತ ಹಾವುಗಳು, ಮಾನವರ ಬೆನ್ನು ಮೂಳೆಗಳು ಕಂಡುಬರ್ತವೆ ಈ ಮೂರ್ತಿಯಲ್ಲಿ. ಈ ನಟರಾಜ ದೇವಾಲಯಕ್ಕೆ ಇರುವ ವಿಮಾನಕ್ಕೆ, ಗೋಪುರಕ್ಕೆ ಚಿನ್ನದ ಛಾವಣಿ ಹಾಕಿಸಿದವರು ಯಾರಪ್ಪ ಅಂದ್ರೆ 1ನೇ ಪರಾಂತಕ ಅಂತ. ಈ ನಟರಾಜ ಏನು ಗೋಪುರ ಅದಲ್ಲ, ಆ ಗೋಪುರಕ್ಕೆ ಚಿನ್ನದ ಛಾವಣಿ ಹಾಕಿಸಿದವರು ಯಾರಂದ್ರೆ ಈ 1ನೇ ಪರಾಂತಕ. ಈ 1ನೇ ಪರಾಂತಕನ ಕುರಿತು ತಿಳಿಸ್ತಕ್ಕಂಥ ಒಂದು ಶಾಸನ ಯಾವುದಂದ್ರೆ ಉತ್ತರ ಮೇರೂರು ಶಾಸನ ಅಂತ. ಯಾವುದು? ಉತ್ತರ ಮೇರೂರು ಶಾಸನ. ಇದು ಅವನ ಸ್ಥಳೀಯ ಆಡಳಿತದ ಕುರಿತು ಮಾಹಿತಿಯನ್ನು ಒದಗಿಸುತ್ತದೆ. ನಂತರ ಚೋಳರ ಇನ್ನೊಂದು ದೇವಾಲಯ ನಾಗೇಶ್ವರ ಸ್ವಾಮಿ ದೇವಾಲಯ. ಇದು ತಮಿಳುನಾಡಿನ ಕುಂಭಕೋಣದಲ್ಲಿದೆ. ಇಲ್ಲಿ ತಮಿಳುನಾಡಿನ ಕುಂಭಕೋಣದಲ್ಲಿದೆ. ಇದು ತಮಿಳು ತಿಂಗಳಾದ ಇದು ಚಿತ್ತರೈ, ಏಪ್ರಿಲ್ ಮತ್ತು ಮೇ ಸಮಯದಲ್ಲಿ ಮಾತ್ರ ದೇವಾಲಯ ಒಳಗೆ ಗರ್ಭಗುಡಿಯಲ್ಲಿ ಸೂರ್ಯನ ಬೆಳಕು ಅನುಮತಿಸುತ್ತದೆ. ಆ ಥರ ಈ ದೇವಾಲಯದ ವಾಸ್ತುಶಿಲ್ಪ ಹೊಂದಿದೆ. ಅಂದರೆ ಏಪ್ರಿಲ್ ಮೇ ತಿಂಗಳಲ್ಲಿ ಮಾತ್ರ ಸೂರ್ಯನ ಕಿರಣಗಳು ಈ ದೇವಾಲಯದ ಒಳಕ್ಕೆ ಹೊಕ್ಕುತ್ತವಂತ. ಇದು ಶಿವನಿಗೆ ಅರ್ಪಿತವಾದ ದೇವಾಲಯ ಆಗಿದೆ. ಯಾವುದು? ನಾಗೇಶ್ವರ ಸ್ವಾಮಿ ದೇವಾಲಯ, ಕುಂಭಕೋಣದಲ್ಲಿರೋದು. ಇದು 9ನೇ ಶತಮಾನದಲ್ಲಿ ಆದಿತ್ಯ ಚೋಳ ನಿರ್ಮಿಸಿದ. ಯಾರು? ಆದಿತ್ಯ ಚೋಳ ನಿರ್ಮಿಸಿದ. ಯಾವ ದೇವಾಲಯ? ನಾಗೇಶ್ವರ ದೇವಾಲಯ ನಿರ್ಮಿಸಿದ ಯಾರು? ಆದಿತ್ಯ ಚೋಳ. ಓಕೆನಾ. ನಂತರ ಸುದ್ದಿಯಲ್ಲಿದೆ ನಂತರದಿರ್ತಕ್ಕಂಥ ದೇವಾಲಯ ಐರಾವತೇಶ್ವರ ದೇವಾಲಯ ಅಂತ. ರಾಜರಾಜೇಶ್ವರ ದೇವಾಲಯ ನಾನು ಹೇಳಿದ್ದೀನಿ ಆಲ್ರೆಡಿ. ಮೊದಲನೇದು ಯಾವುದಪ್ಪ ಅಂದ್ರೆ ಈ ಬೃಹದೇಶ್ವರ ದೇವಾಲಯ ಅಂದ್ರೆ ಒಂದೇ, ರಾಜರಾಜೇಶ್ವರ ದೇವಾಲಯ ಅಂದರೆ ಅದೇ, ಅದನ್ನು ಆಲ್ರೆಡಿ ಮೊದಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಐರಾವತೇಶ್ವರ ದೇವಾಲಯ ನೋಡ್ಕೊಂಬೋಣ ಈಗ. ಐರಾವತೇಶ್ವರ ದೇವಾಲಯ ಇದು ಧಾರಾಸುರಂನಲ್ಲಿ ಇದೆ. ತಮಿಳುನಾಡು ಧಾರಾಸುರಂನಲ್ಲಿ ಇದೆ ಇದು ದೇವಾಲಯ. ಇದು ಸಹ ಶಿವನಿಗೆ ಅರ್ಪಿತವಾದ ದೇವಾಲಯ ಆಗಿದೆ. ಇದು ವೈಷ್ಣವ ಸಂಪ್ರದಾಯಗಳನ್ನು, ನಯನ್ಮಾರ್ಗಳಿಗೆ ಸಂಬಂಧಿಸಿದ ದಂತಕಥೆಗಳು ಪ್ರದರ್ಶಿಸುತ್ತದೆ ಈ ದೇವಾಲಯದಲ್ಲಿ. ಮತ್ತು ಗರ್ಭಗುಡಿಯ ಗೋಡೆಯ ಬುಡದಲ್ಲಿ ಏನಪ್ಪ ಅಂದ್ರೆ ಬುಡದಲ್ಲಿ ಪೆರಿಯ ಪುರಾಣದ ಘಟನೆಗಳನ್ನು ಮತ್ತು ಚಿಕಣಿಯ ರೂಪದಲ್ಲಿ ಪ್ರದರ್ಶಿಸಲಾಗಿದೆ. ಈ ಐರಾವತೇಶ್ವರ ದೇವಾಲಯ ಯಾರು ನಿರ್ಮಿಸಿದ್ರಂದ್ರೆ ರಾಜರಾಜ ಚೋಳ 2 ನಿರ್ಮಿಸಿದನು. ರಾಜರಾಜ ಚೋಳ 2 ನಿರ್ಮಿಸಿದನು. ಯಾವುದು? ಈ ಐರಾವತೇಶ್ವರ ದೇವಾಲಯ. ಇದನ್ನೇನು ಹೇಳಿದೆನಲ್ಲ, ಗರ್ಭಗುಡಿಯ ಗೋಡೆಯ ಬುಡದಲ್ಲಿ ಪೆರಿಯ ಪುರಾಣದ ಘಟನೆಗಳನ್ನು ಚಿಕಣಿ ರೂಪದಲ್ಲಿ ಪ್ರದರ್ಶಿಸಲಾಗಿದೆ. ಇದು ಸಹ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿದೆ. ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಈ ದೇವಾಲಯ ಯಾವುದು? ಐರಾವತೇಶ್ವರ ದೇವಾಲಯ ಸೇರಿದೆ. ಇದು ನಿರ್ಮಿಸಿದ ರಾಜರಾಜ ಚೋಳ 2 ನಿರ್ಮಿಸಿದ್ದಾನೆ. ಇದು ವೈಷ್ಣವ ಸಂಪ್ರದಾಯ ಸಹ ನಯನ್ಮಾರ್ಗಳಿಗೆ ಸಂಬಂಧಿಸಿದಂಥ ದಂತಕಥೆಗಳು ಸಹ ಇಲ್ಲಿ ಕಂಡು ಬರ್ತವೆ. ಇದು ಶಿವನಿಗೆ ಅರ್ಪಿತವಾದ ದೇವಾಲಯವಾಗಿದೆ. ನಂತರ ದೇವಾಲಯ ಇರೋದು ಚೂಡಾಮಣಿ ವಿಹಾರ, ನಾಗಪಟ್ಟಣಂ ಅಂತ ತಮಿಳುನಾಡದಾಗಿರ್ತಕ್ಕಂಥ ಈ ಚೋಳರದೇ ಇದೊಂದು ಬೌದ್ಧ ವಿಹಾರ ಆಗಿದೆ. ಬೌದ್ಧ ವಿಹಾರ ಇದನ್ನು ಶ್ರೀ ವಿಜಯನ್ ರಾಜ ಅಂತ ಶ್ರೀಮಾರ ವಿಜಯತುಂಗ ವರ್ಮನ್ ಅವರು ರಾಜರಾಜ ಚೋಳ 1ರ ಪ್ರೋತ್ಸಾಹದಿಂದ ನಿರ್ಮಿಸಿದನು. ಅಂದರೆ ನೋಡಿ, ಈ ಚೂಡಾಮಣಿ ವಿಹಾರ ಅಂತಲ್ಲ, ಇವರು ಆಲ್ರೆಡಿ ಶಿವನು ಅಂದರೆ ವೈಷ್ಣವರಾಗಿದ್ದರು. ಆಮೇಲೆ ಶೈವರಾಗಿದ್ದರು ಸಹ ವೈಷ್ಣವರಿಗೆ ಅಂದರೆ ವೈಷ್ಣವ ದೇವಾಲಯಗೂ ನಾಯನ್ಮಾರಿಗೂ ಸಹ ಅಲ್ಲಿ ಅವಕಾಶ ಕೊಟ್ಟಿದ್ದರು. ಆಮೇಲೆ ಬೌದ್ಧರಿಗೂ ಸಹ ಅವಕಾಶ ಕೊಟ್ಟಿದ್ದರು ಅಲ್ಲಿ. ಯಾಕಂದರೆ ವಿಹಾರಗಳು ಕಂಡು ಬರ್ತವೆ. ಅದೆಲ್ಲಿನ ನಾಗಪಟ್ಟಣ, ತಮಿಳುನಾಡಿನಲ್ಲಿ ಬೌದ್ಧ ವಿಹಾರ ಸಹ ಕಂಡು ಬರ್ತವೆ. ಈ ವಿಹಾರಗಳನ್ನು ನಿರ್ಮಿಸಿದರೆ ಯಾರಪ್ಪ ಅಂದ್ರೆ ಶ್ರೀಮಾರ ವಿಜಯತುಂಗ ವರ್ಮನ್ ಅಂತ. ಯಾರ ಪ್ರೋತ್ಸಾಹ ಅಥವಾ ಯಾರು ಕಟ್ಟಲಕ್ಕೆ ಹೇಳಿದ್ರಂದ್ರೆ ರಾಜರಾಜ ಚೋಳ 1ನ ಪ್ರೋತ್ಸಾಹದಿಂದ ನಿರ್ಮಿಸೋನು ಯಾರಪ್ಪ ಅಂದ್ರೆ ಶ್ರೀಮಾರ ವಿಜಯತುಂಗ ವರ್ಮನ್ ಅಂತ. ಅನಂತರ ಗಂಗೈಕೊಂಡ ಚೋಳಪುರಂ ದೇವಸ್ಥಾನ, ಇದು ಸಹ ಚೋಳರ ಕೊಡುಗೆಯಾಗಿದೆ. ಗಂಗೈಕೊಂಡ ಇದು ಗಂಗಾ ನದಿ ಬಯಲಿನವರೆಗೆ ಯಶಸ್ವಿ ದಂಡಯಾತ್ರೆಯ ವಿಜಯ ಸಂಕೇತವಾಗಿ ರಾಜೇಂದ್ರ ಚೋಳ 1ನು ಗಂಗೈಕೊಂಡ ಚೋಳಪುರಂದಲ್ಲಿ ಶಿವ ದೇವಾಲಯ ನಿರ್ಮಿಸಿದನು. ಈ ದೇವಾಲಯವು ಸಹ
ಬೃಹದೇಶ್ವರ ದೇವಾಲಯದಂತೆ ವೈಶಿಷ್ಟ್ಯಗಳಿಂದ ಕೂಡಿದೆ. ಚೋಳಗಂಗಾ ಸರೋವರ ಸಹ ಈ ನಗರದಲ್ಲಿ ನಿರ್ಮಿಸ್ತಾನೆ. ಈ ದೇವಾಲಯದ ಸುತ್ತಮುತ್ತ ಇಲ್ಲಿ ಚೋಳಗಂಗಾ ಸರೋವರ ಸಹ ನಿರ್ಮಿಸಿದ್ದಾನೆ. ಇತ್ತೀಚೆಗೆ ಚೋಳಗಂಗಾ ಸರೋವರ ಸಹ ಇದೇನಾದ್ರು ಪುನರ್ಜೀವನಗೊಳಿಸ್ಲಿಕ್ಕೆ ತಮಿಳುನಾಡು ಸರ್ಕಾರ ಇತ್ತೀಚೆಗೆ ಕೈಗೊಂಡಂಥ ಉಪಕ್ರಮವಾಗಿದೆ ಅಲ್ಲಿ. ಹಾಗಾಗಿ ಈ ಚೋಳಗಂಗಾ ಸರೋವರ ಸಹ ಸುದ್ದಿಯಲ್ಲಿದೆ. ಈ ನಗರವು ರಾಜೇಂದ್ರ ಚೋಳ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ನಡೆಸಿದ. ರಾಜೇಂದ್ರ ಚೋಳ ಏನು ಮಾಡಿದ, ರಾಜೇಂದ್ರ ಚೋಳ ಒಂದನು ಇದು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡ್ತಿದ್ದ. ಈ ಗಂಗೈಕೊಂಡ ಚೋಳಪುರಂ ದೇವಾಲಯದ ನಂತರ ಕಂಪಹೇಶ್ವರ ದೇವಾಲಯ ಅಂತ ನೋಡೋಣ ಅವ್ರದ್ದೇ. ಇದು ಚೋಳರ ಕೊಡುಗೆ ಇದೆ. ಇದು ಸಹ ಕಂಪೇಶ್ವರ ದೇವಾಲಯ ಅಂತ ಇದ್ರ ಕುರಿತು ನೋಡೋಣ. 2ನೇ ಕುಲೋತ್ತುಂಗನಿಂದ ನಿರ್ಮಿತವಾಗಿದೆ ಈ ದೇವಾಲಯ. ಯಾವುದು? ಕಂಪೇಶ್ವರ ದೇವಾಲಯ ಅಂತ. ಇದು ದ್ರಾವಿಡ ಶೈಲಿಯ ಈ ದೇವಾಲಯವು ಇದು ಬ್ರಹ್ಮ ರಾಕ್ಷಸನು ರಾಜನಿಗೆ ಕಾಡುತ್ತಿದ್ದ ಈ ಸಂಕಟದಿಂದ ಪರಿಸ್ಥಿತಿಯಿಂದ ಪರಿಹಾರ ಅಥವಾ ಕಷ್ಟ ನಿವಾರಿಸಿದ ಶಿವನ ದೇವಾಲಯವಿದು. ಅಂದ್ರೆ ಈ ರಾಜನಿಗೆ ಯಾವುದು ಬ್ರಹ್ಮ ರಾಕ್ಷಸ ಅಂತ ಕಾಡ್ತಿದ್ದ, ಅದರಿಂದ ಮುಕ್ತಿ ಪರಿಹಾರ ಒದಗಿಸಿದಂಥ ಶಿವನು, ಕಷ್ಟ ನಿವಾರಿಸಿದ ಶಿವನ ದೇವಾಲಯ ಇದಾಗಿದೆ. ಯಾವುದು? ಕಂಪೇಶ್ವರ ದೇವಾಲಯ ಅಂತ. ಇವರು ಚೋಳರು ಚೋಳರ ನಾಣ್ಯಗಳಲ್ಲಿ ಏನಪ್ಪ ಅಂದ್ರೆ, ಚೋಳರ ನಾಣ್ಯಗಳ ಕುರಿತು ನೋಡೋಣ. ಚೋಳರ ನಾಣ್ಯಗಳು 2 ಮೀನುಗಳನ್ನು ಎದುರಿಸುತ್ತಿರುವ ಹುಲಿ, ಅಂದರೆ 2 ಮೀನುಗಳನ್ನು ಎದುರಿಸುತ್ತಾ ಹುಲಿಯನ್ನು ಚಿತ್ರವಿರುವ ನಾಣ್ಯಗಳು ಈ ಚೋಳರ ನಾಣ್ಯಗಳಲ್ಲಿ ಕಂಡು ಬರ್ತಾವ. ನಂತರ ಸುದ್ದಿಯಲ್ಲಿರೋದು ಪೈಥಾನಿ ಸಾರೀಸ್ ಅಂತ. ಪೈಥಾನಿ ಸಾರೀಸ್ ಇದು ಮಹಾರಾಷ್ಟ್ರದಲ್ಲಿ ಕಂಡು ಬರ್ತದೆ. ಮಹಾರಾಷ್ಟ್ರ ರಾಜ್ಯದಲ್ಲಿ ಇತ್ತೀಚೆಗೆ ಪ್ರಧಾನಮಂತ್ರಿಗಳು ತಮ್ಮ ಮಾಸಿಕ ರೇಡಿಯೋ ಕಾರ್ಯಕ್ರಮ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಪೈಥಾನಿ ಸೀರೆಗಳ ಕುರಿತು, ಅದರ ಕರಕುಶಲತೆ ಕುರಿತು ಶ್ಲಾಘನೆ ಮಾಡಿದ್ದಾರೆ. ಹಾಗಾಗಿ ಸುದ್ದಿಯಲ್ಲಿತ್ತು. ಪೈಥಾನಿ ಸೀರೆಗೆ GI ಟ್ಯಾಗ್ ದೊರಕಿದೆ. ಯಾವಾಗಂದ್ರೆ 2010ರಲ್ಲಿ ಇದಕ್ಕೆ GI ಟ್ಯಾಗ್ ದೊರಕಿದೆ. ಇದನ್ನು ಮಹಾರಾಷ್ಟ್ರದ ಮಹಾವಸ್ತ್ರ ಎಂದು ಪ್ರಖ್ಯಾತಿ ಪಡೆದಿದಂಥ ಸೀರೆ ವಸ್ತ್ರ ಆಗಿದೆ. ಇದು ಶುದ್ಧ ರೇಷ್ಮೆ ಚಿನ್ನದ ಜರಿಯಲ್ಲಿ ನೇಯ್ದ ಶ್ರೀಮಂತ ರೋಮಾಂಚನಕಾರಿ ಬಣ್ಣಗಳಿಂದ ಇದು ಹೆಸರುವಾಸಿಯಾಗಿದೆ. ಸಾಂಪ್ರದಾಯಿಕ ಅಲಂಕಾರಗಳಲ್ಲಿ ಅಂದರೆ ಸಾಂಪ್ರದಾಯಿಕ ಅಲಂಕಾರಿಕಗಳಲ್ಲಿ ಗಿಳಿಗಳು, ಕಮಲಗಳು, ನವಿಲುಗಳು ಸೇರಿವೆ. ಕೈಯಿಂದ ತಯಾರಿಸಿದ ಸಾಂಪ್ರದಾಯಿಕ ಬಣ್ಣಗಳ ಬಳಕೆ ಮಾಡಲಾಗಿದೆ. ಕತ್ ಅಂದರೆ ಅಂಚು, ಏನು ಸೀರೆಯ ಅಂಚು ಅಂತೀವಲ್ಲ ಅದಕ್ಕೆ ಕತ್ತು, ಮತ್ತು ಪದರ್ ಅಂದರೆ ಪಲ್ಲು ಅಥವಾ ಕೊನೆಯ ತುಂಡು ವಿಶಿಷ್ಟ ಲಕ್ಷಣಗಳು ಹೊಂದಿದೆ. ಪದರ್ ಅಂದರೆ ಏನಿಲ್ಲ, ಕೊನೆ ಅಂದರೆ ಇದೊಂದು ಏನಂದ್ರೆ ಶೆರಗ್ ಅಂತ ಕರೀತಾರೆ, ಶೆರಗು. ಇದು ವಿಶಿಷ್ಟ ಲಕ್ಷಣ ಹೊಂದಿದೆ. ಇದು ಮಧ್ಯಕಾಲೀನ ಪೈಥಾನ್ ಅಥವಾ ಪೈಠಣ ಗೋದಾವರಿ ನದಿ ದಂಡದ ಜನ್ಮಸ್ಥಳವಾಗಿದೆ. ಅಂದರೆ ಏನು ನಾವು ನೋಡ್ತೀವಲ್ಲ, ಶಾತವಾಹನರ ಕಾಲದಲ್ಲಿ ಅವ್ರ ರಾಜಧಾನಿ ಏನಿತ್ತು ಪೈಠಣ, ಇದು ಗೋದಾವರಿ ನದಿ ದಂಡ ಈ ಸಾರಿಯ ಜನ್ಮಸ್ಥಳವಾಗಿದೆ ಅಂತ ನೋಡ್ಬೋದು. ನಂತರ ಸುದ್ದಿಯಲ್ಲಿದೆ ಮಜುಲಿ ದ್ವೀಪ. ಇದು ಮಜುಲಿ ದ್ವೀಪದ ಬಗ್ಗೆ ನೋಡೋಣ. ಇದು ಅಸ್ಸಾಂ ರಾಜ್ಯದಲ್ಲಿ ಕಂಡು ಬರ್ತದ. ಮಜುಲಿ ದ್ವೀಪದ ಹಳ್ಳಿಯೊಂದರಲ್ಲಿ ಸ್ಥಳೀಯ ನಿವಾಸಿಗಳು ಬ್ರಹ್ಮಪುತ್ರ ನದಿಯ ಉದ್ದಕ್ಕಿನದ ಕಾಂಚನ ಮರಗಳ ನಡುವ ಮೂಲಕ, ಅಂದ್ರೆ ಅಲ್ಲಿ ಅದು ಕಾಂಚನ ಮರಗಳು ನೆಡುವ ಮೂಲಕ, ಒಂದು ಮರದ ಹೆಸರು ಕಾಂಚನ ಮರಗಳು ನೆಡುವ ಮೂಲಕ ನದಿಯ ದಡೆ ಸವೆತ, ಅಂದ್ರೆ ಅದೇನು ನದಿಯ ದಡ ಇರ್ತದಲ್ಲ ಅದರ ಸವೆತ ತಡೆಯಲು ಒಂದು ಕ್ರಮ ಕೈಗೊಂಡರ ಗಮನಾರ್ಹವಾಗಿ ಇದು ಮಾರ್ಗ ಅಥವಾ ಉಪಾಯವನ್ನು ಕಂಡುಕೊಂಡಿದ್ದಾರೆ. ದಡ ಸವೆತ ತಡೆಗಟ್ಟುವ ಉಪಾಯವನ್ನು ಕಂಡುಕೊಂಡರು ಯಾರು? ಈ ಮಜುಲಿ ದ್ವೀಪದ ಜನರು. ಈ ಮಜುಲಿ ನದಿ ದ್ವೀಪ ಎಲ್ಲಿ ಕಂಡು ಬರ್ತಂದ್ರೆ ನೋಡಿ, ಸುಬನ್ಸರಿ ಅಂತ ಒಂದು ನದಿ ಹೆಸರು. ಸುಬನ್ಸರಿ ಉತ್ತರದಲ್ಲಿ ಒಂದು ನದಿ, ದಕ್ಷಿಣದಲ್ಲಿ ಬ್ರಹ್ಮಪುತ್ರ ನದಿ ಮತ್ತು ಖೇರ್ಕುಟಿಯ ಕುಟ್ಸಿ ಅಂತ ಈ ನದಿಗಳಿಂದ ಸುತ್ತುವರೆದಿದೆ. ಯಾವುದು? ಈ ಮಜುಲಿ ದ್ವೀಪ. ಯಾವ್ಯಾವುದರಿಂದ? ಒಂದು ಸುಬನ್ಸರಿ ನದಿ, ಇದು ಉತ್ತರದಲ್ಲಿದ್ದರೆ, ದಕ್ಷಿಣದಲ್ಲಿ ಬ್ರಹ್ಮಪುತ್ರ ಮತ್ತು ಕುರ್ಕುಟಿಯ ಕುಟ್ಸಿ ಅಂತ ಈ ನದಿಗಳಿಂದ ಈ ಮಜುಲಿ ದ್ವೀಪ ಸುತ್ತುವರೆದಿದೆ. ಇದು ನದಿ ದ್ವೀಪವಾಗಿದೆ. ಇಲ್ಲಿ ವಾಸಿತಕ್ಕಂಥ ನಿವಾಸಿಗಳು ಯಾರಪ್ಪ ಅಂದ್ರೆ, ಇಲ್ಲಿನ ನಿವಾಸಿಗಳು ಯಾರಂದ್ರೆ ಮಿಶಿಂಗ್ ಅಂತ, ಒಂದು ಮಿಶಿಂಗ್, ದಿಯೋರಿ ಮತ್ತು ಸೋನೋವಾಲ್ ಅಂತ ಮತ್ತು ಕಚಾರಿಗಳೆಂಬ 3 ಬುಡಕಟ್ಟು ಜನಗಳು ಈ ಮಜುಲಿ ದ್ವೀಪದಲ್ಲಿ ವಾಸಿಸ್ತಾರೆ. ಈ ಮಜುಲಿ ದ್ವೀಪವು ಅಸ್ಸಾಮಿನ ನವವೈಷ್ಣವ ಸಂಸ್ಕೃತಿಯ ಕೇಂದ್ರವಾಗಿದೆ. ಅಲ್ಲಿ ಅಸ್ಸಾಂದಾಗ ಒಂದು ಹೊಸದು ನವವೈಷ್ಣವ ಸಂಸ್ಕೃತಿಯ ಕೇಂದ್ರವಾಗಿದೆ. 16ನೇ ಶತಮಾನದಲ್ಲಿ ಮಹಾನ್ ಅಸ್ಸಾಮಿ ಸಂತ ಅಥವಾ ಸುಧಾರಕ ಅಂತಿದ್ದ, ಅವನ ಹೆಸರು ಶ್ರೀಮಂತ ಶಂಕರದೇವ, ಅವರ ಶಿಷ್ಯರಾದ ಮಾಧವ ದೇವರು ಆರಂಭಿಸಿದರು. ಅಲ್ಲಿ ಸತ್ರಗಳು ಅಂದರೆ ಮಠಗಳು ಮತ್ತು ಸತ್ರಗಳು, ಸತ್ರಿಯ ನೃತ್ಯಗಳು, ಸಾಹಿತ್ಯ,
ಭಾವನ ಅಂದರೆ ನಾಟಕಗಳು, ಕುಂಬಾರಿಕೆಯಲ್ಲಿ ಮತ್ತು ಮುಖವಾಡ ತಯಾರಿಕೆಯಲ್ಲಿ, ದೋಣಿ ತಯಾರಿಕೆಯಲ್ಲಿ ಈ ಮಜುಲಿ ದ್ವೀಪ ಪ್ರಸಿದ್ಧಿ ಹೊಂದಿದೆ. ಕೋಮಲ್ ಸೌತ್ ಎಂದು ಕೋಮಲ್ ಸೌಲ್ ಅಂತ, ಆಮೇಲೆ ಬಾಹು ಅಂತ ಅಥವಾ ಬಾಹುದನ್ ಬಗೆಯ ಭತ್ತದ ಬೆಳೆಗೆ ಈ ಮಜುಲಿ ದ್ವೀಪ ಹೆಸರುವಾಸಿಯಾಗಿದೆ. ಈ ಮಜುಲಿ ದ್ವೀಪವು ತಾತ್ಕಾಲಿಕ ಪಟ್ಟಿಯಲ್ಲಿದೆ, ಯುನೆಸ್ಕೋ ತಾತ್ಕಾಲಿಕ ಪಟ್ಟಿಯಲ್ಲಿದೆ, ಯುನೆಸ್ಕೋದ ತಾತ್ಕಾಲಿಕ ಪಟ್ಟಿಯಲ್ಲಿದೆ ಯಾವುದು ಮಜುಲಿ ದ್ವೀಪ ಅಂತೇಳಿ. ನಂತರ ಸುದ್ದಿಯಲ್ಲಿರೋದು ಸೋಫಿ ರಿಪೋರ್ಟ್ 2025 ಅಂತ. ಸೋಫಿ ರಿಪೋರ್ಟ್ ಕುರಿತು ನೋಡೋಣ. ಇದು ಸೋಫಿ ರಿಪೋರ್ಟ್ ಅಂದರೆ ಏನು ಅಂತ. ವಿಶ್ವದ ಆಹಾರ ಭದ್ರತೆ ಪೋಷಣೆಯ ಸ್ಥಿತಿಯನ್ನು ಸೋಫಿ 2025 ರ ವರದಿ ಬಿಡುಗಡೆ ಮಾಡಿದೆ. ಅಂದರೆ ಇದು ವಿಶ್ವದ ಆಹಾರ ಭದ್ರತೆ ಮತ್ತು ಪೋಷಣೆ ಸ್ಥಿತಿ ಬಗ್ಗೆ ಒಂದು ರಿಪೋರ್ಟ್ ರೆಡಿ ಮಾಡ್ತದೆ. ಇದು ಜಾಗತಿಕ ಹಸಿವು 2022ರ ಮಟ್ಟದಿಂದ 2024ರಲ್ಲಿ ಅಂದಾಜು 8.2 ಇಳಿಕೆ ಆಗಿದೆ ಅಂತ ಇದು ವರದಿ ಮಾಡಿದೆ. ಕಂಪೇರ್ ಯಾವಾಗ 2022 ಮತ್ತು 2024 ಮಾಡಿದ್ರೆ 8.2 ಇದು ಜಾಗತಿಕ ಹಸಿವು ಕಡಿಮೆ ಅಂತ ರಿಪೋರ್ಟ್ ಮಾಡಿದ. ಆದಾಗ್ಯೂ ಸಹ ಆಫ್ರಿಕಾ, ಪಶ್ಚಿಮ ಏಷ್ಯಾ ದೇಶಗಳಲ್ಲಿ ಹಸಿವು ಹೆಚ್ಚುತ್ತಲೇ ಇದೆ ಅಂತ. ಯಾಕಂದರೆ 2021ರಿಂದ ಮಧ್ಯಮ ಮತ್ತು ತೀವ್ರ ಆಹಾರ ಭದ್ರತೆ ಕ್ರಮೇಣ ಕಡಿಮೆಯಾಗಿದೆ. 2023 ಮತ್ತು 2024ರಲ್ಲಿ ಆಹಾರ ಬೆಲೆಗಳು ಏರಿಕೆ ಕಂಡವು. ಇದು ಜಾಗತಿಕವಾಗಿ ಆರೋಗ್ಯಕರ ಆಹಾರ ಸರಾಸರಿ ಬೆಲೆ ಹೆಚ್ಚಿತು. ಮತ್ತು ಯುಕ್ರೇನ್ನಲ್ಲಿ ಏನು ನಡೀತಿಲ್ಲ, ರಷ್ಯಾ ಯುಕ್ರೇನ್ನಲ್ಲಿ ಯುದ್ಧವು ವಿಶ್ವಾದ್ಯಂತ ಆಹಾರ ಬೆಲೆ ಮತ್ತು ಹಣದುಬ್ಬರ ತೀವ್ರಗೊಂಡವು. ಹಸಿವು, ಆಹಾರ ಭದ್ರತೆ, ಪೌಷ್ಟಿಕತೆಯನ್ನು ಅದರ ಎಲ್ಲ ರೂಪಗಳಲ್ಲಿ ಕೊನೆಗೊಳಿಸುವ ಸುಸ್ಥಿರ ಅಭಿವೃದ್ಧಿ ಗುರಿ SDG 2 ಅಂದರೆ SDG ಗೋಲ್ಸ್ ಏನದಲ್ಲ ಸೆಕೆಂಡು, ಅದನ್ನು ಇದು ಗುರಿ ಹಾಕಿಸ್ಕೊಂಡಿದೆ. ಹಸಿವು ಮುಕ್ತ ಮಾಡಬೇಕು ಅಂತ ಅನ್ನುವ ಗುರಿ ಹಾಕೊಂಡಿದೆ ಸೋಫಿ ರಿಪೋರ್ಟ್. ನಂತರದ ಸುದ್ದಿಯಲ್ಲಿದೆ ಏನಪ್ಪ ಅಂದ್ರೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಅಂತ. ಯಾಕೆ ಸುದ್ದಿಯಲ್ಲಿತ್ತು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಂತ ನೋಡೋಣ. ಈಗೇನು 2020ರಲ್ಲಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಬಂದು ಈಗ 2025ಕ್ಕೆ 5 ವರ್ಷ ಪೂರ್ಣಗೊಂಡಿತು. ಹಾಗಾಗಿ ಇದು ಈ 5 ವರ್ಷದಲ್ಲಿ ಏನೆಲ್ಲ ಸಾಧನೆ ಮಾಡ್ತು, ಆಮೇಲೆ ಏನೆಲ್ಲ ಸವಾಲುಗಳು ಎದುರಾದವು, ಹಾಗಾಗಿ ಇದು ಸುದ್ದಿಯಲ್ಲಿತ್ತು. ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 5 ವರ್ಷಗಳಲ್ಲಿ ಭಾರತೀಯ ಶಿಕ್ಷಣದಲ್ಲಿ ಸಾಧನೆಗಳು ಮತ್ತು ಸವಾಲುಗಳು ಮತ್ತು ಸುಧಾರಣೆಗಳು ನಡೆದು ಬಂದ ದಾರಿಯ ಒಂದು ಪಕ್ಷಿ ನೋಟ ನೋಡ್ಕೊಂಡು ಬರೋಣ. ಪಠ್ಯಕ್ರಮ ಸುಧಾರಣೆ ಏನೇನು ಮಾಡಿದ್ರು, ಪಠ್ಯಕ್ರಮ ಸುಧಾರಣೆ ಅಂತ ನೋಡೋಣ. 5+3+3+4 ಅಂತ 5, 3, 3, 4 ಅಂದರೆ ಈ ರೀತಿಯ ಶಿಕ್ಷಣ ವಾರ್ಷಿಕ ಹಂತ ರಚಿಸ್ಕೊಂತು. ಮತ್ತು NCF ಅಂತ ಅನುಭವದ ಸಾಮರ್ಥ್ಯದ ಆಧಾರಿತ ಕಲಿಕೆಗೆ ಉತ್ತೇಜನ ನೀಡಲಾಯಿತು. ಓಕೆನಾ. ಮತ್ತು ಮೂಲಭೂತ ಸೌಕರ್ಯಗಳು ಏನೆಲ್ಲ ಅಂತ. ನಿಪುಣ್ ಭಾರತ್ ವಿದ್ಯಾ ಪ್ರವೇಶ್ ಮೂಲಕ ಇವೆರಡು ಉಪಕ್ರಮ ಮೂಲಕ 8.9 ಲಕ್ಷ ಶಾಲೆಗಳಲ್ಲಿ 4.2 ಕೋಟಿಗೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಈ ಮೂಲಭೂತ ಕೌಶಲ್ಯಗಳು ದೊರೆತಿವೆ ಅಂತ. ಯಾವ ಥರ ಒಳಗೊಳ್ಳುವಿಕೆ ಮಾಡೋದಪ್ಪ ಅಂದ್ರೆ ನೋಡಿ, ವಸತಿ ಶಾಲೆಗಳಲ್ಲಿ ಯಾವ ಥರ ಅಪ್ರೋಚ್ ಆಗಬೇಕು ಈ ಎಲ್ಲ ಅಂತಂದ್ರೆ, ವಸತಿ ಶಾಲೆಗಳಲ್ಲಿ ದಾಖಲಾಗಿರುವ 1.15 ಲಕ್ಷಕ್ಕೂ ಹೆಚ್ಚು SEDG ವಿದ್ಯಾರ್ಥಿಗಳು, 7.5 ಲಕ್ಷಕ್ಕೂ ಹೆಚ್ಚು ಹುಡುಗಿಯರು, ಇದು ಅಂದರೆ ಇಷ್ಟು ಹುಡುಗಿಯರಿಗೆ 7.58 ಲಕ್ಷಕ್ಕೂ ಹುಡುಗಿಯರಿಗೆ ಲಭ್ಯವಾಗಿದೆ. ಮತ್ತು 1.11 ಲಕ್ಷಕ್ಕೂ ಹೆಚ್ಚು SDG ವಿದ್ಯಾರ್ಥಿಗಳಿಗೆ ಲಭ್ಯವಾಗಿದೆ. ಅಲ್ಲದೆ ಪ್ರಶಸ್ತ ಅಪ್ಲಿಕೇಶನ್ ಮೂಲಕ ಅಂಗವೈಕಲ್ಯ ತಪಾಸಣೆಯನ್ನು ಬೆಂಬಲಿಸುತ್ತದೆ. ಅದು ಪ್ರಶಸ್ತ ಅಪ್ಲಿಕೇಶನ್ ಅಂಗವೈಕಲ್ಯ ತಪಾಸಣೆಯನ್ನು ಬೆಂಬಲಿಸುತ್ತದೆ. ನೋಡೋಣ, ಶಿಕ್ಷಕರಿಗೆ ಯಾವ ಥರ ತರಬೇತಿ ಕೊಡಲಿ ಇದು NEP ವರ್ಕ್ ಮಾಡಿದೆ ಅಂದ್ರೆ ನಿಶಾ ಅಡಿಯಲ್ಲಿ 4 ಲಕ್ಷಕ್ಕೂ ಹೆಚ್ಚು ಶಿಕ್ಷಕರಿಗೆ ತರಬೇತಿ ನೀಡಿದೆ. ಯಾವ ರೀತಿ ತಂತ್ರಜ್ಞಾನದ ಬಳಕೆ ಸಹ 72% ಶಾಲೆಗಳು ಇಂಟರ್ನೆಟ್ ಸೌಲಭ್ಯಗಳು ಪಡೆದಿವೆ. ಈ ತಂತ್ರಜ್ಞಾನದ ಬಳಕೆ ಅಂದ್ರೆ ಇಂಟರ್ನೆಟ್ ಪಡೆದಂಥ ಶಾಲೆಗಳು 72% ಶಾಲೆಗಳು ಇಂಟರ್ನೆಟ್ ಪಡೆದಿದೆ. ಮತ್ತು ಯಾವೆಲ್ಲ ತಂತ್ರಜ್ಞಾನ ಬಳಕೆ, ವಿದ್ಯಾಂಜಲಿ ಅಂತ ಒಂದು ಉಪಕ್ರಮ, ಆಮೇಲೆ ದೀಕ್ಷಾ ಉಪಕ್ರಮ, ಆಮೇಲೆ PME ವಿದ್ಯಾ ಅಂತ ಈ ಉಪಕ್ರಮ ಆಗಿರ್ಬೋದು, ಈ ಜುದಾಯಿ ಪಿತಾರ ಅಂತ ಉಪಕ್ರಮ ಆಗಿರ್ಬೋದು. ಈ ಎಲ್ಲರ ಮುಖಾಂತರ AI ಆಧಾರಿತ ಆಟಗಳು, ಕಲಿಕೆಗಳು ಮತ್ತು AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ಕಥಾಸಖಿ ಅಂದರೆ ಕಥಾಮಿತ್ರ ಅಥವಾ ಶಿಕ್ಷಕ ತಾರ ಅಂತ AI
ಶಿಕ್ಷಕರು ಉಪಕ್ರಮವನ್ನು ಪರಿಚಯಿಸಿದೆ ಈ NEP. ಮತ್ತು ಪರೀಕ್ಷೆ ನಡೆಸ್ತಕ್ಕಂಥ ಏನಂತ ಕ್ರಮ ಕೈಗೊಳ್ಳಲಾಗಿದೆ, ಯಾವ ಥರ ಪರೀಕ್ಷೆ ನಡೆಸ್ಬೋದು ಅಂದ್ರೆ ಪರೀಕ್ಷೆ ಕ್ರಮಗಳು ನೋಡೋಣ. ಸಾಮಾನ್ಯ ವಿಶ್ವವಿದ್ಯಾಲಯ ಪ್ರವೇಶ ಪರೀಕ್ಷೆ CUET 2022 ಈಗ ಪದವಿ ಪೂರ್ವ ಪ್ರವೇಶಕ್ಕೆ ಪ್ರಮುಖ ಮಾರ್ಗವಾಗಿದೆ. ಈ NEPಗೆ ಇರ್ತಕ್ಕಂಥ ಸವಾಲುಗಳೇನಪ್ಪ ಅನುಷ್ಠಾನಕ್ಕಾಗಿ ನೋಡೋಣ. NEPಗೆ ಅನುಷ್ಠಾನಕ್ಕಾಗಿ ಏನೆಲ್ಲ ಸವಾಲುಗಳನ್ನು ನೋಡೋಣ. ಕೇಂದ್ರ ಮತ್ತು ರಾಜ್ಯಗಳ ನೀತಿ ವಿಭಜನೆಗಳು, ಕೇಂದ್ರ ಮತ್ತು ರಾಜ್ಯ ನೀತಿಗಳ ವಿಭಜನೆಗಳು ಮತ್ತು ತ್ರಿಭಾಷಾ ಸೂತ್ರ, ಆಮೇಲೆ ಸಾಂಸ್ಥಿಕ ವಿಳಂಬಗಳು ಈ ಥರ ಸವಾಲುಗಳಾಗಿವೆ. ನೋಡೋಣ ಒಂದೊಂದಾಗಿ. ಕೇಂದ್ರ ಮತ್ತು ರಾಜ್ಯ ನೀತಿಗಳ ವಿಭಜನೆ ಕೇರಳ ಮತ್ತು ವೆಸ್ಟ್ ಬೆಂಗಾಲ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಳವಡಿಸಿಕೊಳ್ಳಲು ಇದನ್ನು PMC ಶಾಲೆಗಳಿಗೆ ಒಪ್ಪಂದಗಳಿಗೆ ಸಹಿ ಹಾಕಲು ನಿರಾಕರಿಸಿವೆ. ಇದೇನು ತ್ರಿಭಾಷಾ ಸೂತ್ರದಲ್ಲ, ರಾಜ್ಯಗಳ ವಿರೋಧದಿಂದಾಗಿ ಅನುಷ್ಠಾನಕ್ಕೆ ತಡೆಯಾಗಿದೆ. ಉದಾಹರಣೆಗೆ ತಮಿಳುನಾಡು. ಸಾಂಸ್ಥಿಕ ವಿಳಂಬಗಳು ಅಂದರೆ UGC ಮತ್ತು ಶಿಕ್ಷಕರ ಶಿಕ್ಷಣಕ್ಕಾಗಿ HECI ರಚನೆ ವಿಳಂಬ ಆಗ್ತಿದೆ. ನಂತರ ಸುದ್ದಿಯಲ್ಲಿ ಏನಪ್ಪ ಅಂದ್ರೆ ಈ ಹ್ಯೂಮನ್ ಮೇಡ್ ಡ್ಯಾಮ್ಸ್ ಹ್ಯಾವ್ ಶಿಫ್ಟೆಡ್ ಅರ್ತ್ ಪೋಲ್ಸ್ ಅಂತ ಸುದ್ದಿಯಲ್ಲಿದೆ. ಇತ್ತೀಚೆಗೆ ಒಂದು ಸಂಶೋಧನೆ ಇದನ್ನು ಬಹಿರಂಗಪಡಿಸಿದೆ. ಏನಂದ್ರೆ ಮಾನವ ನಿರ್ಮಿತ ಅಣೆಕಟ್ಟೆಗಳು ಭೂಮಿಯ ದೃಶ್ಯಗಳನ್ನು ಬದಲಾಯಿಸುತ್ತಿವೆ. ಯಾವ ಥರ ಬದಲಾಯಿಸ್ತಿವೆ ಅಂತ ನೋಡ್ಕೊಂಡು ಬರೋಣ. ಧ್ರುವಗಳ ಬದಲಾವಣೆ ಎಂದರೆ ಭೂಮಿಯ ಕಾಂತೀಯ ಧ್ರುವಗಳು ಭೌಗೋಳಿಕ ಸ್ಥಾನಗಳು ಬದಲಾಯಿಸುವುದು ಅಂತ ಅರ್ಥ. ಇದು ನೈಸರ್ಗಿಕ ಪ್ರಕ್ರಿಯೆ ಆಗಿದೆ, ಅಂದರೆ ಇದೊಂದು ನೈಸರ್ಗಿಕವಾಗಿದೆ, ಅದು ಮಾನವ ಚಟುವಟಿಕೆಗಳಿಂದ ಸಾಧ್ಯವಿಲ್ಲ ಅಂತ ಹಿಂದಿನ ವರದಿಗಳು ನಾವು ನೋಡ್ಬೋದು. ಈ ಹಿಂದೆಲ್ಲ ಏನಂತ ನಂಬಲಾಗಿತ್ತಂದ್ರೆ ಈ ಭೌಗೋಳಿಕ ದೃಶ್ಯಗಳ ಸ್ಥಾನಗಳು ಬದಲಾಯಿಸುವುದು, ಈ ಪೋಲ್ಗಳ ಬದಲಾವಣೆ ಏನದಲ್ಲ ಇದು ನೈಸರ್ಗಿಕವಾದಂಥ ಪ್ರಕ್ರಿಯೆಯಾಗಿದೆ, ಅದು ಮಾನವ ಜನ್ಯ ಚಟುವಟಿಕೆಗಳಿಂದ ಸಾಧ್ಯವಿಲ್ಲ ಅಂತ ನಂಬಲಾಗಿತ್ತು. ಆದರೆ ಇತ್ತೀಚೆಗೆ ಒಂದು ಅಧ್ಯಯನದ ವರದಿ ಏನಂದ್ರೆ ಇತ್ತೀಚಿನ ಅಧ್ಯಯನವು 1835ರಿಂದ ಈಚೆಗೆ ಅಣೆಕಟ್ಟು ನಿರ್ಮಾಣವು ಭೂಮಿಯ ತಿರುಗುವಿಕೆಯ ಅಕ್ಷವನ್ನು 1 ಮೀಟರ್ಗಿಂತಲೂ ಹೆಚ್ಚು ಬದಲಾಯಿಸಿವೆ ಎಂದು ವರದಿ ಮಾಡಿತ್ತು. ಹಾಗಾಗಿ ಸುದ್ದಿಯಲ್ಲಿತ್ತು. ಇತ್ತೀಚೆಗೆ ಸುದ್ದಿಯಲ್ಲಿದೆ ಫೈಡ್ ಮಹಿಳಾ ವಿಶ್ವಕಪ್ 2020 ಸುದ್ದಿಯಲ್ಲಿದೆ. ಅಂದರೆ ಇಂಟರ್ನ್ಯಾಷನಲ್ ಚೆಸ್ ಫೆಡರೇಷನ್ ವರ್ಲ್ಡ್ ಚೆಸ್ ಚಾಂಪಿಯನ್ ಇದು ಸುದ್ದಿಯಲ್ಲಿತ್ತು. ಇದು ಯಾಕೆ ಸುದ್ದಿಯಲ್ಲಿತ್ತು ಅಂದ್ರೆ ಜಾರ್ಜಿಯಾದ ಬಟುವಿನಲ್ಲಿ ನಡೆದ 2025ರ ಫೈಡ್ ಮಹಿಳಾ ವಿಶ್ವಕಪ್ನಲ್ಲಿ ಹಂಪಿ ಕೊನೆರು ಅವರನ್ನು ಸೋಲಿಸುವ ಮೂಲಕ ದಿವ್ಯಾ ದೇಶ್ಮುಖ್ ಅವರು 3ನೇ ಮಹಿಳಾ ವಿಶ್ವಕಪ್ ವಿಜೇತರಾಗಿದ್ದಾರೆ. ಯಾರು? ದಿವ್ಯಾ ದೇಶ್ಮುಖ್ ಅವರು. ಯಾರಿಗೆ ಸೋಲಿಸ್ಯಾರ? ಕೊನೆರು ಹಂಪಿಯವರಿಗೆ ಸೋಲಿಸ್ಯಾರ. ಇವರು ಗ್ರ್ಯಾಂಡ್ ಮಾಸ್ಟರ್ ಆಗುವ ಭಾರತದ 4ನೇ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಈ ಹಿಂದೆ 3 ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಯಾರಪ್ಪ ಅಂದ್ರೆ ಇದ್ದರು. ಅವರೆಂದ್ರೆ ಈ ಹಿಂದೆ 3 ಜನ ಚೆಸ್ ಚಾಂಪಿಯನ್ ಆಗಿದ್ದರು. ಯಾರಪ್ಪ ಅಂದ್ರೆ ಗ್ರ್ಯಾಂಡ್ ಮಾಸ್ಟರ್ ಇದ್ದರು. ಅವರು ಮೊದಲನೇದಾಗಿ 2002ರಲ್ಲಿ ಕೊನೆರು ಹಂಪಿಯವರು ಈ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದರು, ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದರು. ಇವರು ಆಂಧ್ರ ಪ್ರದೇಶದ ಗುಡಿವಾಡದಲ್ಲಿ ಇವರು ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದೆ. ಆಮೇಲೆ ಅರ್ಜುನ ಪ್ರಶಸ್ತಿ ವಿಜೇತರಾಗಿದ್ದಾರೆ. ಯಾರು? ಕೊನೆರು ಹಂಪಿಯವರು. ಇವರು ಆಂಧ್ರ ಪ್ರದೇಶದವರು. ನಂತರದಲ್ಲಿ ಇವರು ಮೊದಲು 2011ರಲ್ಲಿ ಹಾರಿಕಾ ದ್ರೋಣವಳ್ಳಿ ಅಂತ, ಇದು ಹರಿಕಾ ದ್ರೋಣವಳ್ಳಿ ಇವರು ಸಹ ಆಂಧ್ರ ಪ್ರದೇಶದ ಗುಂಟೂರುದವರಾಗಿದ್ದರು. ಇವರು ಸಹ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆದವರು. ಈಗ ಇತ್ತೀಚೆಗೆ 2024 ಯಾರಂದ್ರೆ ವೈಶಾಲಿ ರಮೇಶ್ ಬಾಬು ಅವರು ಚೆನ್ನೈ ಮೂಲದವರು. ಇವರು ಅರ್ಜುನ ಪ್ರಶಸ್ತಿ ಇವರು ಸಹ ಪಡೆದಾರ. ಈಗ 4ನೇದವರು ಯಾರಪ್ಪ ಅಂದ್ರೆ ಇದೇ ದಿವ್ಯಾ ದೇಶ್ಮುಖ್ ಅವರು. 4ನೇ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಯಾರು? ದಿವ್ಯಾ ದೇಶ್ಮುಖ್ ಅವರು. ಈ ಚೆಸ್ ಫೆಡರೇಷನ್ ಕುರಿತು ನೋಡೋಣ. ಇಂಟರ್ನ್ಯಾಷನಲ್ ಚೆಸ್ ಫೆಡರೇಷನ್ ವರ್ಲ್ಡ್ ಚೆಸ್ ಫೆಡರೇಷನ್ ಅಂತ ಇದು ಯಾವಾಗ ಅಂದ್ರೆ 20 ಜುಲೈ 1924ರಲ್ಲಿ ಸ್ಥಾಪನೆ ಆಯಿತು. ಎಲ್ಲೆಂದ್ರೆ ಪ್ಯಾರಿಸ್ನಲ್ಲಿ ಸ್ಥಾಪಿಸಲಾಗಿತ್ತು. ಕೇಂದ್ರ ಕಚೇರಿ ಏನಲ್ಲ ಲೌಸನ್ನೆ ಸ್ವಿಟ್ಜರ್ಲೆಂಡ್ನಲ್ಲಿ ಇದರ ಕೇಂದ್ರ ಕಚೇರಿ ಹೊಂದಿದೆ. ಧ್ಯೇಯವಾಕ್ಯ ಏನಂದ್ರೆ ನಾವು ಒಂದು ಕುಟುಂಬ ಅಂತ ಧ್ಯೇಯವಾಕ್ಯ ಹೊಂದಿದೆ. ಇದು 1999ರಲ್ಲಿ ಫೈಡನ್ನು ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯು ಗುರುತಿಸಲಾಯಿತು. ಇದೇನು ಇಂಟರ್ನ್ಯಾಷನಲ್ ಚೆಸ್ ಫೆಡರೇಷನ್ಗೆ ಯಾವಾಗ ಅಂದ್ರೆ 1999ದಾಗ ಈ ಇದು ಒಲಿಂಪಿಕ್ ಸಮಿತಿ ಅಂತಾರಾಷ್ಟ್ರೀಯ ಗುರುತಿಸ IOC. ಓಕೆನಾ. ಪ್ರಸ್ತುತ ವಿಶ್ವ ಚೆಸ್ ಚಾಂಪಿಯನ್ ಯಾರಪ್ಪ ಅಂದ್ರೆ ನೋಡೋಣ. ಪ್ರಸ್ತುತ ಯಾರ ವಿಶ್ವ ಚೆಸ್ ಚಾಂಪಿಯನ್ ಅಂದ್ರೆ ನೋಡಿ, ಗುಕೇಶ್ ದೊಮ್ಮರಾಜು ಅಂತ ನಮ್ಮ ಭಾರತದವರೇ ಇವರು ಚೆಸ್ ಚಾಂಪಿಯನ್ ಅದರ. ಮತ್ತು ಮಹಿಳಾ ಪ್ರಸ್ತುತ ಫೈಡ್ನ ಮಹಿಳಾ ವಿಶ್ವ ಚೆಸ್ ಚಾಂಪಿಯನ್ ಅದರ ದಿವ್ಯಾ ದೇಶ್ಮುಖ್ ಅವರು. ಇಬ್ಬರು ಭಾರತ ಮೂಲದವರೇ ಅದರ. ನಂತರ ಸುದ್ದಿಯಲ್ಲಿದೆ
ಜೋನಲ್ ಕಲ್ಚರಲ್ ಸೆಂಟರ್ ಅಂತ. ಜೋನಲ್ ಕಲ್ಚರಲ್ ಸೆಂಟರ್ ಯಾಕೆ ಸುದ್ದಿಯಲ್ಲಿತ್ತು ನೋಡೋಣ. ಕೇಂದ್ರ ಸರ್ಕಾರವು 7 ವಲಯ ಸಾಂಸ್ಕೃತಿಕ ಕೇಂದ್ರಗಳು ZCSSಗಳನ್ನು ಸ್ಥಾಪನೆಯ ಸ್ಥಿತಿಗತಿಯನ್ನು ಪರಿಶೀಲಿಸಿತು. ಇದು ವಲಯ ಸಾಂಸ್ಕೃತಿಕ ಕೇಂದ್ರಗಳು ಅಂತ ನೋಡೋಣ ಹೆಂಗಂದ್ರೆ ಏನು ಅಂತ. ಜೋನಲ್ ಕಲ್ಚರಲ್ ಸೆಂಟರ್ ಅಂತಂದರೆ ಏನು ಅಂತ ನೋಡೋಣ. ಇದೊಂದು ಸಾಂಸ್ಕೃತಿಕ ಸಚಿವಾಲಯದ ಅಡಿಯಲ್ಲಿ ಸ್ಥಾಪಿತವಾದ ಸ್ವಾಯತ್ತ ಸಂಸ್ಥೆಯಾಗಿದೆ. ಇದು ಜನಪದ, ಬುಡಕಟ್ಟು, ಕಣ್ಮರೆಯಾಗುತ್ತಿರುವ ಕಲಾ ಪ್ರಕಾರಗಳನ್ನು ಸಂರಕ್ಷಿಸುವ ಮತ್ತು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಯಾವುದು? ಜೋನಲ್ ಕಲ್ಚರಲ್ ಸೆಂಟರ್. ನಂತರ ಸುದ್ದಿಯಲ್ಲಿರೋದು ಬ್ರಿಕ್ಸ್ ಕಲ್ಚರಲ್ ಮಿನಿಸ್ಟರ್ಸ್ ಮೀಟಿಂಗ್ಸ್ ಅಂತ ಸುದ್ದಿಯಲ್ಲಿದೆ. ಇದು ಇತ್ತೀಚೆಗೆ ಏನಾಗಿತ್ತಂದ್ರೆ ಬ್ರೆಜಿಲ್ ದೇಶದ ಬ್ರೆಜಿಲಿಯಾದಲ್ಲಿ ಬ್ರಿಕ್ಸ್ ಸಾಂಸ್ಕೃತಿಕ ಸಚಿವರ ಸಭೆ ಜರುಗಿತ್ತು. ಹಾಗಾಗಿ ಸುದ್ದಿಯಲ್ಲಿತ್ತು ಏನಂತ. ಹೊಸ ಸಂಸ್ಕೃತಿಯ ವೇದಿಕೆ ಇದಾಗಿದೆ. ಬ್ರಿಕ್ಸ್ ಗುಂಪಿನೊಳಗೆ ಸಾಂಸ್ಕೃತಿಕ ಮತ್ತು ಸೃಜನಶೀಲ ಕೈಗಾರಿಕೆಗಳು ಉತ್ತೇಜಿಸಲು ಈ ವೇದಿಕೆ ಸ್ಥಾಪಿಸಲು ಒಪ್ಪಿಗೆ ಸೂಚಿಸಿವೆ ಎಲ್ಲ ಬ್ರಿಕ್ಸ್ ರಾಷ್ಟ್ರಗಳು. ಸಾಂಸ್ಕೃತಿಕ ಮೂಲಸೌಕರ್ಯಗಳು ಅಭಿವೃದ್ಧಿಪಡಿಸುವುದು, ಕಲಾವಿದರ ವಿನಿಮಯ ಬೆಂಬಲಿಸುವುದು, ಜಂಟಿ ಕಾರ್ಯಕ್ರಮಗಳನ್ನು ಆಯೋಜನೆಗೆ ಬೆಂಬಲ ಸೂಚಿಸುವುದು ಮತ್ತು 2030 ವೇಳೆಗೆ ಮತ್ತು ಅದರ ನಂತರದ ಅಭಿವೃದ್ಧಿ ಕಾರ್ಯಸೂಚಿಯಲ್ಲಿ ಸಂಸ್ಕೃತಿಯನ್ನು ಪ್ರತ್ಯೇಕ ಗುರಿಯಾಗಿ ಸೇರಿಸುವ ಬೆಂಬಲಗಳು. ಈ ಬ್ರಿಕ್ಸ್ ಕಲ್ಚರಲ್ ಮಿನಿಸ್ಟರ್ಗಳು ಈ ಮೀಟಿಂಗ್ನಲ್ಲಿ ಹೊಸ ಸಂಸ್ಕೃತಿ ವೇದಿಕೆ ಒಪ್ಪಿಗೆ ಸೂಚಿಸಿವೆ. ನಂತರ ಸುದ್ದಿಯಲ್ಲಿದೆ ಯುನೈಟೆಡ್ ನೇಷನ್ ನೆಲ್ಸನ್ ಮಂಡೇಲಾ ಅವಾರ್ಡ್ ಅಂತ. UN ನೆಲ್ಸನ್ ಮಂಡೇಲ್ ಅಂದರೆ ವಿಶ್ವಸಂಸ್ಥೆ ನೀಡತಕ್ಕಂಥ ನೆಲ್ಸನ್ ಮಂಡೇಲಾ ಅವಾರ್ಡ್ ಸುದ್ದಿಯಲ್ಲಿದೆ, ನೋಡ್ಕೊಂಡು ಬರೋಣ. ಇತ್ತೀಚೆಗೆ ವಿಶ್ವಸಂಸ್ಥೆಯು ಪ್ರಧಾನ ಕಾರ್ಯದರ್ಶಿಯವರು ನೆಲ್ಸನ್ ಮಂಡೇಲಾ ಪ್ರಶಸ್ತಿಯನ್ನು ಇಬ್ಬರಿಗೆ ನೀಡಿದ್ದಾರೆ. ಒಬ್ಬರು ಕೆನಡಾದ ಬ್ರೆಂಡಾ ರೆನಾಲ್ಡ್ಸ್. ಕೆನಡಾ ದೇಶದವರು ಯಾರಪ್ಪ? ಕೆನಡಾ ಮೂಲದ ಬ್ರೆಂಡಾ ರೆನಾಲ್ಡ್ಸ್ ಅವರಿಗೆ ಮತ್ತು ಕೆನಡಿ ಒಡೆಡೆ ಅಂತ ಕೀನ್ಯಾ ದೇಶದ ಮೂಲದವರಿಗೆ ಈ ಇಬ್ಬರಿಗೆ ನೆಲ್ಸನ್ ಮಂಡೇಲಾ ಅವಾರ್ಡ್ ನೀಡಿದ್ದಾರೆ. ಯಾರು? ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯವರು. 2025 ನೆಲ್ಸನ್ ಮಂಡೇಲಾ ಅವಾರ್ಡ್ 2015ರಲ್ಲಿ ವಿಶ್ವಸಂಸ್ಥೆಯು ಸಾಮಾನ್ಯ ಸಭೆಯಲ್ಲಿ ಸ್ಥಾಪಿತವಾದ ಪ್ರಶಸ್ತಿಯಾಗಿದೆ. 2015ನಲ್ಲಿ ಸ್ಥಾಪಿತವಾಗಿದ್ದಂಥ ಈ ಪ್ರಶಸ್ತಿಯಾಗಿದೆ. ಪ್ರತಿ 5 ವರ್ಷಗಳಿಗೊಮ್ಮೆ ನೀಡಲಾಗುವ ಈ ಪ್ರಶಸ್ತಿಯು ಒಬ್ಬ ಪುರುಷ, ಒಬ್ಬ ಮಹಿಳೆಯನ್ನು ಆಯ್ಕೆ ಮಾಡಲಾಗುತ್ತದೆ. ಮಾನವೀಯ ಸೇವೆಗಳು ಗುರುತಿಸಿ ಸಮನ್ವಯ, ಸಮಾನತೆಗಾಗಿ, ಸಾಮಾಜಿಕ ಒಗ್ಗಟ್ಟು, ಸಮುದಾಯ ಅಭಿವೃದ್ಧಿಯಲ್ಲಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟು ಮುಡುಪಾಗಿಟ್ಟಂಥ ವ್ಯಕ್ತಿಗಳಿಗೆ ಈ ಪ್ರಶಸ್ತಿ ನೀಡಲಾಗುತ್ತದೆ. ಇದು ಏನಪ್ಪ ಅಂತಂದ್ರೆ ಈಗ ವಿಶ್ವಸಂಸ್ಥೆಯಲ್ಲಿ ಕೆಲಸ ಮಾಡ್ತಾರಲ್ಲ UN ಸಿಬ್ಬಂದಿಗಳಿಗೆ ನೀಡಲಾಗುವುದಿಲ್ಲ, ಅವರು ಅರ್ಹರಲ್ಲ ಅಂತ ಹೇಳ್ತದೆ. ಇದುವರೆಗೆ ಯಾರೊಬ್ಬ ಭಾರತೀಯ ಸಹ ಈ ನೆಲ್ಸನ್ ಮಂಡೇಲಾ ಪ್ರಶಸ್ತಿ ಪಡೆದಿಲ್ಲ, ನೆನಪಿನಲ್ಲಿ ಇಟ್ಕೋಬೇಕು. ನಂತರ ಸುದ್ದಿಯಲ್ಲಿದೆ ಗೀಲಾಂಗ್ ಟ್ರೀಟಿ ಅಂತ. ಯಾವುದು? ಗೀಲಾಂಗ್ ಟ್ರೀಟಿ ಒಪ್ಪಂದ ಸುದ್ದಿಯಲ್ಲಿದೆ. ಇದು UK, US, ಆಸ್ಟ್ರೇಲಿಯಾ ಅಂದರೆ ಯುನೈಟೆಡ್ ಕಿಂಗ್ಡಮ್ ಮತ್ತು USಗಳ ಆಕಸ್ ಪಿಲ್ಲರ್ನ ಒಂದು ಆಕಸ್ ಪಿಲ್ಲರ್ ಅಂತ ಒಂದು ಅವ್ರದ್ದು ಇದಿತ್ತಲ್ಲ, ಆಕಾಶ್ ಉಪಕ್ರಮದ ಪಿಲ್ಲರ್ 1ರ ಅಡಿಯಲ್ಲಿ ಆಸ್ಟ್ರೇಲಿಯಾ, ಯುನೈಟೆಡ್ ಕಿಂಗ್ಡಮ್ ದ್ವಿಪಕ್ಷೀಯ ಇದು ಪರಮಾಣು ಚಾಲಿತ ಜಲಾಂತರ್ಗಾಮಿ ಪಾಲುದಾರಿಕೆ ಮತ್ತು ಸಹಯೋಗ ಒಪ್ಪಂದ ಗಿಲಾಂಗ್ ಅಂತ ಒಂದು ಒಪ್ಪಂದಕ್ಕೆ ಸಹಿ ಹಾಕಿವೆ. ಯಾವ್ಯಾವ ದೇಶ ಅಂದ್ರೆ ಒಂದು UK, ಇನ್ನೊಂದು ಆಸ್ಟ್ರೇಲಿಯಾ, ಇದರಲ್ಲಿ US ಇಲ್ಲ. ಇದು ನೆನಪಿಟ್ಕೋಬೇಕು. ಇವೆಲ್ಲ ರಾಷ್ಟ್ರಗಳು ಆಕಸ್ನ ಪಿಲ್ಲರ್ 1ರ ಅಡಿಯಲ್ಲಿ ಈ ಒಪ್ಪಂದಕ್ಕೆ ಸಹಿ ಹಾಕಿದೆ. ಒಪ್ಪಂದ ಹೆಸರು ಗಿಲಾಂಗ್ ಅಂತ. ಇದು ಏನು ಮಾಡ್ತಂದ್ರೆ ಪರಮಾಣು ಚಾಲಿತ ಜಲಾಂತರ್ಗಾಮಿ ಪಾಲುದಾರಿಕೆ ಮತ್ತು ಸಹಯೋಗದ ಒಪ್ಪಂದವಾಗಿದೆ. ನೋಡೋಣ ಇದರ ಕುರಿತು. ಈ ಒಪ್ಪಂದಕ್ಕೆ ಅಮೆರಿಕ ಸಹಿ ಹಾಕಿಲ್ಲ. ಟ್ರಂಪ್ ಆಡಳಿತವು ಆಕಾಶ್ ಜಲಾಂತರ್ಗಾಮಿ ಅಂದರೆ ಆಕಾಶ್ ಏನು ಗುಂಪದಲ್ಲ, ಇದರಲ್ಲಿ ಜಲಾಂತರ್ಗಾಮಿ ಒಪ್ಪಂದವು ಅಮೆರಿಕ ಫಸ್ಟ್ ಕಾರ್ಯಸೂಚಿಗೆ ಹೊಂದಿಕೆಯಾಗುತ್ತದೆಯೋ ಇಲ್ಲವೋ ಎಂದು ಪರಿಶೀಲಿಸುತ್ತದೆ. ಹಾಗಾಗಿ ಹಾಕಿಲ್ಲ ಸಹಿ. ಈ ಒಪ್ಪಂದವು ಹೊಸ ವರ್ಗದ ಪರಮಾಣು ಚಾಲಿತ ಜಲಾಂತರ್ಗಾಮಿ ನೌಕೆಯನ್ನು ವಿನ್ಯಾಸಗೊಳಿಸಲು ಮತ್ತು ನಿರ್ಮಿಸಲು 50 ವರ್ಷಗಳ ಕಾರ್ಯತಂತ್ರದ ಇದು ಸಹಕಾರವನ್ನು ಸಶಕ್ತಗೊಳಿಸುತ್ತದೆ. ಅಂದ್ರೆ 50 ವರ್ಷದ ಒಂದು ಗುರಿ ಹಾಕೊಂಡಾರ. ಆಕಸ್ ಕುರಿತು ನೋಡೋಣ. ಆಕಸ್ ಇದು ಏನದ ಈ ಸಂಘಟನೆ ರಚನೆ ಯಾವಾಗೈತಂದ್ರೆ 15 ಸೆಪ್ಟೆಂಬರ್ 2021 ಸೆಪ್ಟೆಂಬರ್ 15 ತಾರೀಕಿಗೆ 2021ರಲ್ಲಿ ರಚನೆ ಆಯ್ತದ ಆಕಸ್. ಇದು ಯಾವ ವಲಯ ಅಂದ್ರೆ ಮಿಲಿಟರಿ ತಂತ್ರಜ್ಞಾನ ಪಾಲುದಾರಿಕೆ ಹೊಂದಿದೆ. ಯಾವ ಉದ್ದೇಶಕ್ಕಾಗಿ ಇದು ಸ್ಥಾಪಿಸಲಾಯಿತು ಅಂದ್ರೆ ಇದು ಸಾಮೂಹಿಕ ಭದ್ರತೆಗಾಗಿ ಸ್ಥಾಪಿಸಲಾಯಿತು. ಸಾಮೂಹಿಕ ಭದ್ರತೆ ಯಾವುದು? ಇವೇ 3 ರಾಷ್ಟ್ರಗಳು, ಯುನೈಟೆಡ್ ಕಿಂಗ್ಡಮು, US, ಆಸ್ಟ್ರೇಲಿಯಾ. ಯಾವ ಪ್ರದೇಶ? ಇಂಡೋ ಪೆಸಿಫಿಕ್ನಲ್ಲಿ ಕಾರ್ಯತಂತ್ರ ರೂಪಿಸುತ್ತದೆ. ಸದಸ್ಯ ರಾಷ್ಟ್ರಗಳು ಆಸ್ಟ್ರೇಲಿಯಾ, ಅಮೆರಿಕ, ಯುನೈಟೆಡ್ ಕಿಂಗ್ಡಮ್. ನಂತರ ಸುದ್ದಿಯಲ್ಲಿತ್ತು ಸೇತುಬಂಧ ಸ್ಕಾಲರ್ ಸ್ಕೀಮ್ ಅಂತ. ಸೇತುಬಂಧ ಸ್ಕಾಲರ್ಶಿಪ್ ಸುದ್ದಿಯಲ್ಲಿದೆ. ಇದು ಯಾಕೆ ಸುದ್ದಿಯಲ್ಲಿತ್ತು ನೋಡ್ಕೊಂಡು ಬರೋಣ. ಸೇತುಬಂಧ ಸ್ಕಾಲರ್ ಯೋಜನೆಯು ಸಾಂಪ್ರದಾಯಿಕ ಗುರುಕುಲಗಳ ವಿದ್ಯಾರ್ಥಿಗಳು
ಉನ್ನತ IITಗಳಲ್ಲಿ ಮಾನ್ಯತೆ ಪಡೆದ ಪದವಿಗಳು ಮತ್ತು ಸಂಶೋಧನಾ ವಿದ್ಯಾರ್ಥಿಗಳು ವೇತನ ಪಡೆಯಲು ಅನುವು ಮಾಡಿಕೊಡುತ್ತದೆ. ಅಂಥ ವಿದ್ಯಾರ್ಥಿಗಳಿಗೆ ಅದು ವೇತನ ಪಡಿಲಿಕ್ಕೆ, ಶಿಷ್ಯ ವೇತನ ಪಡಿಲಿಕ್ಕೆ, ವಿದ್ಯಾರ್ಥಿ ವೇತನ ಪಡಿಲಿಕ್ಕೆ ಅನುವು ಮಾಡಿಕೊಡ್ತದೆ. ಯಾವುದು? ಸೇತುಬಂಧ ಸ್ಕಾಲರ್ ಅಂತ. ಈ ಸೇತುಬಂಧ ಸ್ಕಾಲರ್ ಬಗ್ಗೆ ನೋಡ್ಕೊಂಡು ಬರೋಣ. ಈ ಸೇತುಬಂಧ ಸ್ಕಾಲರ್ ಈ ಯೋಜನೆಯು ದಶಕಗಳಿಂದ ಔಪಚಾರಿಕ ಶೈಕ್ಷಣಿಕ ರಚನೆಗಳ ಹೊರಗೆ ಕಾರ್ಯನಿರ್ವಹಿಸುತ್ತಿರುವ ಸಾಂಪ್ರದಾಯಿಕ ಜ್ಞಾನ ವ್ಯವಸ್ಥೆಗಳ ಗಮನಾರ್ಹ ಸಾಂಸ್ಥಿಕ ಮಾನ್ಯತೆಯನ್ನು ಸೂಚಿಸುತ್ತದೆ. ಈ ಯೋಜನೆಯು ಸ್ನಾತಕೋತ್ತರ ಮತ್ತು ಡಾಕ್ಟರ್ ಪದವಿ ನೀಡುವ ಮೂಲಕ ಮುಖ್ಯವಾಹಿನಿಯ ಶೈಕ್ಷಣಿಕ ವಲಯದಲ್ಲಿ ಅವರ ಏಕೀಕರಣವನ್ನು ಸುಗಮಗೊಳಿಸುತ್ತದೆ. ಇದೇನದಂದ್ರೆ ಈ ಸ್ಕಾಲರು ಶಿಕ್ಷಣ ಸಚಿವಾಲಯದ ಬೆಂಬಲದೊಂದಿಗೆ ಕೇಂದ್ರ ಸಂಸ್ಕೃತ ವಿಶ್ವವಿದ್ಯಾಲಯ CSU ಭಾರತೀಯ ಜ್ಞಾನ ವ್ಯವಸ್ಥೆ IKS ವಿಭಾಗದಿಂದ ಕಾರ್ಯಗತಗೊಳಿಸಲ್ಪಟ್ಟಿದೆ. ತಿಂಗಳಿಗೆ 65,000 ರೂಪಾಯಿ ಒಳಗೆ ಫೆಲೋಶಿಪ್ ಸ್ಕಾಲರ್ಶಿಪ್ ನೀಡಲಾಗುತ್ತದೆ. ಅಂದರೆ ವಿದ್ಯಾರ್ಥಿ ವೇತನ 65,000 ವರೆಗೂ ತಿಂಗಳಿಗೆ ನೀಡಲಾಗುತ್ತದೆ ಈ ಉಪಕ್ರಮದಡಿ. ನಂತರ ಸುದ್ದಿಯಲ್ಲಿದೆ ಸೆಂಟ್ರಲ್ ಎಂಪವರ್ಡ್ ಕಮಿಟಿ ಅಂತ, CEC ಫೈಲ್ಸ್ ಅ ರಿಪೋರ್ಟ್ ರಿಗಾರ್ಡಿಂಗ್ ಮ್ಯಾನೇಜ್ಮೆಂಟ್ ಆಫ್ ಕಂಪನ್ಸೇಟರಿ ಅಫಾರೆಸ್ಟೇಷನ್ ಫಂಡ್ಸ್ ಅಂತ. ಅಂದ್ರೆ ಅಫಾರೆಸ್ಟೇಷನ್ ನೋಡಿ, ಇದೊಂದು ರಿಪೋರ್ಟ್ ಸಬ್ಮಿಟ್ ಮಾಡಿದ ಅಫಾರೆಸ್ಟೇಷನ್ ಫಂಡ್ ಕುರಿತು. ನೋಡೋಣ ಏನಿದೆ ಅಂತ. ಪರಿಹಾರ ಅರಣ್ಯೀಕರಣ ನಿಧಿಗಳ ನಿರ್ವಹಣೆಯ ಕುರಿತು ಕೇಂದ್ರೀಯ ಅಧಿಕಾರ ಸಮಿತಿ ವರದಿ ಸಲ್ಲಿಸಿದೆ. ಈ ವರದಿಯು ನೋಡಿ ಏನದಂತ 2019, 2020 ಮತ್ತು 2023-24 ನಡುವೆ ಭಾರತವು ಒಟ್ಟಾರೆ ಪರಿಹಾರ ಅರಣ್ಯೀಕರಣ ಗುರಿಯನ್ನು 85% ಸಾಧಿಸಿದೆ ಎಂದು ಈ ವರದಿ ಮಾಡಿದೆ. ಯಾವುದು? CEC ವರದಿ ಮಾಡಿದೆ. ಈ CEC ಕುರಿತು ನೋಡೋಣ. ಕೇಂದ್ರೀಯ ಅಧಿಕಾರ ಸಮಿತಿ CEC ಯಾವಾಗ ಸ್ಥಾಪನೆ ಆಯಿತು ಅಂದರೆ 2002ರಲ್ಲಿ ಸುಪ್ರೀಂ ಕೋರ್ಟ್ ರಚಿಸಿದೆ. ಅಂದರೆ ಸುಪ್ರೀಂ ಕೋರ್ಟ್ನ ಒಂದು ತೀರ್ಪಿನ ಕುರಿತು ಇದು ರಚಿಸಿದೆ 2002ರಲ್ಲಿ. 2008ರಲ್ಲಿ ಪುನರ್ ರಚಿಸಲಾಯಿತು. ಉದ್ದೇಶ ಏನಿತ್ತಪ್ಪ ಇದ್ರದ್ದು ರಚಿಸಲಿಕ್ಕೆ ಕಾರಣ ಏನು? CEC ಅಂದ್ರೆ ಪರಿಸರ ಸಂರಕ್ಷಣೆ, ಅದರ ನಿಯಮಗಳ ಪಾಲನೆ ಖಚಿತಪಡಿಸಿಕೊಳ್ಳಲು, ಅಂದರೆ ಪರಿಸರ ಸಂಬಂಧಿತ ಸುಪ್ರೀಂ ಕೋರ್ಟ್ ಆದೇಶಗಳು ಅಂದರೆ ಸುಪ್ರೀಂ ಕೋರ್ಟ್ನ ಪರಿಸರ ಸಂಬಂಧಿತ ಏನು ಆದೇಶಗಳಿರ್ತಾವೆ ಅಂಥವು ಪರಿಪಾಲನೆ ಆಗ್ತಿದ್ದಾವೋ ಇಲ್ಲೋ ಅಂತ ಮೇಲ್ವಿಚಾರಣೆ ಮಾಡೋದು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ನೋಡಿಕೊಳ್ಳೋದೆಲ್ಲ ಈ CEC ಕಾರ್ಯ ಮಾಡ್ತದೆ. ಏನೆಲ್ಲ ಪಾತ್ರ ಅಂತ ನೋಡೋಣ. ಇದರಲ್ಲಿ ಯಾರು ಇರ್ತಾರೆ ಅಂತ. ಇಲ್ಲೆಲ್ಲ ಯಾರ್ಯಾರ ಪಾತ್ರ ಒಳಗೊಂಡಿದೆ ಅಂದ್ರೆ ನಿವೃತ್ತ IAS ಆಫೀಸರ್ಗಳು, ನಿವೃತ್ತ IAS ಅಧಿಕಾರಿಗಳು, ಅರಣ್ಯ ಸೇವಾ ಅಧಿಕಾರಿಗಳು, ವಕೀಲರು ಒಳಗೊಂಡಂತಹ ಕಮಿಟಿ ಇದಾಗಿರ್ತದೆ CEC. ಹಾಗಾದರೆ ಕಂಪನ್ಸೇಟರಿ ಕಂಪನ್ಸೇಟರಿ ಅಫಾರೆಸ್ಟೇಷನ್ ಫಂಡ್ ಆ್ಯಕ್ಟ್ 2016 ಅಂದರೆ 2016ರಲ್ಲಿ ಈ ಕಂಪನ್ಸೇಟರಿ ಫಂಡ್ ತರ್ತಾರೆ. ಅಂದರೆ ಅರಣ್ಯ ಸಂರಕ್ಷಣಾ ಕಾಯ್ದೆ 1980ರ ಅಡಿಯಲ್ಲಿ ಅರಣ್ಯ ಭೂಮಿಯನ್ನು ಅರಣ್ಯೇತರ ಬಳಕೆಗೆ ಅಂದರೆ ಕೈಗಾರಿಕೆ ಅಥವಾ ಮೂಲಸೌಕರ್ಯ ಅಭಿವೃದ್ಧಿಗಾಗಿ ಅರಣ್ಯ ಭೂಮಿಯನ್ನು ಅರಣ್ಯೇತರ ಉದ್ದೇಶಗಳಿಗಾಗಿ ಬಳಸಿಕೊಂಡಾಗ ಆ ನಷ್ಟವನ್ನು ಸರಿಪಡಿಸಲು ಅಥವಾ ಆ ನಷ್ಟವನ್ನು ಸರಿದೂಗಿಸಲು ಬಳಸುವ ಮತ್ತು ನಿಯಂತ್ರಿಸುವ ಈ ಫಂಡ್ ಆಗಿದೆ, ನಿಧಿಯಾಗಿದೆ. ಈ ಪರಿಹಾರ ನಿಧಿ ನೋಡೋಣ. CA ಕಂಪನ್ಸೇಟರಿ ಫಂಡ್ ನಿಧಿ ಅಂದ್ರೆ ಏನು? ಪರಿಹಾರ ಅರಣ್ಯೀಕರಣಕ್ಕಾಗಿ ಹಣವನ್ನು ಸಂಗ್ರಹಿಸಲು ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದಲ್ಲಿ ಪರಿಹಾರ ಅರಣ್ಯೀಕರಣ ನಿಧಿ ನಿರ್ವಹಣಾ ಯೋಜನಾ ಪ್ರಾಧಿಕಾರ ರಚನೆಯಾಗಿದೆ. CAMPA ರಚನೆಯಾಗಿದೆ. ಈ ನಿಧಿ ಸಂಗ್ರಹಣಕ್ಕಾಗಿ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಸಂಗ್ರಹಣ ಮಾಡ್ತಾ ಇದ್ವು. ಈ ನಿಧಿ ಹುಟ್ಕೊಳ್ಳೋಕೆ ಕಾರಣ ಏನಪ್ಪ ಅಂದ್ರೆ ಇದನ್ನು TN ಗೋವರ್ಧನ್ ವರ್ಸಸ್ ಯೂನಿಯನ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ 1995ರಲ್ಲಿ ಒಂದು ಪ್ರಕರಣ ನಡೆದಿತ್ತು. ಸುಪ್ರೀಂ ಕೋರ್ಟ್ ತೀರ್ಪು ನೀಡ್ತದೆ. ಈ ತೀರ್ಪಿನ ಆದೇಶದಂತೆ ಈ CA ಫಂಡ್ ಹುಡ್ಕೋತದ, ಅಂದರೆ ಕಂಪನ್ಸೇಟರಿ ಫಂಡ್ ಹುಡ್ಕೊಂಡು ಬಿಡ್ತದೆ. ನಂತರ ಸುದ್ದಿಲಿದೆ ಸ್ಕಿಲ್ ಇಂಪ್ಯಾಕ್ಟ್ ಬಾಂಡ್ ಅಂತ, ಕೌಶಲ್ಯ ಪರಿಣಾಮ ಬಾಂಡ್ ಅಂತ. ಕೌಶಲ್ಯ ಪರಿಣಾಮ ಬಾಂಡ್ 2021 ಇದು ಸುದ್ದಿಯಲ್ಲಿದೆ. ಯಾಕಂತ ನೋಡೋಣ. ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತೆ ರಾಜ್ಯ ಸಚಿವರು SBI ಅಳೆಯಬಹುದಾದ ಸಾಮಾಜಿಕ ಪರಿಣಾಮವನ್ನು ಬೀರುತ್ತದೆ ಎಂದು ಉಲ್ಲೇಖ. ಏನಂತ ಉಲ್ಲೇಖ ಮಾಡಿದೆ ನೋಡೋಣ. SBI ಭಾರತದಲ್ಲಿ ಕೌಶಲ್ಯ ತರಬೇತಿ ಉದ್ಯೋಗ ನಿಯೋಜನೆ ಮೀಸಲಾಗಿರುವ ಮೊದಲ ಅಭಿವೃದ್ಧಿ ಪರಿಣಾಮ ಬಾಂಡ್ ಆಗಿದೆ. ಇದು ಯಾಕೆ ಉದ್ದೇಶ ಅಂದರೆ, ಈ ಬಾಂಡಿನ ಉದ್ದೇಶ ಅಂದ್ರೆ 4 ವರ್ಷಗಳಲ್ಲಿ 50,000 ಯುವಜನ ಭಾರತೀಯರಿಗೆ ಪ್ರಯೋಜನವಾಗುವುದು, ಅವರಲ್ಲಿ 60% ಮಹಿಳೆಯರಿದ್ದಾರೆ ಅಂತ ಈ ಸ್ಕಿಲ್ ಇಂಪ್ಯಾಕ್ಟ್ ಬಾಂಡ್ ತಿಳಿಸುತ್ತದೆ. ಇದು ನಿರ್ವಹಣೆ ಮಾಡೋದಂದ್ರೆ ರಾಷ್ಟ್ರೀಯ ಕೌಶಲ್ಯ ಅಭಿವೃದ್ಧಿ ನಿಗಮ ಮಂಡಳಿ ಮತ್ತು ಉದ್ಯಮಶೀಲ ಸಚಿವಾಲಯ ಈ ಸ್ಕಿಲ್ ಇಂಪ್ಯಾಕ್ಟ್ ಬಾಂಡ್ ಕೌಶಲ್ಯ ಪರಿಣಾಮ ಬಾಂಡನ್ನು ನಿರ್ವಹಿಸ್ತದೆ ಈ ಸಚಿವಾಲಯ. ಆಪರೇಷನ್ ಮಹಾದೇವ್ ಸುದ್ದಿಯಲ್ಲಿದೆ. ಆಪರೇಷನ್ ಮಹಾದೇವ್ ಯಾಕೆ ಸುದ್ದಿಯಲ್ಲಿತ್ತ ನೋಡ್ಕೊಂಡು ಬರೋಣ. ಪಹಲ್ಗಾಮ್ ದಾಳಿಯ ಹಿಂದಿದ್ದ
ಮೂವರು ಪಾಕಿಸ್ತಾನಿ ಭಯೋತ್ಪಾದಕರು ಆಪರೇಷನ್ ಮಹಾದೇವ್ ಕಾರ್ಯಾಚರಣೆಯಲ್ಲಿ ಇತ್ತೀಚೆಗೆ ಸಾವನ್ನಪ್ಪಿರುವುದಾಗಿ ಕೇಂದ್ರ ಸರ್ಕಾರ ಲೋಕಸಭೆಗೆ ಮಾಹಿತಿ ನೀಡಿದೆ. ಹಾಗಾಗಿ ಸುದ್ದಿಯಲ್ಲಿತ್ತು. ಏನಂತೆಲ್ಲ ಮಾಹಿತಿ ನೀಡಿದೆ ನೋಡೋಣ. ಭಾರತೀಯ ಸೇನೆ, CRPF ಮತ್ತು ಜಮ್ಮು ಕಾಶ್ಮೀರಿನ ಪೊಲೀಸ್ ಜಂಟಿ ಭಯೋತ್ಪಾದನಾ ನಿಗ್ರಹ ಕಾರ್ಯಾಚರಣೆ ಇದಾಗಿತ್ತು. ಉದ್ದೇಶ ಏನಂತ ನೋಡೋಣ. ಉದ್ದೇಶ ಏನು ಒಳಗೊಂಡಿತ್ತಂದ್ರೆ ಪಾಕಿಸ್ತಾನದ ಮೂಲದ LET ಲಷ್ಕರ್-ಇ-ತೈಬಾಗಳಂಥ ಗುಂಪುಗಳ ಬೆಂಬಲದೊಂದಿಗೆ ಕಾಶ್ಮೀರದ ಕಣಿವೆಯಲ್ಲಿ ನುಸುಳುತ್ತಿರುವ ವಿದೇಶಿ ಭಯೋತ್ಪಾದಕರನ್ನು ನಿರ್ಮೂಲನೆ ಮಾಡುವ ಉದ್ದೇಶವನ್ನು ಈ ಆಪರೇಷನ್ ಮಹಾದೇವ ಹೊಂದಿತ್ತು. ಅಲ್ಲದೆ ಆಪರೇಷನ್ ಸಿಂಧೂರ ಸಹ ಇದಕ್ಕೆ ಸಂಬಂಧಪಟ್ಟಿದ್ದಾಗಿದೆ, ನೆನ್ಪಿಟ್ಕೊಳ್ಳಿ. ನಂತರ ಸುದ್ದಿಯಲ್ಲಿದೆ ಕಾಜಿರಂಗ್ ಟೈಗರ್ ರಿಸರ್ವ್ ಸುದ್ದಿಯಲ್ಲಿದೆ. ಇದು ಅಸ್ಸಾಂ ರಾಜ್ಯದಲ್ಲಿ ಕಂಡುಬರ್ತದ. ಇದು ಕರ್ನಾಟಕದ ಬಂಡೀಪುರ ಮತ್ತು ಉತ್ತರಾಖಂಡದ ಜಿಮ್ ಕಾರ್ಬೆಟ್ ಟೈಗರ್ ರಿಸರ್ವ್ ನಂತರ 3ನೇ ಅತಿ ಹೆಚ್ಚು ಹುಲಿ ಸಾಂದ್ರತೆ ಹೊಂದಿರುವುದಾಗಿ ದಾಖಲೆ ಆಗಿದೆ. ಇದು ಕಾಜಿರಂಗ್ ಟೈಗರ್ ರಿಸರ್ವ್ 3ನೇ ಅತಿ ಹೆಚ್ಚು ಡೆನ್ಸಿಟಿ ಇರುವ ಹುಲಿಗಳು ಡೆನ್ಸಿಟಿ ಹೊಂದಿರುವ ಟೈಗರ್ ರಿಸರ್ವ್ ಆಗಿದೆ. ಒಂದೊಂದಾಗಿ ನೋಡ್ಕೊಂಬರೋಣ. ಬಂಡೀಪುರ್ನಲ್ಲಿ ಯಾವ ಥರ ಇದೆ ಲಕ್ಷಣ ಇದು ಅಂತ, ಆಮೇಲೆ ಜಿಮ್ ಕಾರ್ಬೆಟ್ನಲ್ಲಿ ಏನಿದೆ ವ್ಯವಸ್ಥೆ, ಕಾಜಿರಂಗ್ ಟೈಗರ್ ರಿಸರ್ವ್ನಲ್ಲಿ ಏನಿದೆ ಅಂತ ಒಂದೊಂದಾಗಿ ನೋಡ್ಕೊಂಬರೋಣ ಈ ಮೂರುಗಳನ್ನು. ಓಕೆನಾ. ಇದು ಬಂಡೀಪುರ ಟೈಗರ್ ರಿಸರ್ವ್ ಇಲ್ಲಿಂದ ಚಾಮರಾಜನಗರ ಜಿಲ್ಲೆ ಕರ್ನಾಟಕದಲ್ಲಿ ಕಂಡುಬರ್ತದೆ. ಇಲ್ಲಿ ಡೆನ್ಸಿಟಿ ಏಟ್ ಅದ ಹುಲಿಗಳಂದ್ರೆ 19.83 19.83 ಇದು ಪ್ರತಿ 100 ಚದರ ಕಿಲೋಮೀಟರ್ಗೆ. ಈ 19 ಅಂದ್ರೆ ನೋಡಿ ಇದು 83 ಆಗಬೇಕು. 83 19.83 ಸಾಂದ್ರತೆ ಕಂಡುಬರ್ತದೆ. ಕೋರ್ ಎಷ್ಟದಪ್ಪ ಅಂದ್ರೆ 872.2 ಸ್ಕ್ವೇರ್ ಕಿಲೋಮೀಟರ್ ಅದು. ಆಮೇಲೆ ಬಫರ್ ಝೋನ್ ಅಂದ್ರೆ 584.069 ಸ್ಕ್ವೇರ್ ಕಿಲೋಮೀಟರ್ ಅದ. ಬಂಡೀಪುರ ಮತ್ತು ನಾಗರಹೊಳೆ ಇವೆರಡನ್ನು ಬೇರ್ಪಡಿಸ್ತಕ್ಕಂಥ ಒಂದು ನದಿ ಯಾವುದಂದ್ರೆ ಅದು ಕಬಿನಿ ನದಿಯಾಗಿದೆ. ಕಬಿನಿ ನದಿಯು ಈ ಎರಡು ಟೈಗರ್ ರಿಸರ್ವ್ಗಳನ್ನು, ನ್ಯಾಷನಲ್ ಪಾರ್ಕ್ಗಳನ್ನು ಬೇರ್ಪಡಿಸ್ತದೆ. ಇದು 1973ರಲ್ಲಿ 1973ರಲ್ಲಿ ಇದು ಬಂಡೀಪುರ ಟೈಗರ್ ರಿಸರ್ವ್ ಸ್ಥಾಪನೆ ಆಯಿತು. ಇದು ಅಂಡರ್ ಪ್ರಾಜೆಕ್ಟ್ ಟೈಗರ್ ಅಂದರೆ ಪ್ರಾಜೆಕ್ಟ್ ಟೈಗರ್ ಮೂಲಕ ಇದು ಸ್ಥಾಪನೆ ಆಯಿತು. ಮತ್ತು ಇದು ವೇಣುಗೋಪಾಲ್ ಸ್ವಾಮಿ ಉದ್ಯಾನವನವು ಸಹ ಇದರಲ್ಲಿ ಮರ್ಜ್ ಮಾಡಲಾಗ್ತದೆ. ಇದು ಸೇರಿ ಇದನ್ನು ಇನ್ನೂ ವಿಸ್ತರಣೆ ಮಾಡಲಾಗ್ತದೆ ಬಂಡೀಪುರ ಟೈಗರ್ ರಿಸರ್ವ್. ನಂತರದಲ್ಲಿ ನೋಡೋಣ ಇದರಲ್ಲಿ ಎಷ್ಟು ಹುಲಿಗಳದಾವ, ಒಟ್ಟು ಹುಲಿಗಳು ಎಷ್ಟವ ಇಲ್ಲಿ ಅಂದ್ರೆ 143 ಹುಲಿಗಳವ. 2020 ವರದಿಯಂತೆ ಇಲ್ಲಿ ಎಷ್ಟು ಹುಲಿಗಳು ಅಂದ್ರೆ 143. ಓಕೆನಾ, 143 ಹುಲಿಗಳವ ಟೋಟಲ್. ಈ BTRನಲ್ಲಿ 143 ಹುಲಿಗಳವ. 2023-24ರಲ್ಲಿ 158 ಇದ್ದವು. ಈಗ ಕಡಿಮೆ ಆಗಿದಾವೆ ಹೋಲಿಸಿದರೆ 2025ಕ್ಕೆ ಕಡಿಮೆ ಆಗ್ಯಾವ. 158ದಿಂದ 143ಕ್ಕೆ ಬಂದಾವ. ಆಮೇಲೆ IUCN ಲಿಸ್ಟ್ನಲ್ಲಿ ಇದು ಎಂಡೇಂಜರ್ ಲಿಸ್ಟ್ನಲ್ಲಿದೆ. ಆಮೇಲೆ ಸೈಟ್ನಲ್ಲಿ ಅಪೆಂಡಿಕ್ಸ್ 1ನಲ್ಲಿ ಕಂಡು ಬರ್ತದೆ. ಆಮೇಲೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972ದಾಗಲೇ ಶೆಡ್ಯೂಲ್ 1ರಲ್ಲಿ ಕಂಡು ಬರ್ತದೆ ಹುಲಿ. ಆಮೇಲೆ ಟೈಗರ್ ಸೆನ್ಸಸ್ನಲ್ಲಿ ಇದು ಟೈಗರ್ ಸೆನ್ಸಲ್ಲಿ ಪ್ರತಿ ಎಷ್ಟು ವರ್ಷಕ್ಕೆ ಮಾಡ್ತಾರೆ ಟೈಗರ್ ಸೆನ್ಸಸ್, ಪ್ರತಿ 4 ವರ್ಷಕ್ಕೊಂದ್ಸಲ ಟೈಗರ್ ಸೆನ್ಸಸ್ ಮಾಡ್ತಾರೆ. ಈಗ ಜಿಮ್ ಕಾರ್ಬೆಟ್ ಕುರಿತು ನೋಡೋಣ. ಇದು ಜಿಮ್ ಕಾರ್ಬೆಟ್ 1936ರಲ್ಲಿ ಸ್ಥಾಪನೆ ಆಗ್ತದೆ. ಎಡ್ವರ್ಡ್ ಜಿಮ್ ಕಾರ್ಬೆಟ್ ಅನ್ನೋರು ಆಂಗ್ಲೋ ಇಂಡಿಯನ್ ಬೇಟೆಗಾರ ಆಗಿರ್ತಾರೆ. ಇವರು ಆ ಟೈಮ್ನಲ್ಲಿ ಇದು ಸ್ಥಾಪನೆ ಮಾಡ್ತಾರೆ. ಹುಲಿ ರಾಷ್ಟ್ರೀಯ ಉದ್ಯಾನವನ ಇದು ಹೈಲಿ ರಾಷ್ಟ್ರೀಯ ಉದ್ಯಾನ ಸಹ ಕರಿತಾರೆ ಜಿಮ್ ಕಾರ್ಬೆಟ್ಗೆ. ಇನ್ನೊಂದು ಹೆಸರು ಹೈಲಿ ರಾಷ್ಟ್ರೀಯ ಉದ್ಯಾನ. ಇಲ್ಲಿ ಹುಲಿಗಳ ಸಾಂದ್ರತೆ ಏಟಿದೆ ಅಂದ್ರೆ ನೋಡಿ, ಇಲ್ಲಿ ಹುಲಿಗಳ ಸಾಂದ್ರತೆ 19.5 ಹುಲಿ ಸಾಂದ್ರತೆ ಪ್ರತಿ 100 ಚದರ ಕಿಲೋಮೀಟರ್ಗೆ. ಒಟ್ಟು ಹುಲಿಗಳ ಸಂಖ್ಯೆ ಎಷ್ಟದಪ್ಪ ಅಂದ್ರೆ 252. ಇದು 252. ಹೆಚ್ಚುವರಿಯಾಗಿ ಇತರೆ ಪ್ರದೇಶಗಳಲ್ಲಿ ಅದೇ ಪ್ರದೇಶದ ಸುತ್ತಮುತ್ತಲು ಇನ್ನೂ 14 ಎಕ್ಸ್ಟ್ರಾ ಸೇರಿಸಿದ್ದಾರೆ. ಒಟ್ಟಿರೋದು 252 ಇಲ್ಲಿ ಜಿಮ್ ಕಾರ್ಬೆಟ್ನಲ್ಲಿ ಇರ್ತಕ್ಕಂಥ ಹುಲಿಗಳ ಸಂಖ್ಯೆ. ಹಾಗಾದರೆ ಕಾಜಿರಂಗ್ನಲ್ಲಿ ಇರ್ತಕ್ಕಂಥ ಹುಲಿಗಳ ಟೈಗರ್ ರಿಸರ್ವ್ ಬಗ್ಗೆ ನೋಡೋಣ. ಈಗ ಪ್ರತಿ ಚದರ ಕಿಲೋಮೀಟರ್ಗೆ 18.65 ಇಲ್ಲಿ ಇದೆ. ಪ್ರತಿ ಚದರ ಕಿಲೋಮೀಟರ್ ಅಲ್ಲ, 100 ಚದರ ಕಿಲೋಮೀಟರ್ಗೆ 18 ಹುಲಿಗಳು ಕಂಡು ಬರ್ತಾವೆ ಅಲ್ಲಿ. 18.65 ನೋಡೋಣ. ಇದು 1974ರಲ್ಲಿ ನ್ಯಾಷನಲ್ ಪಾರ್ಕ್ ಆಗಿ ಗುರುತಿಸಿತು. 1974ರಲ್ಲಿ ನ್ಯಾಷನಲ್ ಪಾರ್ಕ್ ಆಗಿ ಗುರುತಿಸಿತು. 2006ರಲ್ಲಿ ಟೈಗರ್ ರಿಸರ್ವ್ ಆಯಿತು. 1985ರಲ್ಲಿ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿತು. ಇಲ್ಲಿ ಒಟ್ಟು ಹುಲಿಗಳ ಸಂಖ್ಯೆ ಎಷ್ಟದಂದ್ರೆ ನೋಡಿ 148 ಹುಲಿಗಳು ಈ ಕಾಜಿರಂಗ್ ನ್ಯಾಷನಲ್ ಪಾರ್ಕ್ನಲ್ಲಿದೆ. ಇದು ಅಸ್ಸಾಂನಲ್ಲಿ ಬರ್ತದೆ. ಓಕೆನಾ, ಅಸ್ಸಾಂ ರಾಜ್ಯ. ಓಕೆನಾ, ಡನ್. ಹಾಗಾದರೆ ಟೈಗರ್ ಸೆನ್ಸಸ್ ಬಗ್ಗೆ ನೋಡೋಣ. 5ನೇ ಆವೃತ್ತಿಯ ಹುಲಿ ಗಣತಿಯಾಗಿತ್ತು 2022ರಲ್ಲಿ. 2022ದಲ್ಲಿ ಇದು 5ನೇ ಆವೃತ್ತಿಯ ಹುಲಿ ಗಣತಿಯಾಗಿತ್ತು. ಅದರಂತೆ ಭಾರತದಲ್ಲಿ ಹುಲಿಗಳ ಸಂಖ್ಯೆ ಎಷ್ಟದಪ್ಪ ಅಂದ್ರೆ 3682. ಮ್ಯಾಕ್ಸಿಮಮ್ ಎಷ್ಟು 3682 ಮ್ಯಾಕ್ಸಿಮಮ್. ಮಿನಿಮಮ್ ಎಷ್ಟದಪ್ಪ ಅಂದ್ರೆ ಅಲ್ಲಿ ಮಿನಿಮಮ್ ಎಷ್ಟದಾವ ಅಂದ್ರೆ 3167 ಮಿನಿಮಮ್ ಹುಲಿಗಳು ನಮ್ಮ ಭಾರತದಲ್ಲಿ ಕಂಡು ಬರ್ತಾ. ಇದು 2022ರ ವರದಿಯಂತೆ 5ನೇ ಆವೃತ್ತಿ ಹುಲಿ ಗಣತಿಯಾಗಿತ್ತು. ಹಾಗಾದರೆ 4ನೇ ಆವೃತ್ತಿಯ ಗಣತಿಯಲ್ಲಿ ಏನಾಗಿತ್ತು ಅಂದ್ರೆ ನೋಡೋಣ. 4ನೇ ಹುಲಿ ಗಣತಿ
ಗೆ ಹೋಲಿಸಿದರೆ ಮಧ್ಯಪ್ರದೇಶ ಹೋಲಿಸಿದರೆ 2000 ಈ ನಾಲ್ಕನೇ ಆವೃತ್ತಿಯ ಗಣತಿ 2018ರಲ್ಲಿ ನಡೀತು. ಹುಲಿಗಣತಿ 2018ರಲ್ಲಿ ನಡೆದಿತ್ತು. ನಾಲ್ಕನೇ ಹುಲಿಗಣತಿ 2018 ನಡೀತು. ಹೋಲಿಕೆ ಮಾಡಿದ್ರೆ ಈಗ ಹೆಚ್ಚಿಗೆ ಆಗಿದೆ. ಓಕೆನಾ. ಈಗ 5ನೇ ಗಣತಿಯಲ್ಲಿ ಹೆಚ್ಚಿಗೆ ಕಂಡು ಬರ್ತಾವೆ. ಈ ಪ್ರಸ್ತುತ ಯಾವ್ದು ರಾಜ್ಯದಲ್ಲಿ ಅತಿ ಹೆಚ್ಚು ಹುಲಿಗಳು ಕಂಡು ಬರ್ತಾವೆ ಅದು ನೋಡ್ಕೊಂಬೋಣ. ಮಧ್ಯಪ್ರದೇಶದಲ್ಲಿ 785 ಮಧ್ಯಪ್ರದೇಶದಲ್ಲಿ ಕಂಡು ಬರ್ತಾವೆ. ಕರ್ನಾಟಕದಲ್ಲಿ 563 ಮತ್ತು ಉತ್ತರಾಖಂಡದಲ್ಲಿ 560, ಮಧ್ಯಪ್ರದೇಶದಲ್ಲಿ 444, ಆಮೇಲೆ ತಮಿಳುನಾಡಲ್ಲಿ 263 ಮತ್ತು ಕೇರಳದಲ್ಲಿ 213. ಇದು 2022ರ ಹುಲಿ ಗಣತಿ 5ನೇ ಆವೃತ್ತಿ ಗಣತಿ ಅಂತೆ ಈ ಥರ ನೋಡ್ಬೋದು. ಫಸ್ಟ್ ಯಾವುದಪ್ಪ ಅಂದ್ರೆ ಮಧ್ಯಪ್ರದೇಶ ಫಸ್ಟ್ ಇದೆ, ಸೆಕೆಂಡ್ ಕರ್ನಾಟಕ ಇದೆ, ಥರ್ಡ್ ಉತ್ತರಾಖಂಡ್ ಇದೆ, ಆಮೇಲೆ ಫೋರ್ತ್ ಮಹಾರಾಷ್ಟ್ರ ಇದೆ. ಇದನ್ನು ನೋಡ್ಕೊಂಬರೋದು. ನೋಟ್, ಇದು ಟೋಟಲ್ ಟೈಗರ್ ರಿಸರ್ವ್ಸ್ ಇನ್ ಇಂಡಿಯಾ ಎಷ್ಟು ಅಂದ್ರೆ 58 ಅವ. ಟೋಟಲ್ ಈಗ ಭಾರತದಲ್ಲಿ ಎಷ್ಟು ಟೈಗರ್ ರಿಸರ್ವ್ ಅಂದ್ರೆ ಟೋಟಲ್ ಟೈಗರ್ ರಿಸರ್ವ್ಸ್ ಇನ್ ಇಂಡಿಯಾ ಒಟ್ಟು ಹುಲಿ ಸಂರಕ್ಷಣಾ ತಾಣಗಳು ಎಷ್ಟು ಅಂದ್ರೆ 58 ಅವ. ಈಗ 58ನೇದು ಅಂದ್ರೆ ಮಾಧವಗಢ ಅಂತೇಳಿ. ಓಕೆನಾ. 58ನೇದು ಮಾಧವ ಆದರೆ 57ನೇದು ಅಂದ್ರೆ ರಾತಾಪಾನಿ ಮಧ್ಯಪ್ರದೇಶದ್ದು, 56ನೇದು ಧೋಳ್ಪುರ್ ಕರೌಲಿ ರಾಜಸ್ಥಾನದ್ದು, ಆಮೇಲೆ 55ನೇದು ವೀರಾಂಗಣ ದುರ್ಗ ಮಧ್ಯಪ್ರದೇಶದ್ದು, 54ನೇದು ಗುರು ಘಾಸಿದಾಸ್ ಛತ್ತೀಸ್ಗಢದಿದೆ. ಓಕೆನಾ. ನೋಡಿ ಇನ್ನೊಂದ್ಸಲ ನೋಡಿ. 58ನೇದು ಮಾಧವ, 57ನೇದು ರಾತಾಪಾನಿ, 56ನೇದು ಧೋಳ್ಪುರ್ ಕರೌಲಿ ರಾಜಸ್ಥಾನ್, 55ನೇದು ವೀರಾಂಗಣ ದುರ್ಗ ಮಧ್ಯಪ್ರದೇಶ, 54ನೇದು ಗುರು ಘಾಸಿದಾಸ್ ಇದು ಛತ್ತೀಸ್ಗಢದು. ಇವೆಲ್ಲ ಟೈಗರ್ ರಿಸರ್ವ್ಸ್ ಇನ್ ಇಂಡಿಯಾ. ಟೋಟಲ್ 58. ನಂತರ ಸುದ್ದಿಯಲ್ಲೇ ರಾತಾದಿಯಾ ರಿ ಧೇರಿ ಅಂತ ಇದು ಹರಪ್ಪಕ್ಕೆ ಸಂಬಂಧಪಟ್ಟಂಥ ಒಂದು ಸೈಟ್ ಆಗಿದೆ. ಇದು ರಾಜಸ್ಥಾನದಲ್ಲಿ ಕಂಡು ಬರ್ತದೆ. ಇದು ಸಂಬಂಧಪಟ್ಟಂತೆ ನೋಡೋಣ. ರಾತಾದಿಯಾ ರಿಧೇರಿಯಲ್ಲಿ ಹರಪ್ಪ ತಾಣವೊಂದು ಪತ್ತೆಯಾಗಿದೆ. ಇದು ರಾಜಸ್ಥಾನದ ಶುಷ್ಕ ಪ್ರದೇಶದಲ್ಲಿ ಸಿಂಧು ಕಣಿವೆಯ ಮೊದಲ ವಸಾಹತು ಎಂದು ಗುರುತಿಸಲಾಗಿದೆ. ಏನಿಲ್ಲ, ಸಿಂಪಲ್ಲು, ಏನು ಥಾರ್ ಮರುಭೂಮಿಯಲ್ಲಿ ಕಂಡು ಬರ್ತಕ್ಕಂಥ ಹರಪ್ಪದ ಒಂದು ಸೈಟ್ ಆಗಿದೆ. ಈ ರೀತಿ ಮರುಭೂಮಿಯಲ್ಲಿ ಕಂಡು ಬರ್ತಕ್ಕಂಥ ಹರಪ್ಪದ ಒಂದು ಮಹತ್ವ ಪಡೆದಿದೆ. ಇದು ಮರುಭೂಮಿಯಲ್ಲಿ ಸಹ ಒಂದು ಹರಪ್ಪದ ಒಂದು ಸೈಟ್ ಸಿಕ್ಕಿದೆ. ಅದು ಹಾಗಾಗಿ ಮಹತ್ವ ಪಡೆದಿದೆ. ಇದು ಕಾಲ ಕ್ರಿಸ್ತಶಕ 263, ಕ್ರಿಸ್ತಶಕ 2600, ಕ್ರಿಸ್ತಶಕ 263 ಕ್ರಿಸ್ತಕ 2600ರಿಂದ 1900ರ ಕಾಲದಲ್ಲಿ ಇತ್ತಂತ ತಿಳ್ಕೊಬೋದು. ಸ್ಥಳ ಎಲ್ಲಿದೆ ಅಂದರೆ ಜೈಸಲ್ಮೇರ್ ಜಿಲ್ಲೆ, ರಾಜಸ್ಥಾನ್. ಕಂಡು ಹಿಡಿದವರು ಯಾರಪ್ಪ ಅಂದ್ರೆ ಲೂಯಿಗಿ ಪಿಲೋ ಟಿಸ್ಸಿಟೋರಿ ಅಂತ ಇಟಾಲಿಯನ್ ಸಂಶೋಧಕರಾಗಿದ್ದರು. ಈ ಸಂಶೋಧನೆಯಲ್ಲಿ ಏನೇನು ಸಿಕ್ಕ್ಯವ ಅಂತಂದ್ರೆ, ಈ ಸಂಶೋಧನೆ ಸಿಕ್ಕಂಥ ಕೆಂಪು ಪಾತ್ರೆಗಳು, ಮಡಿಕೆಗಳು, ರಂಧ್ರವಿರೋ ಪಾತ್ರೆಗಳು, ವೃತ್ತಾಕಾರದ ಗೋಡೆಗಳು ಅಂದರೆ ರೌಂಡ್ ಇರತಕ್ಕಂಥ ಗೋಡೆಗಳು ಕಂಡು ಬಂದವ. ಇದು ವಿಶೇಷತೆ ಏನಂದ್ರೆ ಥಾರ್ ಮರುಭೂಮಿಯಲ್ಲಿ ದೊರೆತ ಮೊದಲ ಹರಪ್ಪ ತಾಣವಾಗಿದೆ. ಹಾಗಾಗಿ ಇದು ವಿಶೇಷತೆ ಆಗಿದೆ. ನಂತರ ಸುದ್ದಿಯಲ್ಲಿದೆ ಅಪಾಯಿಂಟ್ಮೆಂಟ್ಸ್ ಆಫ್ ಸ್ಟೇಟ್ ಆ್ಯಂಡ್ ಯುಟೀಸ್ DGPs ಅಂದ್ರೆ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಇರೋರು ಅಂದ್ರೆ ಆಯ್ಕೆ ಯಾವ ಥರ ನಡೀತಂತ, ಅವ್ರ ನೇಮಕಾತಿ ಯಾವ ಥರ ನಡೀತಂತ ನೋಡ್ಕೊಂಬರೋಣ ಅವ್ರದ್ದು ಕುರಿತು. ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಇವರು ಅತ್ಯುನ್ನತ ಶ್ರೇಣಿಯ ಪೊಲೀಸ್ ಅಧಿಕಾರಿಗಳ ನೇಮಕಕ್ಕಾಗಿ ಕೇಂದ್ರವು ಸಿಂಗಲ್ ವಿಂಡೋ ಪರಿಚಯಿಸಿದೆ. ಅಂದ್ರೆ ಸಿಂಗಲ್ ವಿಂಡೋ ಸಿಸ್ಟಮ್ ವ್ಯವಸ್ಥೆ ಪರಿಚಯಿಸಿದೆ. ಹಾಗಾಗಿ ಸುದ್ದಿಯಲ್ಲಿತ್ತು. ಸಿಂಗಲ್ ವಿಂಡೋ ಸಿಸ್ಟಮ್ ಪರಿಚಯಿಸಿದೆ, ಹಾಗಾಗಿ ಸುದ್ದಿಯಲ್ಲಿತ್ತು. ನೋಡ್ಕೊಂಬೋಣ. ಈ ಪ್ರಕ್ರಿಯೆಯು ಪ್ರಕಾಶ್ ಸಿಂಗ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 2006ರ ಪ್ರಕರಣವನ್ನು ಅನುಸರಿಸಿ UPSC 2009ರ ಮಾರ್ಗಸೂಚಿಗಳನ್ನು ಅನುಸರಿಸುತ್ತದೆ. ಅಂದ್ರೆ ಪ್ರಕಾಶ್ ಸಿಂಗ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತ 2006ರಲ್ಲಿ ಒಂದು ಪ್ರಕರಣ, ಅದನ್ನು ಆಧಾರವಾಗಿಟ್ಟುಕೊಂಡು UPSC 2009ರ ಕೆಲವು ಮಾರ್ಗಸೂಚಿಗಳು, ಮಾನದಂಡಗಳನ್ನು ಅನುಸರಿಸುತ್ತದೆ. ಈ ಮೂಲಕ ನೇಮಕಾತಿ ಪ್ರಕ್ರಿಯೆಗಳು ನಡೆಸುತ್ತದೆ. ಹಾಗೆ ನೋಡೋಣ ಏನೇನೆಲ್ಲ ಅಂತ. ನೇಮಕಾತಿ ಪ್ರಕ್ರಿಯೆ. ಪ್ರಸ್ತುತ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದ DGP ನಿವೃತ್ತರಾಗುವ ಕನಿಷ್ಠ 6 ತಿಂಗಳ ಮುಂಚಿತವಾಗಿ ರಾಜ್ಯಗಳು ಅರ್ಹ ಅಧಿಕಾರಿಗಳ ಪಟ್ಟಿಯನ್ನು UPSCಗೆ ಕಳಿಸಬೇಕು ಅಥವಾ ಕಳಿಸುತ್ತದೆ. ಏನೆಲ್ಲ ಅರ್ಹತೆಗಳು ಇರಬೇಕು ಅವರಿಗೆ ಅಂದ್ರೆ ನೋಡಿ, ಅರ್ಹತೆಗಳು: ಕನಿಷ್ಠ 30 ವರ್ಷಗಳ ಸೇವಾ ಅನುಭವ ಹೊಂದಿರಬೇಕು. ನಿವೃತ್ತಿ ಹೊಂದಲು 6 ತಿಂಗಳಿಗಿಂತ ಕಡಿಮೆ ಸಮಯ ಇರುವ ಅಧಿಕಾರಿಗಳು ಅರ್ಹರಲ್ಲ ಅಂತ ತಿಳಿಸಲಾಗಿದೆ. ನಂತರ ಸುದ್ದಿಯಲ್ಲಿದೆ ಯುನೈಟೆಡ್ ನೇಷನ್
ಈ ಸಂಸ್ಥೆಯ ಭದ್ರತಾ ಸಮಿತಿ ಏನಿದೆಯಲ್ಲ ಇದು ಒಂದು ಏನಂದ್ರೆ 1267 ನಿರ್ಬಂಧಿತ ಸಮಿತಿಯು ಅಡಿಯಲ್ಲಿ ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ಯು ಮೇಲ್ವಿಚಾರಣಾ ವರದಿಯು ಪಾಕಿಸ್ತಾನ ಮೂಲದ ಲಷ್ಕರ್ ಇ ತೈಬಾ ಅಂದರೆ ಪಾಕಿಸ್ತಾನ ಮೂಲದ ಲಷ್ಕರ್ ಇ ತೈಬಾನ ಪ್ರತಿನಿಧಿಯಾದಂಥ ದಿ ರೆಸಿಡೆಂಟ್ ಫ್ರಂಟ್ ಅಂತ TRFವು ಪಹಲ್ಗಾಮ್ ಭಯೋತ್ಪಾದಕರ ದಾಳಿಯ ಹಿಂದೆ ಕೈವಾಡ ಇರುವುದು UNSC 1267 ಸಮಿತಿ ದೃಢಪಡಿಸಿದೆ. ಇದು ಒಂದು ವಿಶ್ವಸಂಸ್ಥೆಯ ಇರ್ತಕ್ಕಂಥ ಒಂದು ಸಮಿತಿ ಇದೆ, ಅದು ಹೆಸರು ಕೊಟ್ಟರು 1267 ಸಮಿತಿ ದೃಢಪಡಿಸಿದೆ. ನೋಟ್ ಆಪರೇಷನ್ ಸಿಂಧೂರು, ಇದು ಆಪರೇಷನ್ ಸಿಂಧೂರು ನಡೆದಿದ್ದು ನೋಡಿ. ನೋಟ್ ಆಪರೇಷನ್ ಸಿಂಧೂರು ಮೇ 7, 2025 ನಡೀತದೆ. ಇದು ಸಹ ಪಹಲ್ಗಾಮ್ಗೆ ಸಂಬಂಧಪಟ್ಟಂತೆ ಆಗಿದೆ. ಆಪರೇಷನ್ ಮಹಾದೇವ್ ಇದು ಸಹ ಜುಲೈ 28 ನಡೀತದೆ. ಇದು ಸಹ ಪಹಲ್ಗಾಮ್ ದಾಳಿ ಆದಂಥ ಇದು ಸಹ ಅದಕ್ಕೆ ಸಂಬಂಧಪಟ್ಟಂತಾಗಿದೆ. ಈ ಪಹಲ್ಗಾಮ್ ಬೈಸಲ್ ನೋಡಿ, ಪಹಲ್ಗಾಮ್ ಬೈಸರನ್ ಹುಲ್ಲುಗಾವಲುಗಳಲ್ಲಿ ಭಯೋತ್ಪಾದಕರ ದಾಳಿಯಲ್ಲಿ 28 ಜನರನ್ನು ಗುಂಡಿಕ್ಕಿ ಕೊಲ್ಲಲಾಗಿತ್ತು. ಇದು ನಡೆದಂಥ ಘಟನೆ 22 ಏಪ್ರಿಲ್ 2025 ನಡೆಯಿತು. ಇದಕ್ಕೆ ಸಂಬಂಧಪಟ್ಟಂತೆ ಈ ಎರಡು ಆಪರೇಷನ್ಗಳನ್ನು ನಡೆಸಿತು. ಮಿಲಿಟರಿ ಕಾರ್ಯಾಚರಣೆಗಳು ಭಾರತದಲ್ಲಿ ನಡೆಸಲಾಗಿತ್ತು. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಕ್ಲಾಸ್ನ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಕ್ಲಾಸ್ನ ಹೊರಗೆ ನಿಮಗೆ ಇಷ್ಟ ಆಗಲಿಲ್ಲ ಅಂದ್ರೆ ಲೈಕ್, ಸಬ್ಸ್ಕ್ರೈಬ್, ಶೇರ್ ಯಾವುದು ಮಾಡಬೇಡಿ. ಆದರೂ ತಾವೆಲ್ಲ ವೀಕ್ಷಿಸಿದ್ದಕ್ಕಾಗಿ ತಮಗೆ ಧನ್ಯವಾದಗಳು.